ಮಕ್ಕಳೇ ಹೇಗಿದ್ದೀರಾ? ಪ್ರಿಪ್ರೇಟರಿ ಎಲ್ಲ ಆಗಿದೆ ಅಲ್ವಾ? ಸಣ್ಣ ಸಣ್ಣ ಸಿಲ್ಲಿ ಮಿಸ್ಟೇಕಿಂದ ಏನಾದರೂ ತಪ್ಪಾಗಿದೆ, ಅಯ್ಯೋ ಇಲ್ಲಿ ತಪ್ಪಾಗ್ಬಿಡ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದನ್ನು ಹೇಗೆ ಕರೆಕ್ಷನ್ ಮಾಡೋದು, ಮುಂದೆ ಇರುವ 2 ಪ್ರಿಪ್ರೇಟರಿಯಲ್ಲಿ ಹೇಗೆ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದು, ಆಮೇಲೆ ಫೈನಲ್ ಎಕ್ಸಾಮಲ್ಲಿ ಎಲ್ಲರೂ ನಗುವಂಗೆ, ನಿಮ್ಮ ಅಪ್ಪ ಅಮ್ಮ ಸ್ಪೆಷಲಿ ಅಪ್ಪ ಅಮ್ಮ ಖುಷಿಯಾಗಿ ನಿಮ್ಮನ್ನು ಹಗ್ ಮಾಡ್ಕೊಂಡು ನಿಮ್ಮನ್ನು ತಬ್ಕೊಳ್ಳುವಂಗೆ ಹೇಗೆ ಮಾಡೋದು ಅಂತ ಒಂದೊಂದು ಸ್ಟೆಪ್ಪನ್ನು ಹೇಳ್ಕೊಡ್ತಾ ಇದ್ದಂಗೆ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಮಕ್ಕಳೇ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್, ಓಕೆನಾ? ಯಾವಾಗಲೂ ಅಷ್ಟೇ ನಾವು ಬರಿತಾ ಇದ್ದರೆ ಮಾತ್ರ ಮಾಡಲಿಕ್ಕಾಗೋದು. ಈ ಮ್ಯಾಥ್ಸನ್ನು ಹೆಂಗೆ ಗೊತ್ತಾ ಮಕ್ಕಳೇ, ಮ್ಯಾಥ್ಸ್ ನಾವು ಬರೆದು ಕಲಿಬೇಕು. ಬರೆದು ಕಲಿಯೋದ್ರೆ ಖಂಡಿತ ನಮಗೆ ಮಾಡೋಕ್ಕಾಗಲ್ಲ. ನಿಮಗೆ ನೋಡೋದಕ್ಕೆ ಅಯ್ಯೋ ನನ್ನ ಜೊತೆಗೆ ಈಗ ವೀಡಿಯೋದ ಜೊತೆಗೆ ಮಾಡ್ತೀರಾ, ಬಟ್ ಏನು ಮಾಡಬೇಕಂತ ಹೇಳಿದ್ರೆ ನೀವು ಕ್ವಶನ್ ಪೇಪರ್ನ ತೆಗೆದು ಒಂದು ಸಲ ಮಾಡಬೇಕು ಮಕ್ಕಳೇ. ಮಾಡುವಾಗ ನಿಮ್ಗೆ ಎಲ್ಲಿ ತಪ್ಪಿದೆ ಅಂತ ಹೇಳೋದನ್ನು ಆಗ ಮಾತ್ರ ನೀವು ವೀಡಿಯೋ ಪಾಸ್ ಮಾಡಿನೋ ಅಥವಾ ಕೀ ಆನ್ಸರ್ ನೋಡ್ಬಿಟ್ಟು ಮಾಡ್ಬೋದು. ಕೆಲವೊಂದು ಸಲ ಕೀ ಆನ್ಸರಲ್ಲಿ ನಿಮಗೆ ಗೊತ್ತಿದೆ, ಅದು ಬಂದಿದ್ದು ಕೀ ಆನ್ಸರಲ್ಲಿ ಇರುತ್ತೆ, ಬಟ್ ಹೇಗೆ ಮಾಡಿದು ಅಂತ ಹೇಳೋದು ಗೊತ್ತಿಲ್ಲದೆ ಇರುವ ಸಂದರ್ಭದಲ್ಲಿ ನೀವೇನು ಮಾಡಬೇಕಾಗತ್ತೆ, ವಿಡಿಯೋಗಳನ್ನು ನೋಡಿ ಕಲಿಬೇಕಾಗತ್ತೆ. ಯಾವಾಗಲೂ ನಿಮಗೆ ಟೀಚರ್ಸ್ ಪಕ್ಕದಲ್ಲಿ ಇರಲಿಕ್ಕಾಗಲ್ಲ, ಯಾವಾಗಲೂ ನಿಮ್ಮ ಫ್ರೆಂಡ್ಸ್ ನಿಮ್ಮ ಪಕ್ಕದಲ್ಲಿ ಇರೋಕ್ಕಾಗಲ್ಲ. ಅದಕ್ಕೊಂದು ದಿಸ್ ಇಸ್ ದ ಬೆಸ್ಟ್ ಮೀಡಿಯಾ ಯೂಟ್ಯೂಬ್. ಎ ಮತ್ತು ಬಿಗಳು 2 ಸಹ ಅವಿಭಾಜ್ಯ ಸಂಖ್ಯೆಗಳಾದಾಗ ಲಾಸಹ ಅಂದ ತಕ್ಷಣ LCM ಬಂದ್ಬಿಟ್ಟು A ಇಂಟು ಬಿ. HCF ಏನಾದರೂ ಕೇಳಿದರೆ ಅಥವಾ ಮಾಸಹ ಕೇಳಿದರೆ ನೀವೇನಂತ ಬರ್ತೀರಿ, 1. ಕೆಲವು ಮ್ಯಾಕ್ಸಿಮಮ್ ಮಕ್ಕಳು 1 ಅಂತ ಆನ್ಸರನ್ನು ಬರ್ತಿದ್ದೀರ ಅಲ್ವಾ? ಅಲ್ಲಿ ಕೇಳಿರೋದೇನು LCM. ನೋಡಿ ಮಕ್ಕಳೇ, 2 ಮತ್ತು 3 2 ಮತ್ತು 3 ಲಾಸಹ LCM ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ, HCF ಅಂತ ಹೇಳಿದ್ರೆ ನೀವು 2 1ರಿಂದ ಭಾಗ ಆಗುತ್ತೆ, ಸೊ 1 ಅಂತ ಬರಿತೀರಾ. ನಿಮ್ಗೆ LCM ಅಂತ ಹೇಳಿದ್ರೆ ಇದನ್ನು ಗುಣಿಸ್ತೀರ, 2 3 6, ಆಗ LCM ಏನಾಗುತ್ತೆ 6 ಆಗುತ್ತೆ, ಲಾಸಹ 6 ಆಗುತ್ತೆ, ಮಾಸಹ ಬಂದು 1 ಆಗೋದು. ಯಾರೆಲ್ಲ 1 ಅಂತ ಬರೆದಿದ್ದೀರಾ ಕರೆಕ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಇಫ್ ದ ಕೋಪ್ರೈಮ್ ಇಫ್ ಎ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಈಸ್ ಇನ್ಕನ್ಸಿಸ್ಟೆಂಟ್, ಇದು ಕೀವರ್ಡ್ ಇಲ್ಲಿ. ಇನ್ಕನ್ಸಿಸ್ಟೆಂಟ್ ಅಂತ ಹೇಳಿದ್ರೆ ಅದನ್ನ ಕಲ್ತಿದ್ರೆ ನೀವು ಪ್ಯಾರಲಲ್ ಲೈನ್ಸ್ ಅಂತ ಬರಿತೀರ. ಸೊ 3 ಪರ್ಫೆಕ್ಟಾಗಿ ಕಲ್ತ್ಕೊಳ್ಳಿ, ಅರ್ಥ ಆಯ್ತಲ್ವ? ದ ಡಿಗ್ರಿ ಆಫ್ ಅ ಪಾಲಿನಾಮಿಯಲ್, ಇದು ಎಲ್ಲ ಕಡೆ ಬಂದಿದೆ ಮಕ್ಕಳೇ. ಡಿಗ್ರಿ ಆಫ್ ಅ ಪಾಲಿನಾಮಿಯಲ್ ಏನಕ್ಕೆ ಕೇಳಿದ್ರೆ, ಇಲ್ಲಿ ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತಲೇ ಕೇಳಿದ್ದಾರೆ. ಡಿಗ್ರಿ ಯಾವುದು ಘಾತ ಸಂಖ್ಯೆ ಜಾಸ್ತಿ ಇರೋದು ಇಲ್ಲಿ ಮಕ್ಕಳೇ? 4 ಅಲ್ವಾ ಕೇಳಿರೋದು, ಆಗ 4 ಅಲ್ವಾ ಬರಿಬೇಕಾಗಿದ್ದು? ಬಿ ಅಲ್ವಾ ಆನ್ಸರು? ಬಿ ಆನ್ಸರ್. ಇಲ್ಲಿ 4 ಬಿ ಆನ್ಸರ್. ಮಕ್ಕಳಿಗೆ ನೀವು ಇದನ್ನು ಆನ್ಸರ್ನ ಬರಿಬೇಕಾಯ್ತಾ ಕೆಳಗೆ, ಬರೀ ಆನ್ಸರ್ ಮಾತ್ರ ಬರ್ಕೊಂಡೋದ್ರೆ ಸಾಕು, ಯಾರು ನಿಮ್ಮದು ಕ್ವಶನ್ ಬರೀರಿ ಅಂತ ಕೇಳಲ್ಲ. ಇನ್ ದ ಫಾರ್ಮುಲಾ ಟು ಫೈಂಡ್ ದ ಮೀಡಿಯನ್ ಫಾರ್ ಗ್ರೂಪ್ ಡಾಟಾ. ಮೀಡಿಯನ್ ಅಂತ ಹೇಳಿದ್ರೆ ಕೊಟ್ಟಿರ್ತಾರೆ. ಎಫ್ ರೆಫರ್ಸ್ ಟು, ಎಫ್ ಅಂತ ಹೇಳಿದ್ರೆ ಏನು, ನೀವು ಆ ಕಾಲಮ್ನ ಯೋಚನೆ ಇಟ್ಕೊಂಡಿರ್ಬೇಕು. ಇದಕ್ಕೆ ಮೀಡಿಯನ್ ಅಂತ ಹೇಳಿದ ತಕ್ಷಣ ಮಧ್ಯಾಂಕ ಅಂತ ಬರ್ತದೆ, 3 ಕಾಲಮ್ ಬರಬೇಕು. ಇದು CF ಸಂಚಿತಾವೃತ್ತಿ, ನೀವು ಅದನ್ನೇ ತೆಗೆದು ಬರೆದಿದ್ದೀರಲ್ಲ ಮಕ್ಕಳಿಗೆ. ಎಲ್ಲರೂ ಕೇಳಿರೋದಿಲ್ಲ ಏನು ಎಫ್ ಅಂತ ಹೇಳೋದು ನೀವು ತೊಗೊಳ್ಬೇಕಾಗಿದ್ರೆ ಮಧ್ಯದಲ್ಲಿ ಇದಲ್ವ ತೊಗೊಳ್ಳೋದು, ಫ್ರೀಕ್ವೆನ್ಸಿ ಆಫ್ ಕ್ಲಾಸ್ ಇಂಟರ್ವೆಲ್ ಅಲ್ವಾ ಮಕ್ಕಳೇ? ಇದನ್ನು ನೋಡಿ, ಕನ್ನಡ ಮೀಡಿಯಮ್ ಅವರು ಇಲ್ಲೇನು ಕೇಳಿದರೆ, ವರ್ಗೀಕೃತ ದತ್ತಾಂಶವನ್ನು ಕಂಡುಹಿಡಿದು ಉಪಯೋಗಿಸಿ ಸೂತ್ರ, ಮಧ್ಯಾಂಕಕ್ಕೆ ಸೂತ್ರ ಕೊಟ್ಟಿದ್ದಾರೆ ಮಕ್ಕಳೇ. ಇದು ಮಾಡೆಲ್ ಕ್ವಶನ್ ಪೇಪರಲ್ಲೂ ಕೊಟ್ಟಿದ್ದಾರೆ. ಎಫ್ ಅಂದರೆ ಏನು ಅಂತ. ಮಧ್ಯಾಂಕವಿರುವ ಆವೃತ್ತಿ ಅಲ್ವಾ, ಎಫ್ ಅಂತ ಹೇಳಿದ್ರೆ ಆವೃತ್ತಿ ಅಂತ ಗೊತ್ತಿಲ್ವಾ? CF ಅಂತ ಹೇಳಿದ್ರೆ ತಾನೇ ಸಂಚಿತಾವೃತ್ತಿ ಬರೋದು. ಕೆಲವರೆಲ್ಲ ಸಂಚಿತಾವೃತ್ತಿ ಅಂತ ಬರೆದಿಟ್ಟಿದ್ದೀರಾ. ಇದು ಬರೆಯೋತ್ತಿಗೆ ಕಾಲಮ್ ಕರೆಕ್ಟಾಗಿ ಗೊತ್ತಿರಬೇಕು. ಸರಾಸರಿ ಬರಿಬೇಕಾದ್ರೆ ಯಾವ ಕಾಲಮ್ ಬೇಕು, ಮಧ್ಯಾಂಕ ಬರಿಬೇಕಾದ್ರೆ ಯಾವ ಕಾಲಮ್ ಬೇಕು ಅಂತ ಕರೆಕ್ಟ್ ಗೊತ್ತಿರಬೇಕು ಮಕ್ಕಳೇ. ಯಾವ ಘಟನೆಯು ಸಂಭವನೀಯತೆ ಆಗಿರುತ್ತೆ. ಸಂಭವನೀಯತೆ ಅಂತ ಹೇಳಿದ ತಕ್ಷಣ, ಪ್ರೊಬ್ಯಾಬಿಲಿಟಿ ಅಂತ ಹೇಳಿದ ತಕ್ಷಣ ಅದು 0 ಮತ್ತು 1 ಮಧ್ಯೆ ಇರಬೇಕು. ಇದನ್ನು ನೋಡಿ, -5 ಇದು ಅಲ್ಲ, ಯಾಕಂದರೆ ಇಲ್ಲಿ 0ಗಿಂತ ಕಡಿಮೆ ಆಯಿತು, ಇದಲ್ಲ. ಈಗ 1/5 ಇದು ಹೌದು, ಇದು ಆನ್ಸರ್. ಇದು ಯಾಕೆ ಅಲ್ಲ? 1.5 1ಕ್ಕಿಂತ ಜಾಸ್ತಿ ಆಯಿತು, ಇದು ಯಾಕೆ ಅಲ್ಲ? ಇದನ್ನ ಬಾಕ್ಸಿ ನೋಡಿ, 5 ಬಾಕ್ಸಿ ನೋಡಿ, 2ರಿಂದ 2 4, 5ರಿಂದ 4 ಕಳೆದ್ರೆ 1 ಪಾಯಿಂಟ್ ಹಾಕ್ತೀರಾ, ಇಲ್ಲಿ 0 ಹಾಕ್ಕೊಳ್ತೀರಾ, 2 5 10 ಅಂತ ಬರೀತೀರಾ. ಏನಾಯಿತು? 2.5 ಆಯಿತು. ಆಗ ಇದಲ್ಲ. ಇದು ಯಾಕೆ ಹೌದು ಅಂದರೆ ಇದು 0 ಮತ್ತು 1 ಮಧ್ಯೆ ಬರ್ತದೆ. ನೋಡಿ, ಡಿವೈಡ್ ಮಾಡಿ ನೋಡಿ, 1 ಡಿವೈಡ್ ಮಾಡಿ ನೋಡಿ, 5ರಿಂದ ಡಿವೈಡ್ ಮಾಡಲಿಕ್ಕಾಗುತ್ತಾ? ಇಲ್ಲ. ಏನು ಮಾಡ್ತೀರಾ? ಪಾಯಿಂಟ್ ಹಾಕ್ತೀರಾ. ಪಾಯಿಂಟ್ ಹಾಕಿದ ತಕ್ಷಣ ಏನಾಗುತ್ತೆ? 0 ಬರುತ್ತೆ. ಇಲ್ಲಿ ಇದು 5 0 ಬರುತ್ತೆ. ಆಗ 5 2s 10. 0.2 ಅಂತ ಹೇಳೋದು 0 ಮತ್ತು 1 ಮಧ್ಯೆ ಇದೆಯಲ್ವಾ? ಅದಕ್ಕೆ ಆನ್ಸರ್ ಯಾವುದು? ಬಿ ಆನ್ಸರ್. ಬಿ ಹೇಗೆ ಅಂತ ಗೊತ್ತಾಯ್ತಲ್ವ? ಈಗ ಕನ್ನಡ ಕ್ವಶನ್ ಪೇಪರಲ್ಲಿ ಹೇಳ್ಕೊಟ್ಟಿದ್ದೀನಿ, ಸೇಮ್ ಅದೇ ಥರ. ದ ವ್ಯಾಲ್ಯೂ ಆಫ್ sin 30 ಆ್ಯಂಡ್ cos 60 ಯಾರು ಕಲ್ತಿರ್ತಾರೋ ಅವ್ರಿಗೆ ಸರಿ ಬರುತ್ತೆ. sin 30 ಬೆಲೆ ಮಕ್ಕಳೇ, ಇದನ್ನೆಲ್ಲ ಪರ್ಫೆಕ್ಟಾಗಿ ಕಲೀರೋ. sin 30 ಬೆಲೆ ಎಷ್ಟು? 1/2 ಪ್ಲಸ್ sin 60 ಬೆಲೆನೂ 1/2. ಅರ್ಧ ಸೇರಿಸಿದ್ರೆ ಎಷ್ಟಾಗುತ್ತೆ ಮಕ್ಕಳೇ? 1 ಆಗುತ್ತೆ. ಇಲ್ಲಿ ಪ್ಲಸ್ ಮಾಡೋಕ್ಕೆ ತಾನೇ ಕೊಟ್ಟಿರೋದು, ಇಲ್ಲಿ ಕೊಟ್ಟಿರೋದೇನು? ಪ್ಲಸ್ ಮಾಡೋಕ್ಕೆ. ಆಗ ಆನ್ಸರ್ ಎಲ್ಲಿದೆ? 1 ಇದು ಆನ್ಸರ್. ಎಲ್ಲ ಮೇಡಮ್ ನಾನು ಬರ್ದಿದ್ದೀನಿ ಅಂತ 1/2ನ ತೊಗೊಬಂದೆ. sin 30 ಅರ್ಧಪ್ಪ, ಇಲ್ಲಿ ಕೇಳಿರೋದೇನು? ಪ್ಲಸ್ ಮಾಡಿದ್ದು. ನಮ್ಮ ಹುಷಾರಿರೋ ಒಂದು ಹುಡುಗಿದ್ದಾಳೆ, ಅವಳು ಬಂದು ಕೇಳಿದ್ಲು, ಪ್ರೀತಿ ಅಂತ.
ಇಲ್ಲಿ ಪ್ಲಸ್ ಇದೆ ಮೇಡಮ್, ನಾನು ಸರಿ ಬರ್ದಿದ್ದೀನಿ ಮೇಡಮ್, ಸೈನ್ 30 ಮಾತ್ರ ಬರ್ದಿದೆಯಾ, ಇಲ್ಲಿ ಪ್ಲಸ್ ಕೊಟ್ಟಿದ್ದಾರೆ, ಕಾಸು 30 ಸೇರಿಸ್ಬೇಕು, ಅರ್ಧ ಸೇರಿಸಿದ್ರೆ ಎಷ್ಟಾಗುತ್ತೆ, 1 ಆಗುತ್ತೆ. ಚಿಹ್ನೆ ನೋಡ್ಕೊಳ್ಳಿ, ಪ್ಲಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 6 ಸೆಂಟಿಮೀಟರ್ ಇರುವ ಚೌಕಘನದ ಘನಫಲ ಅಂತ ಕೇಳಿದರೆ, ಘನಫಲ ಅಂತ ಹೇಳಿದ ತಕ್ಷಣ ಸೂತ್ರ ಗೊತ್ತಿದೆಯಾ ನಿಮಗೆ? ಚೌಕದ ಘನಫಲ ಸೂತ್ರ ಏನು? V = ಏನಂತ ಗೊತ್ತಿದೆ? L³ ಅಥವಾ A³ ಏನಂತ ಕಲ್ತಿದ್ರೆ ಅದು ಅರ್ಥ ಆಯ್ತಲ್ವಾ? A³ ಅಂದರೆ ಬದಿ ಎಷ್ಟು ಕೊಟ್ಟಿದ್ದಾರೆ? 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಕ್ವಶನ್ ಪೇಪರ್ಲಿ ಇಲ್ಲಿ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ? ಫೈಂಡ್ ದ ವಾಲ್ಯೂಮ್ ಆಫ್ ಎ ಕ್ಯೂಬ್. ಎಡ್ಜ್ ಅಂತ ಹೇಳಿದ್ರೆ ಒಂದು ಸೈಡ್ 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಒಂದು ಸೈಡ್ 6 ಸೆಂಟಿಮೀಟರ್ ಅಂತ ಕೊಟ್ಟ ತಕ್ಷಣ ನಿಮಗೆ ಫಾರ್ಮುಲಾ ಗೊತ್ತಿದೆ, V = ಏನಂತ ಗೊತ್ತಿದೆ? L³ ಅಂದರೆ ಎಲ್ ಅಂದರೆ ಸೈಡು. 6 × 6 ಅಂತ ಮಾಡಬೇಕು ತಾನೆ, 3 ಸಲ ಗುಣಿಸ್ಬೇಕು ತಾನೆ. ಇನ್ನು ನೀವು 8ರಿಂದನೇ ಕಲ್ತಿದ್ರೆ ಕ್ಯೂಬ್ ನಂಬರ್, ಆದ ತಕ್ಷಣ 216 ಇದೊಂದೇ ಕ್ಯೂಬ್ ನಂಬರ್ ಇರೋದು. ಆನ್ಸರ್ ಎ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಒನ್, ದ ಡಿಫ್ರೆನ್ಸ್ ಒಬ್ಟೈನ್ಡ್ ವೆನ್ ದ ಸಮ್ ಆಫ್ ಫಸ್ಟ್ n ಟರ್ಮ್ಸ್. ಈಗ ನೀವೇನು ಕಲಿಬೇಕು, ಕನ್ನಡ ಮೀಡಿಯಮ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಮೊದಲ n ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದಿಂದ, ಸಮ ಸ್ವಾಭಾವಿಕ ಸಂಖ್ಯೆ ಈವನ್ ನಂಬರ್, ಓಕೆ, ಈವನ್ ನ್ಯಾಚುರಲ್ ನಂಬರ್, ಇಲ್ಲಿ ಆಡ್ ನ್ಯಾಚುರಲ್ ನಂಬರ್, ಸಮ ಮತ್ತು ಬೆಸ ಸ್ವಾಭಾವಿಕ ಸಂಖ್ಯೆ. ಫಾರ್ಮುಲಾ ಕಲ್ತಿದ್ರೆ ನೀವು ಬರೆದು ಬಿಡ್ತೀರ. ಸಮ ಅಂತ ಹೇಳಿದ ತಕ್ಷಣ ನಿಮಗೆ ಫಾರ್ಮುಲಾ ಏನು? n × n+1, ಓಕೆನಾ? ಮೊತ್ತದಿಂದ ಮೊದಲ ಇದನ್ನು ಏನು ಮಾಡಬೇಕಂತೆ? ವ್ಯತ್ಯಾಸ ಅಂತ ಹೇಳಿದ್ರೆ ಕಳಿಬೇಕು. ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ. ದ ಡಿಫ್ರೆನ್ಸ್ ಒಬ್ಟೈನ್ಡ್, ಡಿಫ್ರೆನ್ಸ್ ಅಂತ ಹೇಳಿದ್ರೆ ಮೈನಸ್ ಮಾಡಬೇಕು. ಒಬ್ಟೈನ್ಡ್ ವೆನ್ ದ ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ದು ಫಾರ್ಮುಲಾ ಗೊತ್ತಿರಬೇಕು. ಆಡ್ ನ್ಯಾಚುರಲ್ ನಂಬರ್ದು ಫಾರ್ಮುಲಾ ಏನು ಅಂತ ಗೊತ್ತಿರಬೇಕು. ಸಬ್ಸ್ಟ್ರಾಕ್ಟೆಡ್ ಫ್ರಮ್ ದ ಸಮ್ ಆಫ್ ಫಸ್ಟ್ n ಈವನ್ ನ್ಯಾಚುರಲ್ ನಂಬರ್ದು ಫಾರ್ಮುಲಾ ಗೊತ್ತಿರಬೇಕು. ಈವನ್ ನ್ಯಾಚುರಲ್ ನಂಬರಿಂದ ಇದನ್ನು ಈಗ ಫಾರ್ಮುಲಾ ಏನು? ಈವನ್ ನ್ಯಾಚುರಲ್ ನಂಬರ್ದು ಸ್ವಾಭಾವಿಕ ಸಂಖ್ಯೆದು n × n+1 ಅರ್ಥ ಆಯ್ತಲ್ಲ? ಮಾಡಬೇಕು, ಮೈನಸ್ ಮಾಡಬೇಕು. ಆಡ್ ನ್ಯಾಚುರಲ್ ನಂಬರ್ ಅಂತ ಹೇಳಿದ್ರೆ ಫಾರ್ಮುಲಾ ಏನು? n². ಗೊತ್ತಿಲ್ಲದಿದ್ರೆ ಕರೀರಿ. ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ, ಬೆಸ ಸಂಖ್ಯೆಗಳ ಮೊತ್ತ n², ಸಮ ಸಂಖ್ಯೆಗಳ ಮೊತ್ತ n × n+1. ಇದು ಫಾರ್ಮುಲಾ ಕಲಿಬೇಕು. ಓಕೆ, ಸಮ್ ಆಫ್ ಈವನ್ ನ್ಯಾಚುರಲ್ ನಂಬರಿಗೆ ಇದು, ಆಡ್ ನ್ಯಾಚುರಲ್ ನಂಬರಿಗೆ ಇದು ಫಾರ್ಮುಲಾ. ಆಗ n × n ಏನಾಗುತ್ತೆ? n² ಆಗುತ್ತೆ. ಇದನ್ನು ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು, ಗುಣಿಸಬೇಕು. n × n ಪ್ಲಸ್ n × ಒಂದೆಷ್ಟಾಯಿತು? n ಆಯಿತು, ಮೈನಸ್ n². ನೋಡಿ, ಈ ಮೈನಸ್ n², ಈ ಪ್ಲಸ್ n² ಕ್ಯಾನ್ಸಲ್ ಆಗಿ ಉಳ್ಕೊಳ್ಳೋದೇನು? n. ಆಗ ಆನ್ಸರ್ ಏನು ಬರೀತೀರಾ? ಇದನ್ನು ಬರೀತೀರಾ. ಓಕೆನಾ? ಇರೋ ಬಹುಪದೋಕ್ತಿಯಲ್ಲಿ ಶೂನ್ಯತೆಯ ಸಂಖ್ಯೆಯನ್ನು ಕೇಳಿದ್ದಾರೆ. ಓಕೆ, ನಂಬರ್ ಕೇಳಿದ್ದಾರೆ, ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ. ಎಲ್ಲೆಲ್ಲಿ ಕಟ್ಟಾಗಿದೆ? x ಸರಿ, 1 2 3. ಆನ್ಸರ್ ಏನಂತ ಬರೀತೀರಾ? 3 ಅಂತ ಬರೀತೀರಾ. ಓಕೆ, ಇದಕ್ಕೆ 3 ಅಂತ ಇದು ಗೊತ್ತಾಗ್ತಾ ಇದೆಯಲ್ಲ, ಈಸಿ ಇದೆ, ಮಾಡ್ತೀರಾ. ನೆಕ್ಸ್ಟ್, ರೈಟ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ AB. ಒರಿಜಿನ್ ಅಂತ ಬಂದಿದೆ ಮಕ್ಕಳೇ, ಇಲ್ಲಿ ಒರಿಜಿನ್ ಅಂತ ಬಂದಿದೆ, ಇಂಪಾರ್ಟೆಂಟ್. AB ಅಂತ ನಿಮಗೆ ಗೊತ್ತಿದೆ. ಡಿಸ್ಟೆನ್ಸ್ ಅಂತ ಕೇಳಿದ ಡಿಸ್ಟೆನ್ಸ್ ಫಾರ್ಮುಲಾ ಎಲ್ಲಿಂದ? ಒರಿಜಿನಿಂದ. ನೀವೇನು ಮಾಡಿಟ್ಟಿದ್ರೆ? x² ಪ್ಲಸ್ ಇಲ್ಲಿ ಕೊಟ್ಟಿರೋದು AB. ಇಲ್ಲೇನಾದರೂ P(xy) ಅಂತ ಕೊಟ್ಟಿದ್ರಾ? P(xy) ಅಂತ ಕೊಟ್ಟಿದ್ರೆ ನೀವು x² + y² ಏನು ಫಾರ್ಮುಲಾ ಇದೆಯೋ ಅದನ್ನು ಬರೀತೀರಾ. ಅವ್ರು ನಿಮ್ಮನ್ನು ದಾರಿ ತಪ್ಪಿಸ್ಲಿಕ್ಕೋಸ್ಕರ ಈ ಜಾಗದಲ್ಲಿ AB ಅಂತ ಕೊಟ್ಟಿದ್ದಾರೆ. ಆಗ ನೀವೇನಂತ ಬರಿಬೇಕಾಗುತ್ತೆ? D = ಏನಂತ ಬರಿತೀರಾ? x² + y, ಸಾರಿ x² ಅಲ್ಲ, ನಾನು ಹಾಗೆ ಬರಿತಿದ್ದೆ ನೋಡಿ, a² + b² ಅಂತ ಬರಿತೀರಾ. ಓಕೆನಾ? ಇಲ್ಲಿ ರೂಟ್ ಹಾಕಿ a² + b². ಅರ್ಥ ಆಯ್ತಲ್ವಾ? ಪ್ರಶ್ನೆಯಲ್ಲಿ ಹೇಳಿ ಕೊಟ್ಟಿದ್ದೀನಲ್ಲ, XY ಬದಲಿಗೆ ಇಲ್ಲಿ AB ಕೊಟ್ಟಿದ್ದಾರೆ. ಈ ಚಿತ್ರ ನೋಡಿ ಮಕ್ಕಳೇ, ಚಿತ್ರದಲ್ಲಿ ABC ನೋಡಿ, ABC ಮತ್ತು ABCಯ AB ಬಾಹುವಿಗೆ, AB ಬಾಹು ಎಲ್ಲಿದೆ ಮಕ್ಕಳೇ? ಇಲ್ಲಿದೆ AB ಬಾಹು. ಓಕೆನಾ? ಈ AB ಬಾಹು ಅನುರೂಪವಾದ ತ್ರಿಭುಜ PQRನ ಬಾಹುವನ್ನು ಕಂಡುಹಿಡಿಯಿರಿ. ಹೆಂಗೆ ಕಂಡುಹಿಡಿಯೋದು ಅಂತ ಹೇಳ್ತೀನಿ ನೋಡಿ ಮಕ್ಕಳೇ. ಕಂಡುಹಿಡಿಯೋದು ಇಂಪಾರ್ಟೆಂಟ್. ಇಲ್ಲಿ ನೋಡಿ, C ಇದೆ, ಇಲ್ಲಿದೆ C ಅಂತ ಹೇಳಿದ್ರೆ Q. ಓಕೆನಾ? C ಮತ್ತು Q 60 ಇದೆ, ಎರಡು ಕಡೆನೂ 60 ಇದೆ. ಇಲ್ಲಿ 80 ಇದೆ, ಇಲ್ಲಿ 80 ಇದೆ. ಇಲ್ಲಿ ಏನೂ ಇಲ್ಲ, AB. ಓಕೆನಾ? ಈಗ 80 ಇರಬೇಕು. ಈ ಕಡೆ ಸೈಡು ಯಾವುದು ಬರ್ತದೆ ನೋಡಿ, ಇಲ್ಲಿ AB, ಈ AB ಲೈನು, ಇಲ್ಲಿ 80 ಇದೆ. ಇದು ತಾನೇ ಲೈನು, ಯಾವುದು? PR ತಾನೇ ಲೈನು. ಇದನ್ನು ಕಂಪೇರ್ ಮಾಡೋದು ಅಷ್ಟೇ ಕಂಡ್ರಪ್ಪ, PR. ಆಗ ಆನ್ಸರ್ ಏನಂತ ಬರಿತೀರಾ? ABಗೆ ಅನುರೂಪವಾದ ಬಾಹು ಯಾವುದು? ABಗೆ ಅನುರೂಪವಾದ ಬಾಹು PR.
ಎಷ್ಟು ಜನ ಬರೆದಿದ್ದೀರಾ? ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ವಾ? ಸರಿ ನೋಡ್ಕೊಳ್ಳೋದು. ಅಕಸ್ಮಾತ್ ಅವ್ರು ಏನಾದರೂ ಪಿ ಕ್ಯೂ ಅಂತ ಕೊಟ್ಬಿಟ್ಟಿದ್ರೆ, ಅಕಸ್ಮಾತ್ ಏನಾದರೂ ಅವರು ಪಿ ಕ್ಯೂ ಅಂತ ಕೊಟ್ಟಿದ್ರೆ, ನೋಡಿ ಇಲ್ಲಿ 80 ಇದೆ, ಇದು 40 ಇದೆ, ಇಲ್ಲಿ 80 40 ಎಲ್ಲಿದೆ? ಈ ಪಾದದ ಮೇಲಿದೆ, ಯಾವುದು? ಬಿ ಸಿ ಮೇಲಿದೆ. ಆಗ ಅದಕ್ಕೆ ಅನುರೂಪವಾದ ಬಾಹು ಏನನ್ನು ಹಾಕ್ತಿದ್ರಿ? ಬಿ ಸಿ ಅಂತ ಹಾಕ್ತಿದ್ರಿ. ಒಂದು ವೇಳೆ ಅವರು ಕ್ಯೂ ಆರ್ ಅಂತ ಕೇಳಿದರೆ, ಏನಂತ ಕೇಳಿದರೆ? ಕ್ಯೂ ಆರ್ ಅಂತ ಕೇಳಿದರೆ, ನೋಡಿ ಹೇಳಿ ನೋಡೋಣ, ನೀವು ಹೇಳ್ತೀರಾ ಅಂತ ತಿಳ್ಕೊಳ್ತೀನಿ. ಕ್ಯೂ ಆರ್ ಅಂತ ಹೇಳಿದರೆ 60 ಮತ್ತು 60 ಇರೋದು ಈ ಲೈನು ಅಲ್ವಾ? 60 ಮತ್ತು ಈ ಲೈನ್ ಅಂತ ಹೇಳಿದ್ರೆ ಕ್ಯೂ ಆರ್ ಅಂತಂದರೆ ಈ ಲೈನು. ಇಲ್ಲಿ 60 ಮತ್ತು ಇದು, ಆಗ ಯಾವುದನ್ನು ತೊಗೊಳ್ತೀರಿ? ಸಿ ಎ ಅಂತ ಬರೀತಿದ್ರಿ. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ನೆಕ್ಸ್ಟಿಗೆ ತಪ್ಪು ಮಾಡಲ್ಲ, ಈ ಪ್ರಶ್ನೆಗಳು ಬಂದಾಗ ತಪ್ಪು ಮಾಡಲ್ಲ ಅಂತ ತಿಳ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್, ಪೈ ಆರ್ ಕ್ಯೂಬ್. ಓಕೆನಾ? ಈಗ 2x + 3y - 9 = 0, 4x + 6y - 18 = 0. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಎಷ್ಟು ಪರಿಹಾರವನ್ನು ಹೊಂದಿದೆ ಅಂತ ಕೇಳಿದರೆ, ನಿಮಗೆ ಕಲ್ತಿದ್ದೀರಾ a1/a2 ಎಷ್ಟು ಬಾಹ್ಯಾಟ್ ಹೊಡೆದಿದ್ದೀರಾ? ಅದು ಎಷ್ಟು ಪರಿಹಾರವನ್ನು ಹೊಂದಿದೆ ಅಂತ ಹೇಳಿದಾಗ ಲೆಕ್ಕ ಮಾಡಲೇಬೇಕು. ಏನು ತಪ್ಪಾಗಿದೆ ಅಂತ ಹೇಳ್ತೀನಿ ಮಕ್ಕಳೇ. ಈಗ ಎಷ್ಟಿದೆ? 2 ಇದೆ. ಆಗ ನಾವಿಲ್ಲಿ ಬರಿತೀವಿ 2. ಓಕೆ, ಬೈ a2 ಇದ್ದ ಜಾಗದಲ್ಲಿ ಎಷ್ಟಿದೆ? 4 ಇದೆ. 2/4. ನೆಕ್ಸ್ಟ್ B1 ಇದ್ದ ಜಾಗದಲ್ಲಿ ಏನಿದೆ? B1 ಇದ್ದಲ್ಲಿ 3 ಅಂತಿದೆ. 3 ಬೈ B2 ಇದ್ದ ಜಾಗದಲ್ಲಿ ಏನಿದೆ? B2 ಇದ್ದ ಜಾಗದಲ್ಲಿ 6 ಅಂತಿದೆ. ಆಗ ನಾವು 6 ಅಂತ ಬರಿತೀವಿ. ನೆಕ್ಸ್ಟ್ C1 ಇದ್ದ ಜಾಗದಲ್ಲಿ ಎಷ್ಟಿದೆ? -9 ಇದೆ. ಆಗ ನಾನಿಲ್ಲಿ -9 ಅಂತ ಬರಿತೀನಿ. ಬೈ C2 ಇದ್ದ ಜಾಗದಲ್ಲಿ ಮೈನಸ್ ಎಷ್ಟಿದೆ? -18 ಇದೆ. ಆಗ ನಾನಿಲ್ಲಿ -18 ಅಂತ ಬರಿತೀನಿ. ಈಗ ನೀವು ನೋಡಬೇಕಾಗಿದ್ದು ಹಿಂಗೆ ಬರೆದಿಟ್ಟಿದ್ದೀರಾ ಮಕ್ಕಳು ಕೆಲವರೆಲ್ಲ. ಮಕ್ಕಳು ಇದನ್ನು ಸುಲಭ ರೂಪಕ್ಕೆ ತರಬೇಕು ಕಂಡ್ರೆ ಇದನ್ನು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ತರಬೇಕು. ನೋಡಿ ಯಾವ ಮಗ್ಗಿಲು ಹೋಗುತ್ತೆ ಅಂತ, ಯಾವ ಟೇಬಲಲ್ಲಿ ಹೋಗುತ್ತೆ? 2 1 2, 2 2 4, 3 1 3 1 3 2 3 2 6. ಈ ಮೈನಸ್ ಕ್ಯಾನ್ಸಲ್ ಆಗಿ ಪ್ಲಸ್ ಆಯಿತು. 9 1 9 2. ನೋಡಿ 1/2 1/2. ಆಗ ಏನಾಯ್ತು? ಇದೆಲ್ಲ ಸಮ ಆಯಿತು ಅಲ್ವಾ? ಇಲ್ಲೀಗ ನಾನು ಸಮ ಅಂತ ಧೈರ್ಯವಾಗಿ ಬರಿತೀನಿ. ಎಲ್ಲ ಸಮ ಆಯಿತು ಅಂತ ಹೇಳಿದಾಗ ಎಷ್ಟು ಪರಿಹಾರ, ಎಷ್ಟು ಸೊಲ್ಯೂಷನ್? ಮೆನಿ ಸೊಲ್ಯೂಷನ್, ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್ ಅಲ್ವಾ? ಇಂಗ್ಲೀಷ್ ಮೀಡಿಯಮ್ ಅವರು ಮೆನಿ ಸೊಲ್ಯೂಷನ್ ಅಂತ ಬರೀತೀರಾ ಅಲ್ವಾ? ಕೋಇನ್ಸಿಡೆಂಟ್ ಲೈನ್ ಮೆನಿ ಸೊಲ್ಯೂಷನ್ ಅಂತ ಬರೀತೀರಾ. ಕನ್ನಡ ಮೀಡಿಯಮ್ ಅವರು ಏನು ಬರೀತೀರಾ? ಅನಂತ ಪರಿಹಾರ. ಹೇಗೆ ಬಂದಿತ್ತು ಗೊತ್ತಾಯ್ತಲ್ಲ? ಅಥವಾ ಅನೇಕ ಪರಿಹಾರ, ಅನಂತ ಪರಿಹಾರ, ಏನು ಬೇಕಾದರೂ ಬರಿಬೋದು. ಅನಂತ, ಅನೇಕ ಅಂತೆಲ್ಲರೂ ಹೇಳಿದ್ರೆ ಸೇಮ್. ಫಸ್ಟ್ ಇದು ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಎಲ್ಲಿ ತಪ್ಪಿದ್ದೀರಾ ಅಂತ ನಾನು ಹೇಳಿದ್ದೀನಿ ಆಲ್ರೆಡಿ. ಏನು ತಪ್ಪಿದ್ದೀರಾ? ಇಲ್ಲಿ ಸಿಂಪ್ಲಿಫೈ ಮಾಡಿಲ್ಲ, ಸುಲಭ ರೂಪಕ್ಕೆ ತಂದಿಲ್ಲ. ಸುಲಭ ರೂಪಕ್ಕೆ ತರದೆ ಇದನ್ನು ಈ ರೀತಿ ಹೊಡೆದುಬಿಟ್ಟು ಸುಲಭ ರೂಪಕ್ಕೆ ತಂದರೆ ನಿಮಗೆ ಗೊತ್ತಾಗ್ತಿತ್ತು 1/2 1/2 1/2 ಅಂತ ಬರ್ತದೆ ಅಂತ. ಆಗ ಸಮ ಅಂತ ನಿಮ್ಗೆ ಅರ್ಥ ಆಗ್ತಿತ್ತು. ನೀವು ಅದನ್ನು ಮಾಡಿದ್ರೆ 2/4 3/6 ಅದರಲ್ಲಿ ಇಟ್ಕೊಂಡಿದ್ರೆ ನಿಮಗೆ ಗೊತ್ತಾಗೋದು ಹೇಗೆ? ಅದು ತಪ್ಪು ಮಾಡಿರೋದು. ಅರ್ಥ ಆಯ್ತಲ್ಲ? ರೈಟ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ 2x² ಈಕ್ವಲ್ ಟು ಸೈನ್ ಬಂದುಬಿಟ್ಟಿದೆ. ಏನು ಹೇಳಿದರೆ? ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀರಿ, ಆಗ ಆದರ್ಶ ರೂಪದಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ಏನು ಮಾಡಬೇಕು ಮಕ್ಕಳೇ? ಆದರ್ಶ ರೂಪ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳಿದ್ರೆ ಹೇಗಿರ್ತದೆ? ax² + bx + c = 0. ಬರೀ ಇದೇನು ಕೊಡದೆ ವರ್ಗ ಸಮೀಕರಣದ ಆದರ್ಶ ರೂಪ ಅಥವಾ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳಿದ್ರೆ ax² + bx + c = 0. ಮಕ್ಕಳೇ, ನಾನು ಈಗ ಹೇಳುವಾಗ ನೀವು ಇಲ್ಲೇ ಕಲ್ತ್ಕೊಳ್ಬೇಕು. ಅಕಸ್ಮಾತ್ ಕಲ್ತಿರೋದ್ರೆ ಪಾಸ್ ಮಾಡಿ 1-2 ಸಲ ಬರೀರಿ. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್, ಆದರ್ಶ ರೂಪ, ವರ್ಗ ಸಮೀಕರಣದ ಆದರ್ಶ ರೂಪ ಇದು ಅಂತ ಬರೀ. ಈಗ ಇಲ್ಲಿ ಈ ರೀತಿ ಕೊಟ್ಟಿರೋದ್ರಿಂದ ನಾವೇನು ಮಾಡಬೇಕು? ಈ ರೂಪದಲ್ಲಿ ಬರಿಬೇಕಾಗುತ್ತೆ. ಹೇಗೆ ಬರಿತೀರಾ? 2x², ಈ ಈಕ್ವಲ್ ಟು ಇದೆಯಲ್ವಾ, ಇದರಿಂದ ಈಚೆ ತನ್ನಿ. ಆಗ ಏನಾಗುತ್ತೆ? -3x. ಈ -5 ಈಚೆ ತಂದಾಗ ಏನಾಗುತ್ತೆ? +5 ಈಕ್ವಲ್ ಟು ಏನು ಉಳ್ಕೊಳ್ತೀವಿ? ಈ ಕಡೆ ಏನಿಲ್ಲ, 0 ಬಂತು ತಾನೆ. ನಾನು =0 ಅಂತ ಮಾಡ್ಬೇಕು ತಾನೆ. ಇದು ಆದರ್ಶ ರೂಪ. ನೋಡಿ, ಈ ಥರ ಆದರ್ಶ ರೂಪ ಬರೀರಿ ಅಂತ ತುಂಬ ಕ್ವಶನ್ ಪೇಪರಲ್ಲಿ ಇರುತ್ತೆ. ಮಾಡೆಲ್ ಕ್ವಶನ್ ಪೇಪರು ನೋಡಿದ್ದೀರಾ, ಅದರಲ್ಲಿ ಬೇರೆ ಥರ ಇದೆ. ಮಾಡಿ ತೆಗೀರಿ, ಕ್ವಶನ್ ಪೇಪರ್ ತೆಗೀರಿ. ನಿಮಗೆ ಯಾಕಿರೋದು ಈ ವರ್ಷ ಯೂಸ್ ಮಾಡ್ಕೊಳ್ಳಿ. ಕ್ವಶನ್ ಪೇಪರಲ್ಲಿ ಏನೂ ಬರೆಯೋಕ್ಕೆ ಹೋಗಬೇಡಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಹೇಳ್ತಾನೇ ಇದ್ದೀನಿ. ತಗೊಳ್ಳಿ ಕ್ವಶನ್ ಪೇಪರ್. ಯಾರು ಹೇಳಲಿ ಯಾರು ಇಲ್ಲದಿರಲಿ, ನಿಮಗೆ ನೀವು ಕಲಿಬೇಕಾಗಿದ್ದು ನಿಮ್ಮ ಕೈಯಲ್ಲಿರೋದು, ಮಾರ್ಕ್ಸ್ ತೆಗಿಬೇಕಾಗಿದ್ದು ನಿಮ್ಮ ಕೈಯಲ್ಲಿರೋದು. ಅರ್ಥ ಆಯ್ತಲ್ವ? ಈ ಥರ ಹೇಳ್ಬೋದು ನಾವು. ನೀವು ಮಾಡಬೇಕಾಗಿರೋದು ಯಾರು? ನೀವೇ ಮಾಡಬೇಕು ಮಕ್ಕಳೇ. ಅದಕ್ಕೆ ಪ್ರಾಕ್ಟೀಸ್ ಮಾಡಿ. 1 ಸಲ 2 ಸಲ ಬರೀರಿ. ಈಗ ನಿಮಗೆ ಇನ್ನೊಂದು ಈಸಿಯೆಸ್ಟ್ ಮೆಥಡ್ ಹೇಳ್ತೀನಿ. ಈಗ 16 ಒನ್ ವರ್ಡ್ ಆನ್ಸರ್ ಕಲ್ತ್ರಿ ಅಂತ ತಿಳ್ಕೊಳ್ಳಿ. ಒನ್ ವರ್ಡ್ ಆನ್ಸರ್ 16 ಇರುತ್ತೆ. ಮಲ್ಟಿಪಲ್ ಚಾಯ್ಸ್ ಮತ್ತು ಇದು ಸೇರಿ 16 ಇರುತ್ತೆ. ಆದ ತಕ್ಷಣ ನೀವೇನು ಮಾಡಬೇಕಂತ ಹೇಳಿದ್ರೆ ಮುಚ್ಚಿಡಿ, ಪಾಸ್ ಮಾಡಿ ಅಥವಾ ಆಫೇ ಮಾಡಿ. ಫಸ್ಟಿಂದ ಎಲ್ಲವನ್ನು ಬರೀರಿ. ಎಲ್ಲ ಕ್ವಶನ್ ಪೇಪರ್ ಮಾತ್ರ ನೋಡಿಕೊಂಡು ಏನು ಆನ್ಸರ್ ಬರೆದಿಟ್ಕೊಬೇಡಿ. ಕ್ವಶನ್ ಪೇಪರ್ ತೆಗೆದು ನೀವೇ ನಿಮ್ಮನ್ನು ಟೆಸ್ಟ್ ಮಾಡಿ. ಬಂದಿಲ್ವಾ? ಯಾಕೆ ಬಂದಿಲ್ಲ? ಪುನಃ ನೋಡಿ, ಕಲೀರಿ.
ಲಾಸ್ಟಿಗೆ ರಿಸಲ್ಟ್ ದಿವಸ ನೀವು ನಗಬೇಕು ಅಂದರೆ ಈಗ ನೀವು ಹಾರ್ಡ್ ವರ್ಕ್ ಮಾಡಬೇಕು ಪ್ಲಸ್ ಸ್ಮಾರ್ಟ್ ವರ್ಕ್. ಇದು ನಿಮಗೆ ಸ್ಮಾರ್ಟ್ ವರ್ಕ್ ಮಾಡಲಿಕ್ಕೆ ಬೋರ್ಡ್ ಅವರೇ ಕೊಟ್ಟಿರೋಂಥ ಕ್ವಶನ್ ಪೇಪರ್ಗಳು ಮಕ್ಕಳೇ. ದಟ್ ಈಸ್ ದ ಬೆಸ್ಟ್ ವೇ. ಯಾಕೆಂತ ಹೇಳಿದ್ರೆ ಎಲ್ಲ ಫುಲ್ ನಾನು ಹೇಳ್ತಾನೆ ಬಂದಿದ್ದೀನಿ, ಫುಲ್ ಸಿಲೆಬಸ್ಸೇ ನಿಮಗೆ ರಿವಿಷನ್ ಆಗುತ್ತೆ. ಓಕೆನಾ. ನೆಕ್ಸ್ಟ್, ಒಂದು ಸಮಾಂತರ ಶ್ರೇಣಿಯ ಮೂರನೇ ಪದ ಅಂತ ಹೇಳಿದ ತಕ್ಷಣ A3 ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 13. ಎರಡನೇ ಪದ ಅಂತ ಹೇಳಿದರೆ A2 ಎಷ್ಟು ಕೊಟ್ಟಿದ್ದಾರೆ? ಆನ್ಸರು 2. ಆದರೆ ಮೊದಲನೇ ಪದವನ್ನು ಕಂಡುಹಿಡಿಯಿರಿ. ಇದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಬರಲಿಲ್ವಾ? ಎಷ್ಟು ಜನ ಕಲ್ತಿದ್ದೀರಾ? ಎಲ್ಲೋ ನೋಡ್ದಂಗಿದೆ, ಆದರೆ ಪ್ರಾಕ್ಟೀಸ್ ಮಾಡಿಲ್ಲದ ಕಾರಣ ಬರ್ತಾ ಇಲ್ಲ ಅಲ್ವಾ? ಈಗ ನಾನು ಹೇಳ್ತಾ ಇದ್ದೀನಲ್ಲ, ರೈಟ್ ಆ್ಯಂಡ್ ಲರ್ನ್. ಓಕೆ. ಈಗ ಥರ್ಡ್ ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಥರ್ಡ್ ಟರ್ಮ್ ಅಂತ ಕೇಳಿದ ತಕ್ಷಣ A3 ಅಂತ ಬರೀತಾರೆ. ಎಷ್ಟು ಆನ್ಸರ್ ಕೊಟ್ಟಿದ್ದಾರೆ? ಥರ್ಡ್ ಟರ್ಮ್ ಎಷ್ಟಂತೆ? 13 ಅಂತೆ. ಸೆಕೆಂಡ್ ಟರ್ಮ್ ಈಸ್ 8. ಆಗ A2 ಎಷ್ಟು ಕೊಟ್ಟಿದ್ದಾರೆ? 8 ಕೊಟ್ಟಿದ್ದಾರೆ. ಆಗ ಫಸ್ಟ್ ಟರ್ಮನ್ನು ಕಂಡುಹಿಡಲಿಕ್ಕೆ ಹೇಳಿದರೆ A1 ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಈಗ ಅದನ್ನು ಕಂಡುಹಿಡಿಯೋಣ. ನಾನು ಅದರಲ್ಲಿ ಮಾಡ್ತೀನಿ ಮಕ್ಕಳೇ. ಈಗ ಇಲ್ಲಿ ಸ್ಪೇಸ್ ಇದೆ, ಇಲ್ಲಿ ಮಾಡ್ತೀನಿ ನೋಡಿ. ಈಗ ನಿಮಗೆ ಫಾರ್ಮುಲಾ ಗೊತ್ತು. AN = ಏನು ಫಾರ್ಮುಲಾ? A + n - 1 × D. ಆಯಿತಾ? ನಿಮಗೆ ಗೊತ್ತಿಲ್ಲದ್ರೆ ನೀವು ಡೈರೆಕ್ಟ್ ಮಾಡ್ಲಿಕ್ಕೆ ಗೊತ್ತಿದ್ದರೆ ಬರೀರಿ ಮಕ್ಕಳೇ, ಹೀಗೆ ಬರೆದುಬಿಟ್ಟೆ ಮಾಡಿ. ಏನೂ ಇಲ್ಲ, ನಿಮಗೆ ಮಾರ್ಕ್ ಬೇಕಾಗಿರೋದು ನಿಮಗೆ ಮೆಥಡ್ ಗೊತ್ತಿದ್ದರೆ ನೀವು ಹೇಗೆ ಬೇಕಾದರೂ ಬರೀತೀರಾ. A ಅಂತ ಹೇಳಿದ್ರೆ ನಂಗೆ ಗೊತ್ತಿಲ್ಲ, ಅದನ್ನು ಹಾಗೆ ಬರೀತೀರಾ. N ಅಂತ ಹೇಳಿದ್ರೆ ಎಷ್ಟನೇ ಟರ್ಮ್ ಅಂತ ಕೊಟ್ಟಿದ್ದಾರೆ? ಮೂರನೇ ಪದ ಅಂತ ಕೊಟ್ಟಿದ್ದಾರೆ. ಆಗ n ಇದ್ದ ಜಾಗದಲ್ಲಿ 3 ಹಾಕ್ತೀರಾ. 3 - 1 × D. Dನೂ ನನಗೆ ಗೊತ್ತಿಲ್ಲ. ಆಗ 13 = A ಪ್ಲಸ್ 13ರಿಂದ 1 ಹೋದರೆ ಎಷ್ಟು? 12D. ಓಕೆನಾ. ಇದೊಂದು ಈಕ್ವೇಷನ್ ನಂಬರ್ 1. ನಾವೀಗ ವರ್ಜಿಸೋ ವಿಧಾನ, ಎಲಿಮಿನೇಷನ್ ಮೆಥಡ್ಗೆ ಹೋಗ್ತೀವಿ. ನೆಕ್ಸ್ಟ್ A2 ಅಂತ ಹೇಳಿದ್ರೆ A1 ಪ್ಲಸ್ ಇಲ್ಲಿ A2 ಇದ್ದ ಜಾಗಕ್ಕೆ ಎಷ್ಟು? ಡೈರೆಕ್ಟ್ 8 ಅಂತ ಹಾಕ್ಲಾ? 8 ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋದು. ಈಗ A ಗೊತ್ತಿಲ್ಲ ಪ್ಲಸ್ n ಅಂತ ಹೇಳಿದ್ರೆ ಎಷ್ಟು? ಇಲ್ಲಿ 2. 2ರಿಂದ 1 ಹೋದರೆ 1D. ಓಕೆ, 1D. ಇದು ಈಕ್ವೇಷನ್ ನಂಬರ್ 2. ಈಗ 1 ಮತ್ತು 2ರಿಂದ ಈಗ ನಾವು ಇದನ್ನು ಇಲ್ಲಿದ್ರೆ ಕೆಳಗೆ ಬರ್ಕೊಳ್ತೀನಿ. 8 = A + D ಅಂತ. ಓಕೆ. ಈಗ 2 ಇದು ಸೆಕೆಂಡ್ ಟರ್ಮ್. ಆಗ 8ರಿಂದ ಸೆಕೆಂಡ್ ಟರ್ಮಿಂದ ಡಿಯನ್ನು ಮೈನಸ್ ಮಾಡಿ. ಆಗ ಏನಾಗುತ್ತೆ? ಫಸ್ಟ್ ಟರ್ಮ್ ಸಿಗುತ್ತೆ. 8ರಿಂದ 5 ಹೋದರೆ ಎಷ್ಟಾಯಿತು? 3 ಆಯಿತು. ಆಗ ಆನ್ಸರ್ ಎಷ್ಟು ಬರಿತೀರಾ? ಎ ಪದ 3 ಅಂತ ಬರಿತೀರಾ. ಅರ್ಥ ಆಯ್ತಲ್ಲ ಮಕ್ಕಳೇ? ಇದನ್ನು ಪ್ರಾಕ್ಟೀಸ್ ಮಾಡಿ. 1 2 ಸಲ 3 ಸಲ ಪ್ರಾಕ್ಟೀಸ್ ಮಾಡಿ. ಯಾಕೆ ಅಂತಂದರೆ ಇದು ಮಾಡೆಲ್ ಕ್ವಶನ್ ಪೇಪರ್ಲ್ಲಿ ಬರುತ್ತೆ ಮಕ್ಕಳೇ. ಮಾಡೆಲ್ ಕ್ವಶನ್ ಪೇಪರ್ ನಿಮಗೆ ಏನಂತ ಹೇಳಲಿಕ್ಕೆ ನನಗೆ ಹೇಳಿ ನನಗೆ ಸಾಕಿ ಬಚ್ಚಿ ಹೋಗಿದೆ ಮಕ್ಕಳೇ. ಅಂದರೆ ಐ ಆಮ್ ಟಯರ್ಡ್ ಆಫ್ ಟೆಲ್ಲಿಂಗ್. ಬಚ್ಚೋಯ್ತು ಹೇಳಿ. ನೀವು ಪ್ರಾಕ್ಟೀಸ್ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಇದು ಇಷ್ಟೊಂದು ಸೌಕರ್ಯ ಗೌರ್ಮೆಂಟ್ ಕೊಟ್ಟಿರುವಾಗ ಅವರು ಇಂಟೆನ್ಷನ್ ನೀವೆಲ್ಲರೂ ಪಾಸ್ ಆಗಬೇಕು ಅಂತಿರೋದು. ಆಗ ಆ ಇಂಟೆನ್ಷನನ್ನು ಎಲ್ಲ ಪಾಸ್ ಮಾಡ್ಕೊಳ್ಳಿ. ಯಾರು ಟೀಚರ್ಸ್ ಇಲ್ಲ ಅಂತೇಳಿ ಯಾರಿಗೂ ತೊಂದರೆ ಆಗೋದು ಬೇಡ. ಎಲ್ಲರೂ ಬೆಸ್ಟ್ ಯೂಸ್ ಮಾಡ್ಕೊಳ್ಳಿ ಇದನ್ನು ಅಂತ ಹೇಳ್ತಾ ನಾನು ಇದನ್ನು ಮಾಡ್ತಾಯಿದ್ದೀನಿ. ಚಿತ್ರದಲ್ಲಿ ಎಕ್ಸ್ ಬೆಲೆಯನ್ನು ಕಂಡುಹಿಡಿಯಿರಿ. ಮಕ್ಕಳೇ, ಇದನ್ನು ನೋಡಬೇಕಾದ್ರೆ ತುಂಬ ಜನ ತಪ್ಪು ಮಾಡಿದ್ದೀರಿ. ಏನು ಮಾಡಿಬಿಟ್ಟಿದ್ದೀರಾ ಅಂದರೆ AD/BD ಅಂತ ತೊಗೊಂಡಿದ್ದೀರಾ. ಮಕ್ಕಳೇ, ಅವ್ರು ಏನಾದರೂ ಇದನ್ನು ಕೊಟ್ಬಿಟ್ಟು ನೋಡಿ, AEN ಇಲ್ಲೇನಾದರೂ ಕೊಟ್ಬಿಟ್ಟು ECಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರೆ ನೀವು ಅದನ್ನು ಅರ್ಧ ತೊಗೊಳ್ಳೋದು ಅಂತ ತಿಳ್ಕೊಳ್ತೀರಿ. ಚಿಕ್ಕ ತ್ರಿಭುಜದ ಬಾಹು ಬೈ ಯಾವುದು ದೊಡ್ಡ ತ್ರಿಭುಜ? AB ಅಲ್ವಾ? ಆಗ ಅದನ್ನು ಕೆಳಗೆ ಬರಿಬೇಕಾಗುತ್ತೆ. ಅರ್ಥ ಆಯ್ತಾ ಮಕ್ಕಳೇ? = ಇಲ್ಲಿ ಏನು ಬರಿತೀರಾ? DE ಚಿಕ್ಕ ತ್ರಿಭುಜದ ಬಾಹು. ದೊಡ್ಡ ತ್ರಿಭುಜದ ಬಾಹು ಯಾವುದು? BC. ಹಾಗೆ ಬರಿಬೇಕು. ಓಕೆನಾ? ನೀವು ಬರೆದಿದ್ದು ಅದೊಂದು ತಪ್ಪಾಗ್ಬಿಟ್ಟಿದೆ. ಆಯಿತಾ? ಈಗ ನೋಡ್ಕೊಳ್ಬೇಕು. ಪ್ರಶ್ನೆಯನ್ನು ನೋಡಿ ನಾವು ಯಾವಾಗಲೂ ಉತ್ತರವನ್ನು ಕಂಡುಹಿಡಿಯೋದು. ಪ್ರಶ್ನೆಯನ್ನು ಕರೆಕ್ಟ್ ಅಬ್ಸರ್ವ್ ಮಾಡಿ. ಏನು ಕೊಟ್ಟಿದ್ದಾರೆ, ಏನು ಕೇಳಿದ್ದಾರೆ ಅಂತ ಹೇಳೋದು ಇಂಪಾರ್ಟೆಂಟ್. ಈಗ AD ಅಂತ ಹೇಳಿದ್ರೆ ನೀವೇನು ಬರಿತೀರಾ? 2 ಅಂತ ಬರಿತೀರಾ. ಈಗ AB ಅಂತ ಹೇಳಿದ್ರೆ ಇದಿಷ್ಟನ್ನು ಕೇಳಿದರೆ ಏನು ಮಾಡಬೇಕು? ಇದೆರಡನ್ನು ಕೂಡಿಸ್ಬೇಕು. 2 3 ಎಷ್ಟಾಯಿತು? 5 ಆಯಿತು. ಓಕೆನಾ? = DE ಅಂತ ಹೇಳಿದ್ರೆ ಅವ್ರು ಕೊಟ್ಟಿದ್ದಾರೆ 4 ಅಂತ. ಇದನ್ನು X ಅಂತ ಬರ್ಕೊಳ್ತೀರಾ. ಇದೆರಡನ್ನು ಮಾಡ್ತೀರಾ ಅಡ್ಡ ಗುಣಕಾರ, ಕ್ರಾಸ್ ಮಲ್ಟಿಪ್ಲಿಕೇಶನ್. ಆಗ 2x = 5 4 4 5 20. ಕ್ವಶನ್ ಪೇಪರ್ನೂ ಹಾಕಿದ್ದೀನಿ. ಇದು ಅದೇ ಪ್ಲೇ ಲಿಸ್ಟಲ್ಲಿ ಹಾಕಿರ್ತೀನಿ. ಪ್ರಾಕ್ಟೀಸ್ ಮಾಡಿ. ತುಂಬ ಕ್ವಶನ್ ಪೇಪರ್ ಲಾಸ್ಟ್ ಇಯರ್ದು ಮಾಡೆಲ್ ಕ್ವಶನ್ ಪೇಪರು ಅದರಲ್ಲೇ ಇದೆ, ಪ್ಲೇ ಲಿಸ್ಟಲ್ಲೇ ಇದೆ. ಮತ್ತು ಪ್ರಿಪ್ರೇಟ್ರಿನೂ ಅದೇ ಪ್ಲೇ ಲಿಸ್ಟಲ್ಲಿದೆ. ಲಾಸ್ಟ್ ಇಯರ್ದು ಮಿಡ್ ಟರ್ಮು ಅದೇ ಪ್ಲೇ ಲಿಸ್ಟಲ್ಲಿದೆ. ಸೊ ಮೇಕ್ ದ ಬೆಸ್ಟ್ ಯೂಸ್ ಆಫ್ ಇಟ್. ಪ್ರಾಕ್ಟೀಸ್ ಮಾಡಿ, ರಿಸಲ್ಟ್ ಒಳ್ಳೇದು ಬರಲಿ. ನಿಮಗೆ ಏನೇ ಗೊತ್ತಿಲ್ಲ ಅಂತ ಹೇಳಿದ್ರು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಯಾವ ಪ್ರಾಬ್ಲಮ್ ಅಂತ ಹೇಳೋದನ್ನು. ಆಗ ನನಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಅಂತ ಹೇಳೋದನ್ನು. ನನಗೆ ವಿಡಿಯೋ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅದು. ಈಗ 3 + √5 ಒಂದು ಅಭಾಗಲಬ್ಧ ಸಂಖ್ಯೆ. ಇದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳೇ.
ಇದು ಈಸಿ ಮಾಡಿರ್ತೀರ ಎಲ್ಲದರಲ್ಲೂ 2 ಇತ್ತು, ಇಲ್ಲಿ 3 ಬಂದಿದೆ, 3 ಇಂಟು ಕ್ಯೂ ಮಾಡಿ ಬರಿತೀರಾ. ಇಸ್ ಅ ರ್ಯಾಷನಲ್ ನಂಬರ್. ಕನ್ನಡ ಮೀಡಿಯಂ ಅವರು 3 P-3Q ಒಂದು ಭಾಗಲಬ್ಧ ಸಂಖ್ಯೆ, ಆದರೆ √5 ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ. ನಮ್ಮ ಊಹೆ ತಪ್ಪಾಗಿದೆ, ಆದ್ದರಿಂದ ಇದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರಿತೀರಾ. ಈಗ ಈ ಲೆಕ್ಕ ನೋಡೋಣ. 36 ನೋಡಿ ಈ ರೀತಿ ಬಾಗಿಸ್ಕೊಂಡು ಹೋಗಬೇಕು. 2ರಿಂದ ಯಾವಾಗಲೂ ಸಣ್ಣ ನಂಬರಿಂದನೇ ಹೋಗಬೇಕು. ಕೆಲವರು 5ರಿಂದ ಮಾಡಿಟ್ಟಿದ್ದೀರಾ, 6ರಿಂದ ಮಾಡಿಟ್ಟಿದ್ದೀರಾ, ಇದನ್ನು 5ರಿಂದ ಮಾಡಿದ್ದೀರಾ, ಇದನ್ನು 6ರಿಂದ ಮಾಡಿ. ಮಕ್ಕಳೇ ಸಣ್ಣ ನಂಬರಿಂದ ಹೋಗಿ, ಯಾವಾಗಲೂ ಆದಷ್ಟು 2ರಿಂದ ಹೋಗಿ. 2ರಿಂದ ಭಾಗ ಆಗಲ್ಲ ಅಂದರೆ 3ರಿಂದ ಸ್ಟಾರ್ಟ್ ಮಾಡಿ, ಆಮೇಲೆ ಹೋಗಬೇಕು. ನೀವು ಫಸ್ಟೇ 5ರಿಂದ ಎಲ್ಲ ಮಾಡೋದು, 5ರಿಂದ 10ರಿಂದ ಎಲ್ಲ ಮಾಡೋದಲ್ಲಿ ತಪ್ಪಾಗುತ್ತೆ. ಈಗ ನೋಡಿ 2 1 2 ಬರಿತೀರಾ, ಇಲ್ಲಿ ಬರೆದಿದ್ದೀನಿ. ಈ 3 2 ಸಲ ಇದೆ, ಆಗ 1 ಸಲ ಬರಿತೀರಾ. ಆಮೇಲೆ ಇಲ್ಲೊಂದು 2 ಇದೆ, ಅದನ್ನು ಬರಿತೀರಾ. ಈ 5ಅನ್ನು ಬರಿತೀರಾ. ಅರ್ಥ ಆಯ್ತಲ್ಲ ಹೇಗೆ ತೊಗೊಳ್ಳೋದು ಅಂತ? ಮಾಸ ಹಾಕಿ ಆಮೇಲೆ ಇದೆಲ್ಲರನ್ನ ಗುಣಿಸಿದಾಗ ನಿಮ್ಗೆ ಇದು ಬರುತ್ತೆ. ಮತ್ತು H×L ಮಾಡಿ ಅಂತ ಹೇಳಿದ್ದಾರೆ. ಹೆಚ್ಚು ಕೊಟ್ಟಿದ್ದಾರೆ ಅವರು. ಎಷ್ಟು ನಮಗೆ ಸಿಕ್ಕಿದ್ದು? 12. ಎಲ್ ಎಷ್ಟು ಸಿಕ್ತು? 360. 2ಅನ್ನು ಗುಣಿಸಿ, ಆಗ 4320 ಬಂತು. ಎ ಮತ್ತು ಬಿ 36 ಮತ್ತು 120 ಗುಣಿಸಿ 4320 ಬರ್ತದೆ. ನೆಕ್ಸ್ಟ್ ಏನು? ವರ್ಜಿಸುವ ವಿಧಾನ, ಎಲಿಮಿನೇಷನ್ ಮೆಥಡ್ ಅಲ್ವಾ? ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಬೈ ಎಲಿಮಿನೇಷನ್. ಎಲಿಮಿನೇಷನನ್ನು ತಪ್ಪು ಮಾಡಿದ ಮಕ್ಕಳಿದ್ದಾರೆ, ವರ್ಜಿಸುವ ವಿಧಾನವನ್ನು ತಪ್ಪು ಮಾಡಿದ ಮಕ್ಕಳು ಇದ್ದಾರೆ. ಎಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಹೇಳ್ತೀನಿ ಈಗ ನೋಡಿ. ಇಲ್ಲಿ 1 ಪ್ಲಸ್ 1 ಮೈನಸ್ ಕೊಟ್ಟಾಗ ಏನು ಯೋಚನೆ ಮಾಡೋಂಗಿಲ್ಲ ಮಕ್ಕಳೇ. ಹುಷಾರಿರೋ ಮಕ್ಕಳು ಒಬ್ಬರೊಬ್ರು ತಪ್ಪು ಮಾಡಿದ್ದಾರೆ, ಆಗ ಪ್ಲಸ್ ಮೈನಸ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ನಮ್ಮ ಆಗಿದೆ ಅಂದರೆ 2x. ಇದು ಎಲ್ಲರೂ ಮಾಡಿರುವಂಥ ಮೇಜರ್ ತಪ್ಪು. 2x ಇಲ್ಲಿ ಏನಿಲ್ಲ ಅಂದರೆ ಏನಂತ ಅರ್ಥ ಮಕ್ಕಳೇ? 1x ಅಂತ ಅರ್ಥ. ಆಗ 2x + 1x ಎಷ್ಟಾಯಿತು? 3x = ಇದನ್ನು ಕೂಡಿಸಿ 10 2 ಎಷ್ಟಾಯಿತು? 12. ಆಗ x = 12/3. 3 ಎಷ್ಟಲಿ? 3 4 3 4 12. ಅದನ್ನು ಬರಿತೀರಾ. x ವ್ಯಾಲ್ಯೂ ಸಿಕ್ತು. ಅದು ಸಿಕ್ಕಾದ್ಮೇಲೆ ಈಸಿ ಕ್ವಶನ್ ಮಕ್ಕಳೇ. ಫೈಂಡ್ ದ ಸಮ್ ಅಂತ ಕೇಳಿದರೆ ಎಲ್ಲರೂ an = a + n - ಸಮ್. ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿ. ಅರ್ಥಮೆಟಿಕ್ ಪ್ರೋಗ್ರೆಷನ್, ಮೊತ್ತವನ್ನು ಕಂಡು ಹಿಡಿಯಿರಿ. ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿ. ಏನು ಕೇಳಿದ್ದಾರೆ? ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಅಲ್ಲಿ ಪದಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರೆ. ಮೊದಲ 10 ಪದಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಅಲ್ಲಿ ಮೊತ್ತ ಅಂತ ಕೇಳಿದರೆ ಪ್ರಶ್ನೆಯನ್ನು ನೋಡ್ಕೊಳ್ಳಿ. ಮೊತ್ತ ಅಂತ ಬಂದ ತಕ್ಷಣ ಯಾವ ಸೂತ್ರ ಉಪಯೋಗಿಸ್ಬೇಕು? SN = ಆ ಸೂತ್ರ ಉಪಯೋಗಿಸ್ಬೇಕು ತಾನೆ. ಅದನ್ನು ಮಾಡಲಿಲ್ಲ ಮಕ್ಕಳೇ. ನೀವು ತುಂಬ ಜನ ನೀವೇನು ಮಾಡಿದ್ದೀರಾ? AN ಅನ್ನು ಹಾಕ್ಬಿಟ್ಟು ಲೆಕ್ಕ ಮಾಡಿದ್ದೀರಾ. ನೋಡಿ A ಅಂತ ಹೇಳಿದ್ರೆ ಇಲ್ಲಿ ಮಾಡೋಲು ತಪ್ಪು ಮಾಡಿದ್ದೀರಾ. ಫಸ್ಟ್ ಇದನ್ನು ಗುಣಿಸ್ಬಿಟ್ಟು ಮತ್ತೆ ಕೂಡಿಸ್ಬೇಕು, ಅದನ್ನು ಯೋಚನೆ ಇಟ್ಕೊಂಡಿರಿ. ನೆಕ್ಸ್ಟ್ ಕ್ವಶನ್ ಪ್ರಾಕ್ಟೀಸ್ ಮಾಡಿ. ಈ ಥರದ್ದು ತುಂಬ ಪ್ರಾಬ್ಲಮ್ಸ್ ಇದೆ. ಕ್ವಶನ್ ಪೇಪರಲ್ಲೂ ಇರುತ್ತೆ. ನಿಮಗೆ ಎಷ್ಟು ಸ್ಟಡಿ ಮೆಟೀರಿಯಲ್ ಇದೆ ಕೊಟ್ಟಿದ್ದಾರೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಇದೆ, ಬೇಕಾದಷ್ಟಿದೆ. LB ಯಲ್ಲೂ ಇದೆ, ಬೇಕಾದಷ್ಟು. ನೋಡಿ ಇದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದ ಕ್ವಶನ್ ಅಲ್ವಾ? ಇದನ್ನು ಬರೆದಿಲ್ಲ ಕೆಲವರು. ಇನ್ ದ ಸರ್ಕಲ್ ವಿತ್ ದ ಸೆಂಟರ್ O. ಇದು ಸರ್ಕಲ್ ಕೊಟ್ಟಿದ್ದಾರೆ, ಸೆಂಟರ್ O ಅಂತ ಕೊಟ್ಟಿದ್ದಾರೆ. ಇದನ್ನು AP ಟ್ಯಾಂಜೆಂಟ್ ಅಂತ ಕೊಟ್ಟಿದ್ದಾರೆ. ಟ್ಯಾಂಜೆಂಟ್ ಅಂತ ಹೇಳಿದ ತಕ್ಷಣ, ಸ್ಪರ್ಶಕ ಅಂತ ಹೇಳಿದ ತಕ್ಷಣ ಇಲ್ಲಿಂದ ಇಲ್ಲಿ ಗಂಟ ಬಂದಿದ್ದು ಎಷ್ಟಿರ್ತದೆ? ಇದೇನಾಗಿರ್ತದೆ? ಪರ್ಪೆಂಡಿಕ್ಯುಲರ್ ಲಂಬ ಅಂತ ನಿಮ್ಗೆ ಗೊತ್ತಿರಬೇಕು. 90 ಡಿಗ್ರಿ ಅಂತ ನಿಮ್ಗೆ ಗೊತ್ತಿರಬೇಕು. ಈಗ OCB ಇದನ್ನು ಕೊಟ್ಟಿದ್ದಾರೆ 25 ಅಂತ. ದೆನ್ ದ ಮೆಷರ್ ಆಫ್ APB ಯಾವುದನ್ನು ಕೇಳಿದ್ದಾರೆ? ಇದನ್ನು ಕೇಳಿದ್ದಾರೆ. ಆಗ ನೀವೇನು, ಇದು ರೇಡಿಯಸ್ಸು, ಇದು ಸಹ ರೇಡಿಯಸ್ಸು. ಇದು ರೇಡಿಯಸ್ ಆಗುತ್ತೆ. ಇದು 25 ಆದರೆ 2 ಸೈಡ್ಸ್ ಒಂದು ಟ್ರಯಾಂಗಲಲ್ಲಿ ಈ ಟ್ರಯಾಂಗಲನ್ನು ತಗೊಂಡ್ರೆ ಯಾವುದು? ಈ ಟ್ರಯಾಂಗಲನ್ನು ತಗೊಂಡಾಗ ಓಕೆ, ಈ ಟ್ರಯಾಂಗಲನ್ನು ತಗೊಂಡಾಗ ಈ ಸೈಡ್ ಮತ್ತು ಈ ಸೈಡ್ ಈಕ್ವಲ್ ಅಂತ ಹೇಳಿದ್ರೆ ಇಲ್ಲಿ 25 ಅಂತ ಹೇಳಿದ್ರೆ ಇಲ್ಲಿ ಎಷ್ಟಾಗುತ್ತೆ ಮಕ್ಕಳೇ? ಇದು ಸಹ 25 ತಾನೆ. ಆಗ 25 ಅಂತ ಹೇಳಿದಾಗ ನಿಮಗೆ ಈ ಆ್ಯಂಗಲ್ ಸಿಕ್ತು, ಈ ಕೋನ ಸಿಕ್ತು ಅಲ್ವಾ? ಆಗ ಇದು 90. ಇದು ಕಂಡುಹಿಡಿಬೇಕು. ಟ್ರಯಾಂಗಲ್ ಅಂತ ಹೇಳಿದಾಗ 180 ಡಿಗ್ರಿ ಅಂತ ಗೊತ್ತಿದೆಯಲ್ವಾ? ಅದನ್ನು ಮಾಡ್ತೀರ. ಸೊ ಫೈಂಡ್ ದ ರೂಟ್ಸ್ ಆಫ್ ಕ್ವಾಡ್ರಾಟಿಕ್. ಅಲ್ಲಿ ತಪ್ಪಾಯಿತು. ಏನು ತಪ್ಪಾಯಿತು ನೋಡಿ? ಫಸ್ಟು ಇದೇನು ಮಾಡಬೇಕು? ಮೂಲವನ್ನು ಕಂಡುಹಿಡಿಯಿರಿ. ರೂಟ್ಸ್ ಅಂತ ಹೇಳಿದ ತಕ್ಷಣ ಫಸ್ಟ್ ಟರ್ಮ್ ಇಂಟು ಲಾಸ್ಟ್ ಟರ್ಮ್. 6 2 12 -12 x² ಆಗುತ್ತೆ. ಇದನ್ನು ಹೇಗೆ ಸ್ಪ್ಲಿಟ್ ಮಾಡಬೇಕು? ಎಷ್ಟು ಬರಬೇಕು? ಮಧ್ಯದಲ್ಲಿ 1 ಬರಬೇಕು. ಆಗ 4 ಮತ್ತು 3 4 3 12. 4ರಿಂದ 3 ಕಳೆದಾಗ ಯಾಕೆ ಕಳಿಬೇಕು? ಇಲ್ಲಿ ನೋಡಿ ಮೈನಸ್ ಸೈನ್ ಹಾಕಿದರೆ, ಆಗ ಕಳಿಬೇಕು ಅಂತ ಅರ್ಥ. ನನಗೆ 1x ಬರಬೇಕಾದ್ರೆ 4ರಿಂದ 3 ಕಳೆದೇಬೇಕು. 4ರಿಂದ 3 ಕಳೆದ್ರೆ ನನಗೆ 1 ಬರ್ತದೆ. ಯಾವುದಕ್ಕೆ ಪ್ಲಸ್ ಹಾಕಬೇಕು? ದೊಡ್ಡ ಸಂಖ್ಯೆಗೆ ಪ್ಲಸ್ ಹಾಕಬೇಕು. ಯಾಕೆ? ಇಲ್ಲಿ ನನಗೆ 1x ಬೇಕು ಅಲ್ವಾ? ಇಲ್ಲಿ 1x ಅಲ್ವೇ ಇರೋದು. ಆಗ ನಾನು ಇಲ್ಲಿ ದೊಡ್ಡ ಸಂಖ್ಯೆಗೆ ಪ್ಲಸ್ ಹಾಕ್ತೀನಿ, ಇಲ್ಲಿಗೆ ಮೈನಸ್ ಹಾಕ್ತೀನಿ. ಏನಾದರೂ ನಾನು ಇಲ್ಲಿಗೆ ಮೈನಸ್ ಹಾಕ್ತೇನೆ ತಿಳ್ಕೊಳ್ಳಿ. -x ಇಲ್ಲಿ +3x ಅಂತ ಆಗ್ತದೆ. ಇದು ಬರುತ್ತೆ ಮೈನಸ್ ಇಂಟು ಪ್ಲಸ್, ಇಲ್ಲಿ ಮೈನಸ್ ಬರುತ್ತೆ, ಈ ಮೈನಸ್ ಬರುತ್ತೆ. ಆದರೆ -4x ಇಂದ +3x ಅನ್ನು ಮೈನಸ್ ಮಾಡಿದಾಗ ನನಗೆ ಎಷ್ಟು ಬರುತ್ತೆ ಆನ್ಸರ್? -1x ಬರುತ್ತೆ. ನನಗೆ ಬೇಕಾಗಿದೆ ಎಷ್ಟು? ಇಲ್ಲಿ +1x ಬೇಕು. ಆಗ ಇದು ಅಲ್ಲ. ಅರ್ಥ ಆಯ್ತಲ್ವ ಹೇಗೆ ಅಂತ? ಅರ್ಥ ಮಾಡ್ಕೊಳ್ಳಿ.
ಆಗ 2x² ಇದನ್ನು ಬರೀತೀರಾ. ಇದನ್ನು ಮಾತ್ರ ಈ ಎಕ್ಸ್ ಇದ್ದ ಜಾಗವನ್ನು ಈ ನಂಬರಿಂದ ನೀವೇನು ಮಾಡ್ತೀರಾ ಬದಲಾಯಿಸ್ಕೊಳ್ತೀರಾ, ರಿಪ್ಲೇಸ್ ಮಾಡ್ತೀರಾ. ಆಗ 4x - 3x, ಈ -6 ಹಾಗೇ ಬರೀತೀರಾ. ಇಲ್ಲಿ ಏನಿತ್ತು ಅದನ್ನು ಹಾಗೇ ಬರೀತೀರಾ. ಇಲ್ಲಿ ಇದೆರಡರಲ್ಲಿ ಸಾಮಾನ್ಯ ಏನು, ಯಾವ ಮಗ್ಗಿಲು ಹೋಗುತ್ತೆ, ಎರಡನೇ ಮಗ್ಗಿಲು ಹೋಗುತ್ತೆ. 2 1 2 2 2 1 2 2 ಅದನ್ನು ಹೊರಗೆ ತೆಗಿತೀರಾ. ಇಲ್ಲಿ x² ಇದೆ, ಇಲ್ಲಿ x ಇದೆ. ಆಗ ನೀವು ಎಕ್ಸನ್ನು ಹೊರಗೆ ತೆಗೆದಾಗ ಇಲ್ಲಿ ಉಳ್ಕೊಳ್ಳೋದು x + 2. ಇಲ್ಲಿ ಏನು ಬರೀತೀರಾ ಮಕ್ಕಳೇ ಅದನ್ನೇ ಇಲ್ಲಿ ಬರೀರಿ, x + 2 ಅಂತ. ಈಗ ನೋಡಿ ಇಲ್ಲಿ -3 ಮೇಲೆ ನೋಡ್ಕೊಳ್ಬೇಕು. ಈಗ ಮೇಲೆ ನೋಡ್ಕೋಬೇಕು. ಇಲ್ಲಿ -3 -6 ಇದೆ. ಈಗ -3 ಇಲ್ಲಿ ಬರಿತೀನಿ ನೋಡಿ. ಮೈನಸ್ ಇಂಟು ಪ್ಲಸ್ -3x ಬರ್ತದಾ, ಮೈನಸ್ ಇಂಟು ಪ್ಲಸ್ ಮೈನಸ್, ಅರ್ಥ ಆಯ್ತಲ್ಲ. 3 2 6, 3 2 6 ಬಂದೇ ಬರುತ್ತೆ. ಈಗ 2 ಸಲ ಇರೋದನ್ನ 1 ಸಲ ಬರಿತೀರಾ. ಬ್ರ್ಯಾಕೆಟ್ ಹೊರಗಿರೋದು 2x - 3 ಅನ್ನು ಬರಿತೀರಾ. x = +2 ಇದ್ದು -2 ಆಗುತ್ತೆ. 2x = -3 ಇದ್ದು +3 ಆಗುತ್ತೆ. x = 3/2. ಓಕೆನಾ, ಇದು ಆನ್ಸರ್. ಇದೇನೋ ಬರೆಯುವಾಗ ಇದಾಗಿರೋದು, ಇದು ರಾಂಗ್ ಅಲ್ಲ ಆಯಿತಾ. ನೆಕ್ಸ್ಟ್ ಆರ್ ಇದು ಬರ್ತಿದ್ದೀರಾ. ಸಾಧಾರಣ ಮ್ಯಾಕ್ಸಿಮಮ್ ಅಟೆಂಡ್ ಮಾಡಿದ್ದೀರಾ, ಬಟ್ ಏನು ಮಾಡಿದ್ದೀರಾ ಅಂತ ಹೇಳೋದನ್ನ ತಪ್ಪು ಮಾಡೋಣ ಹೇಳ್ತೀನಿ. ಎ ಬೆಲೆ ಗೊತ್ತಿದೆ, ಬಿ ಬೆಲೆ ಗೊತ್ತಿದೆ, ಸಿ ಬೆಲೆ ಗೊತ್ತಿದೆ, ಬರ್ದಿದ್ದೀರಾ, ಕರೆಕ್ಟಾಗಿ ಬರ್ದಿದ್ದೀರಾ. ಇಲ್ಲಿ ಬರುವಾಗ ತಪ್ಪಾಗಿದೆ. -6² ಅಂತ ಹೇಳಿದ್ರೆ ಮಕ್ಕಳು -6 ಇಂಟು -6 ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 6 ಎಷ್ಟಾಯಿತು 36. ತುಂಬ ಜನ ಮೈನಸ್ ಅಂತ ಬರ್ದಿರ, ಅಲ್ಲಿಗೆ ತಪ್ಪಾಯಿತು. ಆಮೇಲೆ ನಿಮಗೆ ಇದನ್ನು ಪ್ಲಸ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ, ಇಲ್ಲಿ ಎಲ್ಲೂ ಮೈನಸ್ ಇಲ್ಲ ನಿಮಗೆ. ಆಗ ಮೈನಸನ್ನು ಹಾಗೆ ಬರೆದು ಇದನ್ನು ಗುಣಿಸಿ 4 2 8 8 3 24. ಆಗ -24. 36ರಿಂದ 24 ಮೈನಸ್ ಮಾಡಿದಾಗ 12. 12 ಅಂತ ಹೇಳೋದು 0ಗಿಂತ ದೊಡ್ಡದು ಅಲ್ವಾ, 0ಗಿಂತ ದೊಡ್ಡದಲ್ವಾ. ಆಗ ಏನು ಬರೀತೀರಾ, ರೂಟ್ಸ್ ಅಲ್ಲ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಅಂತ ಬರೀತೀರಾ. ಇದು ಬೇಡ, 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಅಂತ ಬರೀ, 2 ಭಿನ್ನ ವಾಸ್ತವ ಮೂಲಗಳನ್ನು ಹೊಂದಿದೆ ಅಂತ. ಇದನ್ನು ಬರೆಯೋದ್ರೆ ನಿಮಗೆ ಅರ್ಧ ಮಾರ್ಕ್ ಹೋಯ್ತದೆ. ಅಲ್ಲಿ ಕೇಳಿದರೆ ಸ್ವಭಾವವನ್ನು ವಿವೇಚಿಸಿ, ಡಿಸ್ಕಸ್ ದ ನೇಚರ್ ಆಫ್ ಫ್ರೂಟ್ಸ್ ಅಂತ ಕೇಳಿದ್ದಾರೆ ಅಲ್ವಾ. ನೆಕ್ಸ್ಟ್ ಕ್ವಶನ್, ಇದು ಮಾಡೆಲ್ ಕ್ವಶನ್ ಪೇಪರಲ್ಲಿದೆ. ಪ್ರಾಕ್ಟೀಸ್ ಮಾಡಿದರೆ ಇದೆಲ್ಲ ನಿಮಗೆ ಆಗ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಈ ಕ್ವಶನ್ ಪೇಪರ್ ನಿಮ್ಗೆ ಯಾಕೆ ಬಿಡುಗಡೆ ಮಾಡಿದ್ದಾರೆ ಅಂತ. ಮೀಡಿಯಮ್ವರೆಗೂ ಅಷ್ಟೇ ಚಿತ್ರ ಕೊಟ್ಬಿಟ್ಟು tan p - cot r ಅಂತ ಕೇಳಿದರೆ ಈಗ ಉತ್ತರ ಹೇಗೆ ಅಂತ ನೋಡೋಣ. ನಿಮಗೆ ಗೊತ್ತಿದೆ tan p ಅಂತ ಹೇಳಿದ್ರೆ ಎಲ್ಲಿ ನಿಂತ್ಕೋಬೇಕು ನೀವು ಇಲ್ಲಿ ನಿಂತ್ಕೊಳ್ತೀರಾ. ಇಲ್ಲಿ ನಿಂತ್ಕೊಂಡು ಏನನ್ನು ನೋಡಬೇಕು, ಆಪೋಸಿಟ್ ಯಾವುದು, ಇದಕ್ಕೆ ಆಪೋಸಿಟ್ ಅಭಿಮುಖ ಯಾವುದು, 5 ಅಲ್ವಾ, ಅಭಿಮುಖ. ಆಗ 5 ಅಂತ ಬರೀತೀರಾ. ಅಭಿಮುಖ ಬೈ ಅಡ್ಜಸೆಂಟ್ ಅಂದರೆ ಪಾರ್ಶ್ವ ಯಾವುದು, ಇದಕ್ಕೆ ಪಾರ್ಶ್ವ 12. ಆಗ ಇದನ್ನು ತಾನೇ ಬರಿಬೇಕು, 5/12 ಬರ್ಕೊಂಡ್ರಿ. ಫಸ್ಟ್ tan p ಅನ್ನು ಕಂಡಿರಿ. ಪಾರ್ಶ್ವ ಬೈ ಅಭಿಮುಖ, ಪಾರ್ಶ್ವ ಯಾವುದು, ಇದಕ್ಕೆ ಪಾರ್ಶ್ವ 5 ಬರೆದಿದ್ರು. ಅಭಿಮುಖ ಯಾವುದು, 12, 5/12 ಎರಡು ಸೇಮ್ ಇದೆ. 5/12 ಏನು ಮಾಡಬೇಕು ಅಂದ್ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆ ಕೇಳಿ ಇದನ್ನ ನೋಡೇ ಇಲ್ಲ, ಕೆಲವರು ಇಷ್ಟು ಮಾತ್ರ ಬರೆದಿಟ್ಟಿದ್ದಾರೆ, ಇಷ್ಟು ಇದನ್ನು ನೋಡಲೇ ಇಲ್ಲ. ಇದನ್ನು ಕೇಳಿದಾರೆ ತಾನೆ, 2 ಮಾರ್ಕ್ ತಾನೆ, ಸುಮ್ಮನೆ ಕೊಡೋಕ್ಕಾಗುತ್ತಾ. tan p ಅಂತ ಹೇಳಿದ್ರೆ 5/12 ಆಗ್ತೀರಾ, cot r ಅಂತ ಹೇಳಿದ್ರೆ 5/12. 5/12 5/12 ಕಳೆದ್ರೆ ಎಷ್ಟು ಬರುತ್ತೆ, 0 ಬರುತ್ತೆ. ನೆಕ್ಸ್ಟ್ ಕ್ವಶನ್, ದ ಫ್ಲೋರ್ ಆಫ್ ಆಡಿಟೋರಿಯಂ ಈಸ್ ಟು ಬಿ ಪೇವ್ಡ್ ಕಂಪ್ಲೀಟ್ಲಿ ವಿತ್ ದ ಸ್ಕ್ವೇರ್ ಟೈಲ್ಸ್ ಹಾಕಬೇಕಂತೆ. ಲೆಂತ್ ಆ್ಯಂಡ್ ಬ್ರೆಡ್ ಆಫ್ ದ ಫ್ಲೋರ್ ಕೊಟ್ಬಿಟ್ಟಿದ್ದಾರೆ. ಫೈಂಡ್ ದ ಮ್ಯಾಕ್ಸಿಮಮ್, ಇದು ಕ್ವಶನ್, ಇದರಲ್ಲಿ ಕೀವರ್ಡ್ ಇದು ಮ್ಯಾಕ್ಸಿಮಮ್ ಸೈಡ್ ಲೆಂತ್ ಆಫ್ ಅ ಸ್ಕ್ವೇರ್ ಟೈಲ್ಸ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಎಕ್ಸಾಕ್ಟ್ಲಿ ಫಿಟ್ ದ ಏರಿಯಾ. ಮ್ಯಾಕ್ಸಿಮಮ್ ಅಂತ ಕೇಳಿದ ತಕ್ಷಣ HCF ಕಂಡುಹಿಡಿಬೇಕು ಅಂತಿರೋದು ನಿಮ್ಮ ತಲೆಯಲ್ಲಿ ಬರಬೇಕು. ಒಂದು ಸಭಾಂಗಣದ ನೆಲಕ್ಕೆ ಏನು ಮಾಡಬೇಕು ನಾವು, ಟೈಲ್ಸ್ ಹಾಕಬೇಕಂತೆ. ಇದ್ರದ್ದು ಉದ್ದ ಮತ್ತು ಅಗಲ ಕೊಟ್ಟಿದ್ದಾರೆ. ವಿಸ್ತೀರ್ಣಕ್ಕೆ ಸೇರುವ ವರ್ಗಾಕಾರದ ಅಂಚಿನ ಗರಿಷ್ಠ ಉದ್ದವನ್ನು ಕಂಡುಹಿಡಿ, ಟೈಲ್ಸ್ದು ಗರಿಷ್ಠ ಉದ್ದವನ್ನು ಕಂಡುಹಿಡಿರಿ ಅಂತ. ಮತ್ತು ಎಷ್ಟು ಟೈಲ್ಸ್ ಹಾಸುಗಲ್ಲು ಅಂತ ಹೇಳಿದ್ರೆ ಟೈಲ್ಸನ್ನು ಎಷ್ಟು ಟೈಲ್ಸ್ ಬೇಕಾಗ್ತದೆ, ಟೈಲ್ಸ್ ಸಂಖ್ಯೆಯನ್ನು ಕಂಡುಹಿಡಿಬೇಕು ಅಂತ ಕೇಳಿದ್ದಾರೆ. ಅರ್ಥ ಆಯ್ತಲ್ಲ. HCF ಎಷ್ಟು ಅಂತ 2 ಕಾಮನ್ ಇರೋದನ್ನ HCF ಅಂತ ತೊಗೊಳ್ಳೋದು. 2 ಕಾಮನ್, 2 2 2 ಇದು ಇಷ್ಟು ಕಾಮನ್ ನಿಮಗೆ ಸಿಕ್ಕಿರೋದು. ಆಗ 2 2 4 4 2 8, ಓಕೆ 8 ಬರ್ತದೆ. ಆಗ ಮ್ಯಾಕ್ಸಿಮಮ್ ಸೈಡ್ ಲೆಂತ್ ಅಂತ ಹೇಳಿದ್ರೆ ಅದು ಸ್ಕ್ವೇರ್ ಶೇಪಲ್ಲಿ ಇದೆ ಅಂತ ಕೊಟ್ಬಿಟ್ಟಿದ್ದಾರೆ ಅಲ್ಲಿ ಅಲ್ವಾ. ರೆಕ್ಟ್ಯಾಂಗಲ್ ಶೇಪ್ ಅಂತ ಅಂಡರ್ಸ್ಟುಡ್, ಯಾಕೆಂದರೆ ಲೆಂತ್ ಮತ್ತು ಬ್ರೆಡ್ತ್ ಕೊಟ್ಟಿರೋದ್ರಿಂದ ಅದು ನಮ್ಗೆ ಏನರ್ಥ, ಅದು ಯಾವ ಶೇಪಲ್ಲಿದೆ, ರೆಕ್ಟ್ಯಾಂಗಲ್ ಅಂತ ಹೇಳಿದ್ರೆ ಆಯತಾಕಾರದಲ್ಲಿದೆ. ಇದು ಸ್ಕ್ವೇರ್ ಅಂತ ಹೇಳಿದ್ರೆ ವರ್ಗ ಅಥವಾ ಚೌಕಾಕಾರದಲ್ಲಿ ಇರ್ತದೆ ಟೈಲ್ಸ್ ಅಂತ ಇರೋದು. ಅಂಡರ್ಸ್ಟುಡ್, ಪ್ರಶ್ನೆಯನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಆಯಿತು. ಆಗ ಇದನ್ನು ಸೂತ್ರ ಹಾಕ್ತೀರಾ. ನಿಮಗೆ ಅಲ್ಲಿಗೆ ಲೆಂತ್ ಕೊಡ್ತಿದ್ದಾರೆ, ಬ್ರೆಡ್ತ್ ಕೊಟ್ಟಿದ್ದಾರೆ, ಗುಣಿಸ್ತೀರಾ. ಆಗ ನಿಮಗೆ ಇಷ್ಟು ಸ್ಕ್ವೇರ್ ಫೀಟ್ ಇದೆ ನಿಮ್ಮ ನೆಲದ ವಿಸ್ತೀರ್ಣ. ನೋಡಿ ಮಕ್ಕಳೇ, ಇದನ್ನೆಲ್ಲ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ಕೊಡ್ಬೋದು. ಅಪ್ಪ ಇಷ್ಟು ರೂಮ್ ಇಷ್ಟು ಸ್ಕ್ವೇರ್ ಫೀಟ್ ಇದೆ ಅಂತ ಹೇಳಿದ್ರೆ ಎಷ್ಟು ಸ್ಕ್ವೇರ್ ಶೇಪಲ್ಲಿರುವಂಥ ಎಷ್ಟು ಟೈಲ್ಸ್ ಬೇಕಾಗ್ತದೆ ಅಂತೇಳಿ ನಿಮ್ಮ ಅಪ್ಪ ಅಮ್ಮನಿಗೆ ನೀವು ಸಜೆಸ್ಟ್ ಮಾಡ್ಬೋದು. ನಿಮ್ಮ ಅಪ್ಪ ಅಮ್ಮ ನಿಮ್ಮ ಮನೆ ಹೊಸದಾಗಿ ಕಟ್ತಾ ಇದ್ರೆಲ್ಲ, ಸೊ ನೀವು ಇದನ್ನು ಅಪ್ಲೈ ಮಾಡೋದು ಅಲ್ಲಿಗೆ. ಅರ್ಥ ಆಯ್ತಲ್ವ. ಈಗ ನಮ್ಮದು ಟೈಲ್ಸ್ದು ವಿಸ್ತೀರ್ಣ ಎಷ್ಟಾಗುತ್ತೆ, 8 × 8 ಸ್ಕ್ವೇರ್ ಶೇಪಲ್ಲಿದೆ ನಮ್ಮದು ಅಲ್ವಾ, ವರ್ಗ. ಆಗ 8 × 8 ಎಷ್ಟಾಗ 64. ಆಗ ಟೋಟಲ್ ನಂಬರ್ ಆಫ್ ಟೈಲ್ಸ್ ಇದಿಷ್ಟು, ಇದರಿಂದ 64ನ ಡಿವೈಡ್ ಮಾಡಿದ್ರೆ ಬಾಗಿಸಿದ್ರೆ ನಮಗೆ ಎಷ್ಟು ಬರ್ತದೆ,
64ನ ಬಾಗಿಸಿ 126 ಟೈಲ್ಸ್ ಬರ್ತೈತೆ. ಅರ್ಥ ಆಯ್ತಲ್ವ? 126 ಟೈಲ್ಸ್ ಬೇಕು ಹಾಸುಗೊಲ್ಲುಗಳನ್ನ ಸಂಖ್ಯೆ. ನೆಕ್ಸ್ಟ್ ಕ್ವಶನ್. ಇಲ್ಲಿ ಎ ಕೊಟ್ಟಿದ್ದಾರೆ, ಬಿ XY ಅಂತ ಕೊಟ್ಟಿದ್ದಾರೆ, ಸಿ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ. ನೋಡಿ ಮಕ್ಕಳು, ಇದು ಯಾವ ಶೇಪಲ್ಲಿ ಇದೆ ಅಂತ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ರಾಂಬಸ್ ಅಂತ ಕೊಟ್ಟಿದ್ದಾರೆ. ರಾಂಬಸ್ ಅಂತ ಹೇಳಿದ ತಕ್ಷಣ ನಿಮಗೆ ಅದರದ್ದು ಪ್ರಾಪರ್ಟಿ 9th ಸ್ಟ್ಯಾಂಡರ್ಡಲ್ಲಿ ಕಲ್ತಿರೋದು, ಅದರ ಗುಣಲಕ್ಷಣಗಳೆಲ್ಲ ಗೊತ್ತಿರಬೇಕು. ಕೊಟ್ಟಿದ್ದಾರೆ ನಿಮಗೆ XY ಅನ್ನು ಕಂಡುಹಿಡಿಬೇಕು ಮತ್ತು ಈ BD ಯ ಉದ್ದವನ್ನು ಕಂಡುಹಿಡಿಬೇಕು ಅಂತ ಕೇಳಿದೆ. ಕರ್ಣದ ಉದ್ದವನ್ನು ಕಂಡುಹಿಡಿಬೇಕು. ಈಗ ನಮಗೆ ಇದ್ರದ್ದು ಗುಣಲಕ್ಷಣ ಗೊತ್ತಿರಬೇಕು. ಏನು ಗುಣಲಕ್ಷಣ? ವಜ್ರಾಕೃತಿಗೆ ಲಂಬವಾಗಿ ಅರ್ಧಿಸುತ್ತದೆ ಅಂತ ಕಲ್ತಿದ್ದೀರಾ. ಬೈಸೆಕ್ಟ್ ಈಚ್ ಅದರ್ ಅಂತ ಕಂಡುಹಿಡಿದ್ರೆ, ಅಂದರೆ ಇದ್ರದ್ದು ಮಧ್ಯಬಿಂದು ಸೇಮ್ ಆಗಿರ್ತದೆ. ಅರ್ಥ? ಬೈಸೆಕ್ಟ್ ಈಚ್ ಅದರ್ ಅಂತ ಇದ್ರದ್ದು ಮಧ್ಯಬಿಂದು ಹೆಂಗೆ ತಗೊಂಡ್ರು ನಮಗೆ ಇಲ್ಲಿ ಬರೋ ಪಾಯಿಂಟ್ ಸೇಮ್ ಬರ್ತದೆ. ಅರ್ಥ ಆಯ್ತಲ್ವಾ? ಆಗ ನಾವು ಫಸ್ಟ್ ಏನು ಮಾಡಬೇಕು? ಈ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾವನ್ನು ಉಪಯೋಗಿಸಿ ಇದನ್ನು ಫೈಂಡ್ ಔಟ್ ಮಾಡೋಣ. ಯಾಕೆಂದರೆ ನಮಗೆ ಎ ಗೊತ್ತಿದೆ, ಇಲ್ಲಿ ಸಿ ಗೊತ್ತಿದೆ, ಮಿಡ್ ಪಾಯಿಂಟ್ ಕಂಡುಹಿಡಿದ್ರೆ ಇದು ಬಂತು ಅಂತ ಹೇಳಿದ್ರೆ ಇದನ್ನು ಕಂಡುಹಿಡಿಬೋದಲ್ವಾ? ಆಗ ಮಾಡಿದಾಗ x1 ಪ್ಲಸ್ ಇದನ್ನು ಒಂದನ್ನು ಮೇಲೆದನ್ನು x1, ಎಯನ್ನು ಬರ್ಕೊಳ್ಳಿ, AC ಅಂತ ಬರ್ಕೊಳ್ಳಿ. ಎಗೆ ಪಾಯಿಂಟಿಗೆ ಏನಿದೆ 5, 11 ಅದನ್ನು ಬರ್ಕೊಳ್ಳಿ. ಬಿ ಅಲ್ಲಿ ಅಂದರೆ 5, 3 ಅದನ್ನು ಬರ್ಕೊಳ್ಳಿ. x1 y1 x2 y2 ಅಂತ ಬರೆದು ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ 5, 7 ಬಂತು. ಆಗ ಮಧ್ಯೆ ಇಲ್ಲಿದೆ ಏನು ಸಿಕ್ತು ನಿಮಗೆ? 5 ಮತ್ತು 7 ಸಿಕ್ತು. ಓಕೆನಾ? ಇದು ಸಿಕ್ತು. ಈಗ BD ಯ ಮಧ್ಯಬಿಂದು ಇದೇ ಫಾರ್ಮುಲಾ ಹಾಕಿ ಫಾರ್ಮುಲಾಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ನನಗೆ x ಅಂತ ಗೊತ್ತಿಲ್ಲ. ಈಗ ನಾವೇನು ಮಾಡಬೇಕು? 5 ಮತ್ತು ಈಕ್ವಲ್ ಟು x ಪ್ಲಸ್ 2/2 ಈಕ್ವಲ್ ಟು 5 ಅಂತ ಬರೀತೀರಾ. y ಪ್ಲಸ್ 7/2 ಈಕ್ವಲ್ ಟು 7 ಅಂತ ಬರೀತೀರಾ. ಈಗ ಇದನ್ನು ಅಡ್ಡ ಗುಣಾಕಾರ ಮಾಡಿ. ಇದು ಮತ್ತು ಇದನ್ನು ಅಡ್ಡ ಗುಣಾಕಾರ ಮಾಡ್ತೀರಾ. 5 2 ಎಷ್ಟಾಗುತ್ತೆ? 10 ಆಗುತ್ತೆ. x ಪ್ಲಸ್ 2 ಈಕ್ವಲ್ ಟು 10, x ಈಕ್ವಲ್ ಟು 10. ಇದನ್ನು ಈಚೆ ತಂದಾಗ -2 ಆಗುತ್ತೆ. x ಈಕ್ವಲ್ ಟು ಎಷ್ಟಾಯಿತು? 8 ಆಯಿತು. ಅದೇ ಥರ ಇದು ಅಷ್ಟೇ. y1 ಪ್ಲಸ್ 7 ಈಕ್ವಲ್ ಟು 2. ಎಲ್ಲಿಂದ ಯಾವುದನ್ನು ಕಂಪೇರ್ ಮಾಡಿದ್ದು? ಇಲ್ಲಿರುವ y ಮತ್ತು ಇದು y ಅಲ್ವಾ? ಇದೆರಡನ್ನು ಕಂಪೇರ್ ಮಾಡೋದು. 7 ಈಕ್ವಲ್ ಟು y1 ಪ್ಲಸ್ 7/2. ಇದು ಅಷ್ಟೇ. ಇದನ್ನು ಏನು ಮಾಡ್ತೀರಾ? ಅಡ್ಡ ಗುಣಾಕಾರ ಮಾಡಿ. y1 ಈಕ್ವಲ್ ಟು 7 ಪ್ಲಸ್ 7 ಈಕ್ವಲ್ ಟು 14 ಮೈನಸ್ ಮಾಡಿದಾಗ ನಿಮಗೆ 7 ಬಂತು. ಈಗ x ಬೆಲೆನೂ ಬಂತು, y ಬೆಲೆನೂ ಬಂತು. ಬಿ ಸಿಕ್ತಲ್ವಾ? ಈಗ BD ಯ ಉದ್ದ ಕಂಡುಹಿಡಿಬೋದಲ್ವಾ? ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನೋಡಿ, ಇಲ್ಲಿ x1 y1 x2 y2 ಅಂತ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ ಆ ವರ್ಗಮೂಲ ತೆಗೆದಾಗ ನೋಡಿ, ಇಲ್ಲಿ ಮೈನಸ್ ಅಂತ ಹೇಳಿದ್ರೆ ನಿಮಗೆ ಈಗ ಫ್ಲ್ಯಾಶ್ ಆಯ್ತಲ್ವಾ? ನಾನು ಪ್ರೀವಿಯಸ್ ಲೆಕ್ಕದಲ್ಲಿ ಹೇಳ್ಕೊಡಿದ್ದೀನಿ, ಹಿಂದಿನ ಲೆಕ್ಕದಲ್ಲಿ. -6 ಇಂಟು -6 ಏನಾಗುತ್ತೆ? 2 ಸಲ ಗುಣಿಸಿದಾಗ ಅದು ಪ್ಲಸ್ ಆಗುತ್ತೆ. 6 36 ಆಗುತ್ತೆ. ಆಗ ನಮಗೆ 36 ವರ್ಗಮೂಲ 6, ಸ್ಕ್ವೇರ್ ರೂಟ್ ಆಫ್ 36 6 ಬರ್ತದೆ. ಆಗ BD ಈಕ್ವಲ್ ಟು 6 ಯೂನಿಟ್ಸ್ ಅಂತ ಬರೀತೀರಾ. ನೆಕ್ಸ್ಟ್ ಕ್ವಶನ್, ದ ಕ್ವಾಡ್ರಾಟಿಕ್ ಇಕ್ವೇಷನ್. ಝೀರೋಸ್ ಫೈಂಡ್ ಔಟ್ ಮಾಡಬೇಕು. ಪುನಃ ಇಲ್ಲಿ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಮಾಡಿದಂಗೆ ಫಸ್ಟ್ ಟರ್ಮ್ ಇಂಟು ಲಾಸ್ಟ್ ಟರ್ಮ್ ಮಾಡೋದು. ಆ್ಯಂಡ್ ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಝೀರೋಸ್ ಆ್ಯಂಡ್ ಕೋಎಫಿಷಿಯಂಟ್ ಆಲ್ಫಾ ಪ್ಲಸ್ ಬೀಟಾ ವಿತ್ ಸಮ್ ಆಫ್ ದ ರೂಟ್ಸ್, ಪ್ರಾಡಕ್ಟ್ ಆಫ್ ದ ರೂಟ್ಸ್ದು ಫಾರ್ಮುಲಾ ಯೋಚನೆ ಬರಬೇಕೀಗ. ಮತ್ತು ಅಥವಾ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಹೂ ಸಮ್ ಆ್ಯಂಡ್ ಪ್ರಾಡಕ್ಟ್ ಅವರೇ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ನೀವು ಫೈಂಡ್ ದ ಝೀರೋಸ್. ಇದು ಮಾಡಿ ಅಥವಾ ಇದು ಮಾಡಿ, ಎರಡೂ ಆಚೆ ಈಚೆ ಮಾಡ್ತಾಯಿದ್ದೀವಿ, ಉಲ್ಟಾ ಪಲ್ಟಾ ಅಷ್ಟೇ ಲೆಕ್ಕ. ನೋಡೋಣ ಈಗ ಕ್ವಶನಲ್ಲಿ. ಕನ್ನಡ ಮೀಡಿಯಮ್ ಅವ್ರದ್ದು ಏನು ಕೇಳಿದ್ದಾರೆ? ಕನ್ನಡ ಮೀಡಿಯಮ್ ಅವ್ರದ್ದು ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಮತ್ತು ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ. ಎರಡಕ್ಕೂ ಸೇಮ್ ಫಾರ್ಮುಲಾನೇ, ಸೇಮ್ ಮೆಥಡ್ ಮಕ್ಕಳೇ. ನೋಡೋಣ ಹೇಗೆ ಮಾಡ್ತೀರಾ ಅಂತ. ಮಾಡಿದ್ದೀರಾ? ಕೆಲವರು ಆಲ್ಫಾ ಪ್ಲಸ್ ಬೀಟಾ ಇಂಟು ಈಕ್ವಲ್ ಟು -b/a ಎಲ್ಲರೂ ಬರೆದಿದ್ದೀರಾ ಮಕ್ಕಳೇ. ಅದು ಮಾತ್ರ ಬರೆದಿದ್ದೀರಾ. ನೋಡಿ, ಇದನ್ನು ಇಲ್ಲಿ ತಪ್ತಾ ಇದ್ದೀರಾ. ನೋಡಿ, ಇದು ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳೇ, ಇಲ್ಲಿ -8 ಇಲ್ಲಿ x². ಏನು ಮಾಡಬೇಕು? ಫಸ್ಟು ಮೊದಲ ಪದ ಮತ್ತು ಕೊನೆಯ ಪದವನ್ನು ಕುಣಿಸ್ಬೇಕು. ಏನಾಗುತ್ತೆ? -8x² ಇದೆ. ಈ ಥರದೇ ತುಂಬ ಪ್ರಾಬ್ಲಮ್ಸ್ ಇದೆ ಮಕ್ಕಳೇ. ಮಾಡಿ ಪ್ರಾಕ್ಟೀಸ್ ಮಾಡಿ. ಬಹುಪದೋಕ್ತಿಗಳನ್ನು ತಾಳೆ ನೋಡಿ ಅಂತ ಎಕ್ಸಸೈಸಲ್ಲೇ ಇದೆ. ಸೆಕೆಂಡ್ ಮೇನ್ ಇರಬೇಕು ಅದು. ಎಲ್ಲಿರುವ ಎಲ್ಲ ಪ್ರಾಬ್ಲಮನ್ನು ಬರೆದು ಪ್ರಾಕ್ಟೀಸ್ ಮಾಡಿ ಮಕ್ಕಳೇ ಪರ್ಫೆಕ್ಟಾಗಿ. ಇದನ್ನು ನಾವು ಕಳ್ಕೊಳ್ಳೋಂಗೆ ಇಲ್ಲ ಫೈನಲ್ ಎಕ್ಸಾಮಲ್ಲಿ. ನೆಕ್ಸ್ಟ್ ಪ್ರಿಪ್ರೇಟ್ರಿಲೂ ಅಷ್ಟೇ. ನಾವು ಕರೆಕ್ಟಾಗಿ ಬರೀಬೇಕು ಅಂದರೆ ಪ್ರಾಕ್ಟೀಸ್ ಮಾಡಿ. ಹೇಳಿದ್ದನ್ನು ಮಾಡಿದರೆ ಮಾತ್ರ ಆಗೋದು. ಸುಮ್ಮನೆ ಕೇಳ್ಕೊಂಡು ಕಿವಿಯಲ್ಲಿ ಬಿಟ್ಟರೆ ಏನೂ ಮಾಡೋಕ್ಕಾಗಲ್ಲ. ಓಕೆನಾ? ಈಗ ನನ್ನ ಜೊತೆಗೆ ಬರ್ತೀನಿ ಮೇಡಮ್, ನೀವು ಜೊತೆ ಮಾಡುವಾಗ ಎಲ್ಲ ಮಾಡ್ತೀವಿ ಮೇಡಮ್, ಆದರೆ ಆಮೇಲೆ ಎಕ್ಸಾಮಿಗೆ ಬರೋತ್ತಿಗೆ ಬರೀಲಿಕ್ಕಾಗಲ್ಲ ಅಂತ ಕೆಲವು ಮಕ್ಕಳು ಹೇಳಿದ್ರು. ಎಕ್ಸಾಮ್ ಬರೀಲಿಕ್ಕೆ ನಾನು ಹೇಳಿದ್ದು ನನ್ನ ಜೊತೆಗೆ ಮಾಡಿ ಅಂತಲ್ಲ. ನಾನು ಹೇಳೋದಕ್ಕಿಂತ ಮೊದಲೇ ನೀವು ಪಾಸ್ ಮಾಡಿ ನಿಮ್ಮ ಕ್ವಶನ್ ಪೇಪರ್ಲಿರೋ ಆನ್ಸರನ್ನು ಮಾಡಿ. ಗೊತ್ತಾಗಲಿಲ್ವಾ? ಆಗ ನೋಡಿ. ಅರ್ಥ ಆಯ್ತಲ್ಲ? ಅಥವಾ ಫಸ್ಟ್ ಒಂದು ಸಲ ನೋಡ್ಕೊಂಡಿರ್ತೀರ ಅಂತ ತಿಳ್ಕೊಳ್ಳಿ. ಆಮೇಲೆ ಎಲ್ಲವನ್ನು ಇದು ಮಾಡಿ ನೀವೇ ನಿಮ್ಮನ್ನು ಟೆಸ್ಟ್ ಮಾಡಿ ಪರೀಕ್ಷೆ ಬರೀರಿ. ಆಗ ನಿಮ್ಗೆ ಗೊತ್ತಾಗುತ್ತೆ ನೀವೆಲ್ಲಿ ತಪ್ತಾ ಇದ್ದೀರಾ. ಆಗ ತಪ್ಪಿದಾಗ ಪುನಃ ನೋಡಿ ಪ್ರಾಕ್ಟೀಸ್ ಮಾಡಿ. ಅರ್ಥ ಆಯ್ತಲ್ವ? ಹಾಗೆ ಕಲಿಯೋದು ಮಕ್ಕಳೇ. ಮತ್ತು ನೋಡಿಕೊಂಡು ಬೇರೆ ಯೂಟ್ಯೂಬ್ ನೋಡಿ ಕಲಿತೀನಿ ಅಂತೇಳಿ ಬೇರೆ ಎಲ್ಲ ಇದಕ್ಕೆ ಹೋಗಬೇಡಿ. ಅದಕ್ಕೋಸ್ಕರ ನಾನು ನಿಮಗೆ ಅಷ್ಟು ದೊಡ್ಡ ಇದು ಮಾಡಲ್ಲ. ನಿಮಗೆ ಗೊತ್ತಾಗದಿರೋವಾಗ ನಿಮಗೆ ಪಕ್ಕದಲ್ಲಿ ಒಂದು ಟೀಚರ್ ಇರಬೇಕು, ಅವಶ್ಯಕತೆ ಇದೆ. ಈಗ ನಿಮ್ಮ ಬೆಸ್ಟ್ ಯೂಟ್ಯೂಬ್ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಆದರೆ ದಾರಿ ತಪ್ಪುವಂಥ ಮಕ್ಕಳು ನಿಮ್ಮ ಮನಸ್ಸಿಗೆ ನಿಮ್ಮ ಕಾನ್ಸಂಟ್ರೇಷನ್ ಇಲ್ಲ, ನಿಮಗೆ ಕೈಯಲ್ಲಿ ಹಿಡ್ತಾ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನೋಡಬೇಡಿ. ಏನು ಗೊತ್ತಿದೆ ಅದನ್ನೇ ಮನೇಲಿ ಕೂತು ಪ್ರಾಕ್ಟೀಸ್ ಮಾಡಿ, ಬಂದು ಕ್ಲಾಸಲ್ಲಿ ಕೇಳ್ಕೊಳ್ಳಿ.
ಈಗ -8 ಇಂಟು ಎಕ್ಸ್ ಸ್ಕ್ವೇರ್ -8 ಎಕ್ಸ್ ಸ್ಕ್ವೇರ್. ಈಗ ಹೇಗೆ ಬಂತು ಅಂತ ಗೊತ್ತಲ್ಲ, ಮೊದಲ ಪದ ಮತ್ತು ಕೊನೆಯ ಪದ ಇಂಟು ಎಕ್ಸ್ ಸ್ಕ್ವೇರ್. ಈಗ ನನಗೆ ಎಷ್ಟು ಬರಬೇಕಿಲ್ಲಿ? -2 ಬರಬೇಕು. 2 ನಂಬರ್ 4 2 8 ಬರ್ತದೆ. 4ರಿಂದ 2 ಕಳೆದ್ರೆ 2 ಬರ್ತದೆ. ಎಂತ 2 ಬೇಕು ನನಗೆ? -2 ಬೇಕು. ಆಗ ನನಗೆ ದೊಡ್ಡ ಸಂಖ್ಯೆ ಹಿಂದೆ ಮೈನಸ್ ಹಾಕಬೇಕು. ಅರ್ಥ ಆಯ್ತಲ್ವಾ? ಆಗ 2x ಬದಲು -4x + 2x -8 ಅಂತ ಬರಿತೀರಾ. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಇಲ್ಲೇನಾದ್ರೂ ಪ್ಲಸ್ ಹಾಕಿದ್ರೆ ಏನಾಗ್ಬಿಡ್ತಿದ್ದು? +4x -2x ಅಂತ ಬರೆದ್ಬಿಟ್ಟಿದ್ರೆ 4ರಿಂದ 2 ಕಳೆದ್ರೆ ಎಷ್ಟು? 2. ಎಂತ 2? +2. ಇಲ್ಲಿ ನನಗೆ ಬೇಕಾಗಿದೇನು? -2. ಆಗ ಇದು ಅಲ್ಲ. ಅರ್ಥ ಆಯ್ತಲ್ವ ಯಾಕೆ ನಾನು -4x ತೊಗೊಂಡೆ ಅಂತ? ಇಲ್ಲಿ ನೋಡ್ಕೊಳ್ಬೇಕು. ಈ 2xನ ಹಿಂದೆ ಏನಿದೆ ಅಂತ ನೋಡ್ಕೊಳ್ಬೇಕು. ಏನಿದೆ? ಮೈನಸ್ ಇದೆ. ಆಗ ದೊಡ್ಡ ಸಂಖ್ಯೆ ಹಿಂದೆ ಮೈನಸ್ ಇರಬೇಕು. ಅರ್ಥ ಆಯ್ತು? 4ರಿಂದ 2ಅನ್ನು ಕಳೆದಾಗ ನನಗೆ 2 ಬರ್ತದೆ. ಈಗ ಸೇಮ್ ಅದನ್ನೇ ಬರೆದ್ರಿ. ಇಲ್ಲಿ ಸಾಮಾನ್ಯ ಅಂತ ಹೇಳೋದು x ಇಂಟು x -4 ಬರಿತೀರಾ. ಇಲ್ಲಿ ಏನು ಬರಿತೀರೋ ಅದನ್ನೇ ಇಲ್ಲೂ ಬರಿತೀರಾ. ಆಲ್ಫಾ ಅಂತ ತಗೊಳ್ತೀರಾ, ಇನ್ನೊಂದನ್ನು ಬೀಟಾ ಅಂತ ತಗೊಳ್ತೀರಾ. ಮೂಲಗಳು ಒಂದು ಆಲ್ಫಾ ಆಗ್ತದೆ, ಒಂದು ಬೀಟಾ ಆಗುತ್ತೆ. ಇಷ್ಟು ಮಾಡಿ ಆದಮೇಲೆ ಈಗ ನಾವು ತಾಳೆ ನೋಡಬೇಕಲ್ಲ, ವೆರಿಫೈ ಮಾಡಬೇಕಲ್ಲ. ಆಗ ನೀವು ಇದನ್ನು ಬರಿಕೊಳ್ಳಿ. ಪುನಃ ಕ್ವಶನ್ನ ಬರಿತೀರಾ. x² - 2x -8 ಅಂತ. ಇದನ್ನು ax² + bx + c ಗೆ ಕಂಪೇರ್ ಮಾಡ್ತೀರಾ. ಏನು ಮಾಡ್ತೀರಾ? ಒಂದಕ್ಕೊಂದು ಕಂಪೇರ್. ಆಗ ಎ ಇದ್ದ ಜಾಗದಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಏನಂತ ಅರ್ಥ ಮಕ್ಕಳೇ? 1 ಅದನ್ನು ಬರ್ಕೊಳ್ತೀರಾ. ಬಿ ಇದ್ದ ಜಾಗದಲ್ಲಿ ಏನಿದೆ? ಇಲ್ಲಿ -2 ಇದೆ. ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಸೈನು ಚಿಹ್ನೆಯನ್ನು ನೋಡ್ಕೊಳ್ಳಿ. -2 ಬರ್ತೀರಾ. ಸಿ ಇದ್ದ ಜಾಗದಲ್ಲಿ ಏನು ಬರ್ತೀರಾ? ಚಿಹ್ನೆ ಇಂಪಾರ್ಟೆಂಟ್. ಇಲ್ಲಿ ತಪ್ಪಿದ್ದೀರಾ. ಏನು ಬರಿಬೇಕು ನಾವು? -8. ನೀವು ಅದನ್ನು -8 ಬರ್ದಿಲ್ಲ, ಬರೀ 8 ಅಂತ ಬರ್ಕೊಂಡಿದ್ದೀರಾ. ಆಗ ತಪ್ಪಾಯಿತು. ಆಮೇಲೆ ಕೆಲವರಲ್ಲಿ ಇಲ್ಲೆಲ್ಲ ಕರೆಕ್ಟ್ ಬರ್ದಿರಾ. ಆದರೆ ನೀವು ಮೂಲಗಳ ಮೊತ್ತ ಅಥವಾ ಸಮ್ ಆಫ್ ದ ರೂಟ್ಸ್ ಆಲ್ಫಾ + ಬೀಟಾ = ಸೂತ್ರನೇ ಇರೋದು -b/a ಕಂಡ್ರಪ್ಪ. ಮೈನಸ್ ಬ್ರ್ಯಾಕೆಟ್ ಹಾಕಿ ಬಿ ಅಂತ ಹೇಳಿದ್ರೆ ಏನು ಕಂಡಿದ್ದೀರಾ? -2. ಇಲ್ಲಿ ಏನಿರೋದು? -2 ಇರೋದು. ಆಗ ನೀವು ಬ್ರ್ಯಾಕೆಟ್ ಹಾಕಿ -2 ಅಂತ ಹಾಕಬೇಕು. /2 ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್. ಇಲ್ಲಿ 4ರಿಂದ 2 ಕಳೆದ್ರೆ 4 ಎಲ್ಲಿಂದ ಬಂತು? ನೀನು ಇಲ್ಲೇ ಕಂಡಿಡಿದಿರಲ್ಲ, ಇಲ್ಲಿ ಕಂಡಿಡ್ಕೊಂಡಿದ್ದೀರಲ್ಲ. ಇದನ್ನ ಒಂದು ಆಲ್ಫಾ 4 ಅಂತ, ಬೀಟಾ ಅಂದರೆ -2. ಅದನ್ನ ಇಲ್ಲಿ ಬರಿಬೇಕು. 2 ಕಡೆನೂ ಬರಬೇಕು. ಕೆಲವರು ಇದನ್ನ ಬಿಟ್ಟಿದ್ರೆ ಈಚೆ ಸೈಡ್ನ ಬರ್ದೇ ಇಲ್ಲ, ಈಚೆ ಸೈಡ್ನ ಮಾತ್ರ ಬರ್ದಿರ್ತೀರಿ. ಇದನ್ನು ಬರೆಯಿದ್ರೆ ನಿಮ್ಗೆ ಯಾರು ಮಾರ್ಕ್ ಕೊಡ್ತಾರೆ? ಅಲ್ಲಿ ಏನು ಹೇಳಿರೋದು? ವೆರಿಫೈ ಮಾಡಿ, ತಾಳೆ ನೋಡಿ. ಆಗ LHS ಶುಡ್ ಬಿ ಈಕ್ವಲ್ ಟು RHS. ಎಡಗಡೆ ಬಂದ ಆನ್ಸರೇ ಬಲಗಡೆ ಬರಬೇಕು. 2 = 2. ಆಗ ನೀವು ವೆರಿಫೈ ಮಾಡಿದ್ದೀರಾ ಅಂತ ಅರ್ಥ ಮಕ್ಕಳೇ. ಅರ್ಥ ಆಯ್ತಲ್ವಾ? ಆಗ ನೀವು ಆಲ್ಫಾ + ಬೀಟಾನ ತಗೊಳ್ಬೇಕಾಗುತ್ತೆ. ಇಲ್ಲಿ ಆಲ್ಫಾ ಬೀಟಾ = c/e. ಆಲ್ಫಾ ಅಂತಂದರೆ 4, ಬೀಟಾ ಅಂತಂದರೆ -2. 4 2 ಎಷ್ಟಾಗುತ್ತೆ? -8. ಇಲ್ಲಿ ಸಿ ಅಂತ ಹೇಳಿದ್ರೆ ನಿಮಗೆ -2 8 ಅಲ್ವಾ? ಅದನ್ನು ಬರ್ದಿದ್ದೀರ -8 ಅಂತ. -8/1 -8 ಬರುತ್ತೆ. 2 ಕಡೆನೂ -8 ಬಂತು. ಸರಿ ಆಯಿತಾ? ಆಗ ನೀವು ಮಾಡಿದ್ದು ಸರಿ. ಏನಾಗಿದೆ? ತಾಳೆ ನೋಡಿದ್ದೀರಾ. ಅರ್ಥ ಆಯ್ತಲ್ವಾ? ಈ ರೀತಿ ಲೆಕ್ಕ ಮಾಡಿದರೆ ನಿಮಗೆ ಫುಲ್ಲು 3 ಮಾರ್ಕು. ಇದನ್ನು ಮಾಡಿ ಕೆಲವರೆಲ್ಲ ಇದನ್ನ ಬರ್ದಿರ್ತು ಬಿಟ್ಟ ಗೊತ್ತಿದೆ. ಈ ಫಾರ್ಮುಲಾ ನೀವು ಕಲ್ತಿದ್ದೀರಾ. ಅದನ್ನೇ ಏನಾಗಿದೆ? ಕೆಲವ್ರದೆಲ್ಲ ಇಲ್ಲಿ ಪ್ಲಸ್ ಆಗಿಬಿಟ್ಟಿದೆ. ಏನು ಬರ್ದಿದ್ರೆ? ಪ್ಲಸ್ ಅಂತ ಬರ್ದಿದ್ದೀರಾ. ಆಗ ಇಲ್ಲಿಗೆ ಏನಾಯಿತು? ತಪ್ಪಾಗ್ಬಿಡುತ್ತೆ. ಏನು ಬರಬೇಕು? ಮೈನಸ್ ಬರೀಬೇಕು. ಮೈನಸ್. ಆಗ ಮೈನಸ್ ಅಂತ ಹಾಕಿ ಆಲ್ಫಾ + ಬೀಟಾ ಮೊತ್ತನೇ ಕೊಟ್ಟಿರೋದ್ರಿಂದ ಆಲ್ಫಾ + ಬೀಟಾ ಇದ್ದಲ್ಲಿಗೆ ಏಳಾಗ್ತೀರಾ? x + ಆಲ್ಫಾ ಇಂಟು ಬೀಟಾ ಏನು ಬರೀತೀರಾ? 12 ಅಂತ ಬರೀತೀರಾ. ಇದು ಬಂತು. ಇದು ಬಂದ ತಕ್ಷಣ ನೀವು ಪುನಃ ಅದೇ x = 3 ಅಂತ ಬರೀತೀರಾ. ನೆಕ್ಸ್ಟ್ ಕ್ವೆಶ್ಚನ್. ಪ್ರೂವ್ ದ್ಯಾಟ್ ದ ಲೆಂತ್ ಆಫ್ ದ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಯಾವುದು? ಪ್ರಮೇಯ ಗೊತ್ತಿದೆಯಲ್ವಾ? ಲೆಂತ್ ಆಫ್ ದ ಟ್ಯಾಂಜೆಂಟನ್ನು ಕರೆಕ್ಟಾಗಿ ಬರ್ದಿರಿ. ಕೆಲವರು ಹಾಗೆ ಮಾಡಿದ್ದೀರಾ, ಎಲ್ಲವನ್ನು ಕರೆಕ್ಟಾಗಿ ಬರ್ದಿದ್ದೀರಾ, ಚಿತ್ರವನ್ನು ಬಿಡಿಸ್ಲಿಲ್ಲ. ಆಗ ಏನಾಗುತ್ತೆ? ನಿಮಗೆ 0 ಮಾರ್ಕ್ ಬರುತ್ತೆ. ಎಷ್ಟು ಬರುತ್ತೆ? 0. ಯಾಕೆ? ಚಿತ್ರ ಇಲ್ಲದೆ ಯಾವುದೇ ಕಾರಣಕ್ಕೂ ನೀವು ಪ್ರಮೇಯವನ್ನು ಬರೆಯುವಂತಿಲ್ಲ. ಓಕೆ. OPQR. ಇಲ್ಲಿ ಹೀಗಾಗ್ಬಿಡ್ತು, ನಮ್ಮ ಚಿತ್ರದಲ್ಲಿ ಈಚೆ ಸೈಡ್ ಇದೆ. ಓಕೆ, ನೋ ಪ್ರಾಬ್ಲಮ್. ಹಾಗೇನೆ ಬಿಡಿಸ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಸೇಮ್ ಅಕ್ಷದಿಂದ. ಇದೊಂದು ಇಂಪಾರ್ಟೆಂಟ್ ಮಕ್ಕಳು. ಎಲ್ಲ ತುಂಬ ಮಕ್ಕಳು ಫಾರ್ಮುಲಾ ಬರೆದಿದ್ದೀರಾ. ವೆರಿ ಗುಡ್. ಫಾರ್ಮುಲಾ ಬರೆದಿದ್ದೀರಾ, ಫಾರ್ಮುಲಾ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ತಿಳ್ಕೊಳ್ಳಿ. ಸಾಧಾರಣ ಎಲ್ಲ ಮ್ಯಾಕ್ಸಿಮಮ್ ಆಗಿ ಫಾರ್ಮುಲಾ ಇದನ್ನು ಅನುಪಾತ ಅಂತ ನೋಡಿದ ತಕ್ಷಣ ಫಾರ್ಮುಲಾ ಬರೆದಿದ್ದೀರಾ. ವೆರಿ ಗುಡ್. ಆದರೆ ಏನು ಮಾಡಬೇಕು? ಇಲ್ಲಿ ಒಂದು ಎಕ್ಸ್ ಅಕ್ಷದಿಂದ ಯಾವ ಅನುಪಾತದಲ್ಲಿ ಅಂತ ಕೇಳಿದರೆ ವರ್ಕ್ಡ್ ಎಕ್ಸಾಂಪಲಲ್ಲಿದೆ. ಆ್ಯಂಡ್ ಆಲ್ಸೋ ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಆಫ್ ಡಿವಿಷನ್ ಅಂತ ಕೇಳಿದರೆ. ಈಗ ನಾವೇನು ಮಾಡಬೇಕಾಗ್ತದೆ? ಇದು ಕೊಟ್ಟಿರೋದು, ಇದೊಂದು ಹಿಂಟ್ ನಮಗೆ ಕೊಟ್ಟಿಲ್ಲ. ನಾವು ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಒಂದು ಹಿಂಟ್ ಕೊಟ್ಟಿದ್ದಾರೆ, ಎಕ್ಸ್ ಆ್ಯಕ್ಸಸಲ್ಲಿ ಡಿವೈಡ್ ಆಗುತ್ತೆ ಅಂತ. ಅದಕ್ಕೋಸ್ಕರ ಏನು ಮಾಡಬೇಕಂತ ಹೇಳಿದ್ರೆ ಅದನ್ನು ಸ್ವಲ್ಪ ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳೇ. ಈಗ ಇಲ್ಲಿ ಎಕ್ಸ್ ಅಕ್ಷದ ಮೇಲಿದೆ ಅಂತ ಅರ್ಥ. ಎಕ್ಸ್ ಆ್ಯಕ್ಸಿಸ್ ಮೇಲೆ, ಸಿನ್ಸ್ ದ ಪಾಯಿಂಟ್ ಲೈಸ್ ಆನ್ ಎಕ್ಸ್ ಆ್ಯಕ್ಸಿಸ್, ಇಟ್ಸ್ ವೈ ಕೋಆರ್ಡಿನೇಟ್ ಏನಾಗುತ್ತೆ? 0 ಆಗುತ್ತೆ. ವೈ ನಿರ್ದೇಶಾಂಕ ಏನಾಗುತ್ತೆ? 0 ಆಗುತ್ತೆ. ನಮ್ಗೆ ಗೊತ್ತಿದೆ ಇಲ್ಲಿ 0 ಅಂತ. ಆಗ P(x(y) = ಫಾರ್ಮುಲಾ ಬರೀತೀರಾ. ಫಾರ್ಮುಲಾ ಬರೆದವರಿಗೆಲ್ಲ ಅರ್ಧ ಮಾರ್ಕ್ ಸಿಕ್ಕಿದೆ. ನೆಕ್ಸ್ಟ್ ನಾನು ಒಂದೊಂದನ್ನು ಸಪ್ರೇಟಾಗಿ ಮಾಡ್ಕೊಂಡು ಹೋಗಿದ್ದೀನಿ. ಈಗ P(x0) = ಫಸ್ಟ್ ಒನ್ ಹಾಕಿ m1 ಅಂತಲೇ ಬರಿತೀನಿ. y2 ಇದ್ದ ಜಾಗದಲ್ಲಿ ಎಷ್ಟು ಹಾಕ್ತೀನಿ? 5 ಅಂತ ಹಾಕ್ತೀನಿ. ನೆಕ್ಸ್ಟು ಪ್ಲಸ್ m2 ಅನ್ನು ಹಾಗೆ ಬರಿತೀನಿ, ಗೊತ್ತಿಲ್ಲ ನನಗೆ. y1 ಇದ್ದ ಜಾಗದಲ್ಲಿ -5 ಅಂತ ಹಾಕ್ತೀನಿ. ಬೈ ಇಲ್ಲಿ m1 ಪ್ಲಸ್ m1 ಗೊತ್ತಿಲ್ಲ ನನಗೆ, m2 ಗೊತ್ತಿಲ್ಲ. ಓಕೆನಾ? ಈಗ 5 × m1 ನಾನಿಲ್ಲಿ 5 m1 ಅಂತ ಬರೀಲ್ಲ. ಇಲ್ಲಿ
ಇಲ್ಲಿ ಮೈನಸ್ ಇದೆ, ಮೈನಸ್ ಇಂಟು ಪ್ಲಸ್ ಏನಾಯಿತು, ಮೈನಸ್ ಆಯಿತು. 5 ಇಂಟು M2 5 M2 ಅಂತ ಬರೀಲ್ಲ, ಬೈ M1 ಪ್ಲಸ್ M2. ಓಕೆನಾ. M1 ಫಾರ್ಮುಲಾ ಹಾಕ್ತೀರಾ, ಫಾರ್ಮುಲಾ ಗೊತ್ತಿದೆ ನಿಮಗೆ, ಹಾಕ್ತೀರಾ. ನಾವು ಈ ಕಡೆದನ್ನ ಸಪ್ರೇಟಾಗಿ ಮಾಡಿದ್ದೀವಿ ಅಂತ ಅಷ್ಟೇ. ಈಗ M1 ಅಂತ ಹೇಳಿದ್ರೆ ಕಂಡುಹಿಡಿದಿದೆ, ನಾವು ಇದನ್ನು ಏನಂತ ತೊಗೊಳ್ತೀವಿ ಇಲ್ಲಿ, M1, ಇದನ್ನು M2 ಅಂತ ತೊಗೊಳ್ತೀವಿ. 1 ಇಂಟು X2 ಅಂತ ಹೇಳಿದ್ರೆ -4 ಪ್ಲಸ್ 1 ಇಂಟು X1 ಅಂತ ಹೇಳಿದ್ರೆ 1 ಮಲ್ಟಿಪ್ಲೈ ಮಾಡಿದಾಗ ನಮಗೇನಾಗುತ್ತೆ, ಇಲ್ಲಿ -4 ಪ್ಲಸ್ 1 ಬರುತ್ತೆ. -4ರಿಂದ 1 ಕಳಿತೀರಿ, ಆಗ -3/, ಆಗ ಎಷ್ಟು ಬಂತು, P(x)y -3/2 0 ಬಂತು. ಅರ್ಥ ಆಯ್ತಲ್ಲ ಮಕ್ಕಳೇ. ನೆಕ್ಸ್ಟ್ ಕ್ವೆಶನ್. D is a point on the line BC of a triangle ABC ಚಿತ್ರ ಬಿಡಿಸ್ಕೋಬೇಕು. ಸಚ್ ದಟ್ ಅವ್ರು ಕೊಟ್ಟಿದ್ದಾರೆ ADC = BAC. ಪ್ರೂವ್ ದ್ಯಾಟ್ AC² = BC² by CD. ABC ತ್ರಿಭುಜದಲ್ಲಿ ಯಾವುದು ಕೊಟ್ಟಿದ್ದಾರೆ ನೋಡಿ, ಕೋನ ADC ಸಮ ಕೋನ BAC ಆಗುವಂತೆ ಡಿಯ ಮೇಲೆ BCಯ ಮೇಲಿನ ಡಿಯು BCಯ ಮೇಲಿನ ಒಂದು ಬಿಂದುವಾಗಿದೆ. ಹಾಗಾದರೆ AC² ನಮಗೆ ಮೂಲ ಸಮಾನುಪಾತತೆ ಪ್ರಮೇಯದ ರಿಸಲ್ಟ್ ಗೊತ್ತಿದ್ದರೆ, ಉತ್ತರ ಗೊತ್ತಿದ್ದರೆ, ನಾವು ಅದರದ್ದು ವಿಲೋಮ, ಮೂಲ ಸಮಾನುಪಾತತೆ ನಿಯಮ, ಅದರ ವಿಲೋಮ ಗೊತ್ತಿದೆ, ಅದನ್ನು ಉಪಯೋಗಿಸಿ ನಾವು ಇದನ್ನು ಸಾಧಿಸ್ಬೋದು ಮಕ್ಕಳೇ. ಪ್ರಶ್ನೆಯನ್ನು ನೋಡಿ ಉತ್ತರವನ್ನು ಬರೆಯೋದು. ಅರ್ಥ ಆಯ್ತಲ್ಲ. BAC ಇದನ್ನು ಕೊಟ್ಟಿದ್ದಾರೆ ಅವರು, BAC = ಯಾವುದು ಕೊಟ್ಟಿದ್ದಾರೆ, ADC ಅಂತ ಕೊಟ್ಟಿದ್ದಾರೆ. ಓಕೆ, ಅದನ್ನು ಬರೆದೆ, ಅದು ಕೊಟ್ಟಿರೋ. ಓಕೆನಾ. ಬೈ ಸೈನ್ ಎ ಮೈನಸ್ ಸೈನ್ ಎ. ಈಗ ಟ್ಯಾನ್ ಎ ಅಂತ ಹೇಳಿದ್ರೆ ಸೈನ್ ಎ ಬೈ ಕಾಸ್ ಎ ಪ್ಲಸ್ ಕಾಟ್ ಎ ಅಂತ ಹೇಳಿದ್ರೆ ಕಾಸ್ ಎ ಬೈ ಸೈನ್ ಎ. ಮಕ್ಕಳು ಇದನ್ನು ಕಲಿಯೋದ್ರೆ ಏನೂ ಮಾಡಲಿಕ್ಕಾಗಲ್ಲ. ಫಸ್ಟ್ ಇದನ್ನು ಪ್ರಾಕ್ಟೀಸ್ ಮಾಡಿ. ಕೊಟ್ಟಿರುವಂಥ ಎಲ್ಲ ಫಾರ್ಮುಲಾಸನ್ನು ಫಸ್ಟ್ ಲೆಸನ್ದು ಈ ಲೆಸನ್ದು ಎಲ್ಲವನ್ನು ಕಲ್ತ್ಬಿಟ್ಟು ಇದನ್ನ ಪ್ರಾಕ್ಟೀಸ್ ಮಾಡಬೇಕು. ಸುಮ್ಮನೆ ಕಲಿತೀನಿ ಅಂತ ಹೇಳಿದ್ರೆ, ಈಗ ನೋಡಿ ಬೇಸಿಕೇ ನಿಮ್ಗೆ ಗೊತ್ತಿಲ್ಲ ಅಂದರೆ ಕೊಸೆಕೆ ಅಂತ ಹೇಳಿದ್ರೆ 1/sin ಎ ಆಗಬೇಕು. ನಾನು ಬರ್ಕೊಳ್ಳೋ ಪ್ರಶ್ನೆನೇ ತಪ್ಪಾಗ್ಬಿಟ್ಟಿದೆ. ಇದು ಇಲ್ಲಿ ಈ ಕಾಸ್ ಎ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಆಗ ಕಾಸ್ ಎ ಬೈ ಸೈನ್ ಎ 1/, ಇಲ್ಲಿ ಕಾಸ್ ಎ ಅಲ್ಲ, ಇಲ್ಲಿ ಏನು ಬರೋದು, ಸೈನ್ ಎ ಬರುತ್ತೆ. ಓಕೆ, ನೀವು ಉತ್ತರ ನೋಡಿದ ತಕ್ಷಣ ತಪ್ಪಾಗಿದೆ ಅಂತ ನೀವು ಅರ್ಥ ಮಾಡಿದರೆ ನೀವು ವೆರಿ ಗುಡ್, ಇಂಟೆಲಿಜೆಂಟ್. ಓಕೆ, 1/sin ಎ ಅಂತ ಹೇಳಿದ್ರೆ ಏನು, ನಮಗೆ ಇಲ್ಲಿ ಕೊಸೆಕೆ. 1/cos ಎ ಅಂದರೆ ಸಿಕೆಂಟ್ ಎ, 1/sin ಎ ಬಂದರೆ 1 ಕೊಸೆಕೆನೇ ಬರೋದು. ಸೊ ಕಾಟ್ ಎ ಇಂಟು ಕೊಸೆಕೆ ಆಗುತ್ತೆ. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ನಿಮಗೆ ಮಾಡುತ್ತಾ ಇರುವಾಗಲೇ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂತಂದರೆ ಸೈನ್ ಥೀಟಾ, ಇದನ್ನು ಕೇಳಿದ್ದಾರೆ. ಇಲ್ಲಿ ನೋಡಿ ಒಂದು ಮೈನಸ್ ಇದೆ, ಒಂದು ಪ್ಲಸ್ ಇದೆ. ನಿಮಗೆ ಇದು ನೋಡಿದ ತಕ್ಷಣ A+B A-B ಯೋಚನೆ ಬಂದುಬಿಡಬೇಕು. A-B A+B ಇಂಟು A-B ಏನು, A² - B². ಸೊ A² ಅಂತ ಹೇಳಿದ್ರೆ 1 ಸ್ಕ್ವೇರ್ ಅಂದರೆ 1 ಮೈನಸ್ B² ಅಂದರೆ cos² ಥೀಟಾ. ಓಕೆನಾ. ಇದು ಹೇಗೆ ಬಂತು, ಸೈನ್ ಥೀಟಾ ಬೈ ಇದು. ಈಗ ನಮಗೆ ಇದು ಲಾ ಸಹ ಸೈನ್ ಥೀಟಾ ಬೈ 1 - cos ಥೀಟಾ ಉಂಟಲ್ವ, ಅದನ್ನೇ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಬರಿತೀನಿ ಮಕ್ಕಳೇ. ಇಲ್ಲಿ ನೋಡಿ, ಸೈನ್ ಥೀಟಾ ಬೈ 1 - cos ಥೀಟಾ ಅಂತ ಬರಿತೀನಿ. ಓಕೆನಾ. ಇಲ್ಲಿ ಸುಲಭವಾಗಿ ಬರೆದ್ವಿ. ಆದರೆ ನಮಗೆ ಇಲ್ಲಿ LCM ಮಾಡಬೇಕಾದ್ರೆ ನಾವೇನು ಮಾಡಬೇಕಾಗತ್ತೆ, ಗೊತ್ತಿದ್ದವ್ರು ಡೈರೆಕ್ಟ್ ಮಾಡ್ಬೋದು ಮಕ್ಕಳೇ. ಗೊತ್ತಿಲ್ಲದವ್ರಿಗೆ ನಾನು ಹೇಳ್ತಾ ಇದ್ದೀನಿ ಏನು, 1 - cos ಥೀಟಾ. ಇದನ್ನು ನಾವು ಏನು ಮಾಡಿದ್ವಿ, 1 - cos ಥೀಟಾ 1 + cos ಥೀಟಾವನ್ನು ನಾವು A² - B² ರೂಪದಲ್ಲಿ ಬರೆದ್ವಿ. ಈಗ ಇಲ್ಲಿ ಡೈರೆಕ್ಟ್ ಮಾಡೋರು ಮಾಡ್ಕೊಳ್ಳಿ, ಇಲ್ದಿದ್ರೆ ಗೊತ್ತಾಗದಿರೋರು ಸೈನ್ ಥೀಟಾ ಬೈ 1 - cos ಥೀಟಾ, ಅರ್ಥ ಆಯ್ತಾ, ಇಂಟು ಇದನ್ನ ಏನು 1 - cos ಥೀಟಾ 1 + cos ಥೀಟಾ ಉಂಟಲ್ಲ, ಅದನ್ನೇ ಬರೀರಿ 1 + cos ಥೀಟಾ ಅಂತ. ಓಕೆನಾ. ಇಲ್ಲಿ ನೋಡಿ ಮಕ್ಕಳೇ, 1 - cos ಥೀಟಾ 1 - cos ಥೀಟಾ ಏನಾಯಿತು, ಕ್ಯಾನ್ಸಲ್ ಆಯಿತು. ಉಳ್ಕೊಳ್ಳೋದೇನು, ಸೈನ್ ಥೀಟಾ ಇಂಟು 1 + cos ಥೀಟಾ. ಅದನ್ನೇ ನಾನು ಇಲ್ಲಿ ಬರೆದಿದ್ದು, ಸೈನ್ ಥೀಟಾ ಇಂಟು 1 + cos ಥೀಟಾ. ಅರ್ಥ ಆಯ್ತಲ್ವಾ. ಈಗ ನೆಕ್ಸ್ಟ್ ಇದನ್ನು ತೊಗೊಳ್ಳೋಣ, ಟ್ಯಾನ್ ಥೀಟಾ. ಈಗ ಇದನ್ನು ಇರೇಸ್ ಮಾಡಿ ಇಲ್ಲೇ ಮಾಡ್ತೀನಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ 1 + cos ಥೀಟಾ ಇರುತ್ತೆ. ಆಗ ಈ 1 + cos ಥೀಟಾ ಹೋಗುತ್ತೆ. ಟ್ಯಾನ್ ಥೀಟಾ ಇಂಟು 1 - ಅದನ್ನೇ ಬರ್ತೀನಿ, ಟ್ಯಾನ್ ಥೀಟಾ ಇಂಟು 1 - cos ಥೀಟಾ ಅನ್ನು ಬರ್ತೀನಿ. ಈಗ ನಾನೇನು ಮಾಡ್ತೀನಿ, ಈಕ್ವಲ್ ಟು ಥೀಟಾ. ಇಲ್ಲಿ 1 - cos² ಥೀಟಾ ಅಂತ ಹೇಳಿದ್ರೆ ನಮಗೆ sin² ಥೀಟಾ ಹೇಗೆ ಗೊತ್ತು, sin² ಥೀಟಾ + cos² ಥೀಟಾ ಆ ಫಾರ್ಮುಲಾ ಇದೆಯಲ್ವಾ, ಆ ಫಾರ್ಮುಲಾದ ಮೇಲೆ ಮಾಡಿದ್ದೀನಿ. ಆಗ 1 - cos² ಥೀಟಾ ಅಂದರೆ ನಾನು ಏನಂತ ಬರ್ತೀನಿ, sin² ಥೀಟಾ ಅಂತ ಬರ್ತೀನಿ, ಪ್ಲಸ್ ಟ್ಯಾನ್ ಥೀಟಾ ಇಂಟು 1 - cos ಥೀಟಾ ಡಿವೈಡೆಡ್ ಬೈ ಇದನ್ನು sin² ಸಪ್ರೇಟಾಗಿ ಬರ್ಕೊಳ್ಳೋದು. ನೆಕ್ಸ್ಟ್ ಒಳ್ಳೆ ತಪ್ಪಾಯ್ತು ಮೇಡಮ್, 1380 ಬರಬೇಕಿತ್ತು, ತಪ್ಪಾಯಿತು. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಇದು ಸೇಮ್ ಅದೇ ಥರ ವರ್ಗಾಂತರ ಕೊಟ್ಟಿರ್ತಾರೆ, ಮತ್ತು ಆ್ಯಡ್ ಮಾಡಿದಾಗ ನಿಮಗೆ 1380 ಫಾರ್ಮುಲಾ ಹಾಕ್ತೀರಾ, ಸಬ್ಸ್ಟಿಟ್ಯೂಟ್ ಮಾಡಿ ಡಿವೈಡ್ ಮಾಡಿದ್ರೆ ಆಯಿತು. ನೆಕ್ಸ್ಟ್ ಇಲ್ಲಿ ಫಾರ್ಮುಲಾ ಬರೆಯೋದ್ರಲ್ಲೇ ತಪ್ಪು ಮಾಡಿದ್ದೀರಾ ಮಕ್ಕಳೇ, ಎಲ್ಲ ಫಾರ್ಮುಲಾದಲ್ಲೇ ತಪ್ಪಾಗಿದೆ. ಫಾರ್ಮುಲಾ ಗೊತ್ತಿದ್ಬಿಟ್ರೆ ಯಾವ್ದು ದೊಡ್ಡದಿದೆಯೋ ಅದನ್ನು F1 ಅಂತ ಬರಿತೀರಾ, ಹಿಂದೆ ಇರೋದು F0, ಮುಂದೆ ಇರೋದು F2. ಬಾಕ್ಸ್ 8 ತಾನೇ ಬರೋದು. ಆಗ 25ಕ್ಕೆ 8 ಸೇರಿಸಿದ್ರೆ ಎಷ್ಟಾಗುತ್ತೆ, 33 ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ. ಈ ಥರದ್ದು ಪ್ರಶ್ನೆ ಒಂದು ಈ ಲೆಸನಿಂದ ಬಂದೇ ಬರುತ್ತೆ, ಕ್ವಾಡ್ರಾಟಿಕ್ ಇಕ್ವೇಷನ್ ಪಾಠದಿಂದ ಬಂದೇ ಬರುತ್ತೆ ಮಕ್ಕಳೇ. ಸ್ವಲ್ಪ ನೋಡ್ಕೊಳ್ಳಿ ಈ ಥರದ್ದು ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಲಿ ಇರುವಂತಹ ಎಲ್ಲ ಕ್ವಶನ್ಸನ್ನು ಪ್ಲಸ್ ಇದನ್ನು ಪ್ರಾಕ್ಟೀಸ್ ಮಾಡಿ. ಇಬ್ಬರು ವರ್ಕರ್ ಇರ್ತಾರೆ, A ಮತ್ತು B.
ಸೇಮ್ ಕೆಲಸನ ಮಾಡ್ತಾರೆ. ಓಕೆ, ಬಿ ಟೇಕ್ಸ್ 3 days ಲೆಸ್ ದ್ಯಾನ್ ಎ ಬರ್ಬೋದು. ಅವ್ರು ಎಷ್ಟು 3 ದಿನ ಕಡಿಮೆ ತೊಗೋತಾರಂತೆ ಹೇಗಿಂತ, ಆಯಿತಾ. ಇಫ್ ದೇ ವರ್ಕ್ 4 more days, ಇಬ್ಬರು 4 ದಿನ ಜಾಸ್ತಿ ಮಾಡಿದ್ರೆ ಪ್ರಾಡಕ್ಟ್ ಆಫ್ ದೇರ್ ಮಲ್ಟಿಪ್ಲೈ ಮಾಡಿದಾಗ ಈಕ್ವಲ್ ಟು ಎಷ್ಟಾಗುತ್ತಂತೆ 130 ಆಗುತ್ತಂತೆ. ಪ್ರಾಡಕ್ಟ್ ವರ್ಕಿಂಗ್ ಡೇಸ್ ಎಷ್ಟಾಗುತ್ತೆ 130 days ಆಗುತ್ತೆ. ಫೈಂಡ್ ದ ನಂಬರ್ ಆಫ್ ಡೇಸ್ ಎ ಆ್ಯಂಡ್ ಬಿ ಹ್ಯಾವ್ ಟೇಕನ್ ಅಂತ ಕೇಳಿದ್ದಾರೆ. ಕನ್ನಡ ಮೀಡಿಯಮ್ ಅವರು ಎ ಮತ್ತು ಬಿ ಇಬ್ಬರು ವ್ಯಕ್ತಿಗಳು ಒಂದೇ ಕೆಲಸ ಮಾಡ್ತಾ ಇರೋದು. ಬಿ ಏನು ಮಾಡ್ತಾನೆ, ಬಿ ಯು ಎಗಿಂತ 3 ದಿನ ಕಡಿಮೆ ತಗೊಳ್ಳೋದು, ಅಂದರೆ ಬಿ ಫಾಸ್ಟಾಗಿ ಕೆಲಸ ಮಾಡ್ತಾನೆ ಅಂತಾಯಿತು. ಆಗ 4 ದಿನ ಹೆಚ್ಚಾಗಿ ಇಬ್ಬರು ಕೆಲಸ ಮಾಡಿದ್ರೆ ಅವುಗಳ ಗುಣಲಬ್ಧ 130ಕ್ಕೆ ಅವರಿಬ್ಬರು ಮಾಡುವ ಕೆಲಸದ ದಿನಗಳ ಗುಣಲಬ್ಧ 130ಕ್ಕೆ ಸಮವಾಗಿರ್ತದೆ. ಆಗ ಎ ಎಷ್ಟು ದಿನ ತಗೊಂಡ್ರು, ಎ ಎಷ್ಟು ದಿನ ತೊಗೊಳ್ತಾನೆ, ಬಿ ಎಷ್ಟು ದಿನ ತೊಗೊಳ್ತಾನೆ ಅಂತ ಹೇಳೋದನ್ನು ಕಂಡುಹಿಡಿಬೇಕಾಗತ್ತೆ. ಇದನ್ನು ಹೀಗೆ ಬರೀಬೇಕು. ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಎಯನ್ನು ಎಕ್ಸ್ ಅಂತ ತೊಗೊಳ್ಳಿ, ಬಿಯನ್ನು ಅವ್ರು ಹೇಳಿದ್ದಾರೆ ಏನಂತ ಕೊಟ್ಟಿದ್ದಾರೆ, ಬಿ ಎಗಿಂತ 3 ದಿನ ಕಡಿಮೆ ಅಂತೆ ಅಲ್ವಾ, ಲೆಸ್ ದ್ಯಾನ್ ಕಡಿಮೆ ತೊಗೊಳ್ತಾನೆ 3 ದಿನ. ಆಗ ಎಕ್ಸ್ ಮೈನಸ್ 3 ಮಾಡಿ ಅವುಗಳ ಗುಣಲಬ್ಧ ಅಂತ ಡೈರೆಕ್ಟ್ ಕೊಟ್ಟುಬಿಟ್ಟಿದ್ದಾರೆ. ಆಗ ಎಕ್ಸ್ ಇಂಟು 4 ದಿನ ಜಾಸ್ತಿ ತೊಗೊಂಡ್ರೆ ಅಲ್ವಾ, ಇಬ್ಬರು 4 ದಿನ ಇಬ್ಬರು ಒಟ್ಟಾಗಿ 4 ದಿನ ಹೆಚ್ಚಾಗಿ ಕೆಲಸ ಮಾಡಿದ್ರೆ ಅದನ್ನ ಮುಗಿಸ್ಬೋದು, 130 ದಿನ ತೊಗೋತಂತೆ ಆ ಕೆಲಸ ಮುಗಿಸೋಕ್ಕೆ. ಆಗ ಎಕ್ಸ್ ಈಗ 3 ಹಾಕಿ ಪ್ಲಸ್ 14 ಯಾಕೆ ಹಾಕ್ತೀನಿ ಅಂತ ಹೇಳಿದ್ರೆ, ಇಲ್ಲಿ -9 ಯಾಕೆ ಹಾಕ್ತೀನಿ ಅಂತ ಹೇಳಿದ್ರೆ ನನಗೆ ಬೇಕಾಗಿದ್ದು +5. ಆಗ ದೊಡ್ಡ ಸಂಖ್ಯೆ ಹಿಂದೆ ಏನು ಹಾಕ್ಬೇಕು, ನಾನು +14 ಹಾಕಬೇಕು. ಓಕೆ, +14x -9x ಅಂತ ಬರಿತೀನಿ. ಆಗ 6 ದಿನ ತೊಗೊಳ್ತಾನೆ ಅವನು ಫಾಸ್ಟ್. ಆಗ ನೀವು ಸರಿ ಉಂಟ ತಪ್ಪು ಉಂಟ ಅಂತ ಗುಣದ ಲಬ್ಧ ಎಷ್ಟು ಬರಬೇಕು, 4 ದಿನ ಜಾಸ್ತಿ ಸೇರಿಸಿದಾಗ 130 ಬರಬೇಕು, ಮಾಡಿ ನೋಡಿ. ಓಕೆ, ನೆಕ್ಸ್ಟ್ ಪ್ರಶ್ನೆ. 8 coins ಆರ್ ಟಾಸ್ ಸೈಮಲ್ಟೇನಿಯಸ್ಲಿ. 3 ಕಾಯಿನ್ಸ್ ಇದೆ, 3 ಕಾಯಿನ್ಸ್ ಬರಿಬೇಕಾದ್ರೆ ಸ್ಯಾಂಪಲ್ ಸ್ಪೇಸ್ ಏನಂತ ಬರಿಬೇಕು ಅದು ಇಂಪಾರ್ಟೆಂಟ್. ಆಮೇಲೆ ಓನ್ಲಿ 2 heads, ಅಟ್ಲೀಸ್ಟ್ 1 tail, ಆಲ್ ಹೆಡ್ಸ್ ಆರ್ ಆಲ್ ಟೇಲ್ಸ್ ಅಂತ ಕೇಳಿದ್ದಾರೆ. 3 ಪ್ರಶ್ನೆ ಕೇಳಿದ್ದಾರೆ. 3 ಪ್ರಶ್ನೆಗೂ ನಿಮಗೆ ಒಂದೊಂದು ಮಾರ್ಕ್, 3 ಮಾರ್ಕಿನ ಪ್ರಶ್ನೆ ಅಲ್ವಾ ಇದು. 3 ನಾಣ್ಯಗಳನ್ನು ಅಂತ ಕೇಳಿದರೆ 3 ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿದಾಗ ದೊರೆಯುವ ಫಲಿತಾಂಶ ಬರೆಯೋದು ಇಂಪಾರ್ಟೆಂಟ್, ದೊರೆಯುವ ಫಲಿತಗಳು ಬರೆಯೋದು ಇಂಪಾರ್ಟೆಂಟ್. ಅದಕ್ಕೆ ಮಾರ್ಕ್ ಇದೆ ಮಕ್ಕಳೇ, ನೀವು ಅದನ್ನೇ ಬರೆಯೋದಕ್ಕೆ ತಪ್ಪು ಮಾಡ್ತೀರಾ. ನೋಡಿ, ಇದನ್ನು ಹೆಚ್ಚು ಹಿಂಗೆ ಹೋಗಿ, ಆಗ ನಿಮ್ಗೆ ಈಸಿ ಆಗುತ್ತೆ. ಫಸ್ಟು ಎಲ್ಲ 3 ಹೆಚ್ಚು ಅಂತ ಬರೀರಿ, ಆಮೇಲೆ 2 ಹೆಚ್ಚು 1 ಟಿ, ಆಮೇಲೆ ಹೆಚ್ಚು ಟಿ ಈ ರೀತಿ ಬರ್ಕೊಂಡೋಗಿ ಟಿ 3 ಸಲ ಟಿ, ಆಮೇಲೆ 2 ಟಿ ಬರೆದ್ಬಿಟ್ಟು ಮತ್ತೆ ಹೆಚ್, ಆಮೇಲೆ ಟಿ ಹೆಚ್ ಈ ರೀತಿ ಬರ್ಕೊಳ್ಳಿ. ಇದನ್ನು ಮೇಲೆದನ್ನೇ ಹೇಗೆ ನೋಡ್ಕೊಂಡಿದ್ದೀರೋ ಹೆಚ್ ಬದಲಿಗೆ ಟಿ ಬದಲಿಗೆ ಹೆಚ್ಚು ಆಚೆ ಈಚೆ ಮಾಡೋದಷ್ಟೇ ನೋಡ್ಕೊಳ್ಳಿ. ಇದನ್ನು ಮೇಲೆ ಬರೆದಿದ್ದನ್ನು ನೋಡ್ಕೊಂಡು ಹಾಗೆ ಬರೀರಿ. ಆಗ 3 ನಾಣ್ಯವನ್ನು ಚಿಮ್ಮಿದಾಗ ಅಂತ ಹೇಳಿದ್ರೆ 8 ಬರ್ತದೆ, ಆಯಿತಾ. 2 ಶಿರ ಮಾತ್ರ ಅಂತ ಹೇಳಿದಾಗ ಹೆಡ್ ಮಾತ್ರ ಹೆಚ್ ಇಲ್ಲಿ ಎಲ್ಲಿ ಬಂದಿದೆ ಅದನ್ನು ಮಾತ್ರ ಬರ್ಕೊಳ್ಳಿ. ಆಗ 3 ಸಿಗುತ್ತೆ. ಆಗ ಸೂತ್ರ ಪಿ ಆಫ್ ಎ ಮೊದಲನೇ ಲೆಕ್ಕಕ್ಕೆ ಎ ಅಂತ ತೊಗೊಳ್ತೀನ, ಪಿ ಆಫ್ ಎ = NF/A/NF/S. 3/S ಯಾವಾಗಲೂ ಸೇಮ್ 8 ಅಂತ ಬರಿತೀರಾ. ನೆಕ್ಸ್ಟ್ ಬಿ ಲೆಕ್ಕ ತೊಗೊಳ್ಬೇಕಾದ್ರೆ ಅಟ್ಲೀಸ್ಟ್ ಎಟ್ ದ ಮೋಸ್ಟ್ ಹೇಳಿದ್ದೀನಿ. ಅಟ್ಲೀಸ್ಟ್ ಅಂತ ಹೇಳಿದ್ರೆ 2 ಅಲ್ಲ, ಒಂದೇ, ಅಟ್ಲೀಸ್ಟ್ 1 ಟೇಲ್ ಅಂತ. ಎಲ್ಲ ಕಡೆಯೂ ಟಿ ಇದೆಯಾ, ಜಾಸ್ತಿ ಇದ್ರೆ ತೊಂದರೆ ಇಲ್ಲ ಅಂತ ಹೇಳಿದ್ದೀನಲ್ಲ. ಆಗ ಎಷ್ಟು ಬರುತ್ತದೆ ನಿಮಗೆ 7 ಬರ್ತದೆ. ಆಗ 2ನೇ ಲೆಕ್ಕ ಆಗಿರೋದ್ರಿಂದ ಬಿ ಲೆಕ್ಕ ಅಂತ ತೊಗೊಳ್ತೀನಿ. ಪಿ ಆಫ್ ಬಿ = NF/B/NF/S 7/8 ಅಂತ ಬರಿತೀನಿ. ಆಲ್ ದ ಹೆಡ್ಸ್ ಆರ್ ಆಲ್ ದ ಟೇಲ್, ಏನು ಎರಡು ಸೇಮೇ ಬರುತ್ತೆ. ಆಲ್ ದ ಹೆಡ್ಸ್ ಅಂತಂದರೆ ಹೆಚ್ ಒಂದೇ ಬರೋದು, 3 ಕಡೆನೇ ಹೆಚ್ಚು ಬರೋದು. ಆಲ್ ದ ಟೇಲ್ಸ್ ಅಂದರೆ 3 ಶಿರ ಬರುವಂಥದ್ದು, ಟಿ ಬರುವಂಥದ್ದು ಒಂದು ಸಲ. ಆಗ ಅದನ್ನು 1/8 ಅಂತ ಬರೀತೀನಿ. ತುಂಬ ಈಸಿ ಇದೆ ಮಕ್ಕಳು, ಸ್ವಲ್ಪ ನೋಡ್ಕೊಂಡು ಪ್ರಾಕ್ಟೀಸ್. ವಿಸ್ತೀರ್ಣ ಕೊಟ್ಟಿದ್ದಾರೆ, ಕೋನನ್ನು ಕೊಟ್ಟಿದ್ದಾರೆ. ನೀವು 6 ಕಂಡುಹಿಡಬೇಕು, ಕಂಸದ ಉದ್ದವನ್ನು ಕಂಡುಹಿಡಬೇಕು. ಅರ್ಥ ಆಯ್ತಲ್ಲ, 6 ಕಂಡುಹಿಡಿದ್ಬಿಟ್ಟೆ ನಿಮಗೆ ಕಂಸದ ಉದ್ದ ಕಂಡುಹಿಡಿಲಿಕ್ಕಾಗುತ್ತೆ. ಪ್ರಶ್ನೆ ಏನು ಕೊಟ್ಟಿದ್ದಾರೆ ಇಂಗ್ಲೀಷ್ ಮೀಡಿಯಮ್ ಅವರು ಕೊಟ್ಟಿದ್ದಾರೆ. ಈಗ ನಿಮಗೆ 6 ಫೈಂಡ್ ಔಟ್ ಮಾಡಿ, 6 ಗೊತ್ತಿದ್ರೆ ತಾನೆ ಫಾರ್ಮುಲಾ ಹಾಕ್ತೀರಾ. ನೀವು ಫಸ್ಟು ಫಾರ್ಮುಲಾನ ಹಾಕ್ತೀರಾ, ನಿಮಗೆ 2 ಫಾರ್ಮುಲಾನು ಯೂಸ್ ಬರುತ್ತೆ. ಫಾರ್ಮುಲಾ ಹಾಕಿದ ತಕ್ಷಣ ನಿಮ್ಗೆ ಅರ್ಧ ಮಾರ್ಕ್ ಆಗುತ್ತೆ, ಯೋಚನೆ ಇಟ್ಕೊಳ್ಳಿ. ಏರಿಯಾ ಆಫ್ ಎ ಸೆಕ್ಟರ್ ಇಷ್ಟು ಬರಿತೀರಾ. ಉತ್ತರ ಕೊಟ್ಟಿರೋದು 462 ಫಾರ್ಮುಲಾ ಹಾಕಿ θ/360 × πr². ಇದು ವಿಸ್ತೀರ್ಣಕ್ಕೆ ಇರುವ ಸೂತ್ರ. 6 ಕಂಡುಹಿಡಿದು 0 21 = r². ಆಗ r ಬೆಲೆ ಎಷ್ಟಾಯಿತು 21. ಆಮೇಲೆ ಲೆಂತ್ ಆಫ್ ದ ಆರ್ಕ್ ಅಥವಾ ಕಂಸದ ಉದ್ದ ಸೂತ್ರ ಬೇರೆ, θ/360 × 2πr. ಫಾರ್ಮುಲಾ ಬರೆದಿದ್ದೀರಾ ಮಕ್ಕಳು, ಫಾರ್ಮುಲಾ ಬರೆದವರಿಗೆ ಅರ್ಧ 1 ಮಾರ್ಕ್ ಸಿಕ್ಕಿದೆ. ಕರೆಕ್ಟಾಗಿ ಫಾರ್ಮುಲಾ. ಕೆಲವರು ಇಲ್ಲಿ r² ಅಂತ ಬರೆದಿದ್ದಾರೆ. ಯಾಕೆ ಮಕ್ಕಳೇ, ಪರ್ಫೆಕ್ಟಾಗಿ ಕಲ್ತ್ರೆ ಇಲ್ಲಿ r² ಅಂತ ಬರೆದ್ರೆ ನಿಮಗೆ ಫುಲ್ ರಾಂಗೆ. θ/360 × 2πr. ಯಾವಾಗ r² ಬರೀ r² πr² ಬರೋದು ಎಲ್ಲಿ, ಇಲ್ಲಿ ಏನು ಏರಿಯಾ ಕೇಳಿದಾಗ, ವಿಸ್ತೀರ್ಣ ಕೇಳಿದಾಗ ಇದು ಅರ್ಥ ಆಯ್ತಲ್ವಾ. ಇಲ್ಲಿ ಲೆಂತ್ ಅಂತ ಕೇಳಿದಾಗ 2πr ಬರಬೇಕು, ಇಲ್ಲಿ ಸ್ಕ್ವಯರ್ ಬರೆಯೋಕೆ ಕೊಡೋದು, ಅದು ತಪ್ಪು ಮಾಡಿದ್ದೀರಾ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ 44 ಬಂತು. ನೆಕ್ಸ್ಟ್ ಕ್ವಶನ್ ಬಂದು ಇದು ನಿಮಗೆ ಇದರಲ್ಲಿ ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿರುವಂಥದ್ದು. ಇದು ಮಿನಿಟ್ ಹ್ಯಾಂಡ್ ಹಿಂಗೆ ಚಲಿಸುತ್ತೆ. ಆಗ 35 ಮಿನಿಟ್ಸ್ ಅಂತ ಕೊಟ್ಟಿರೋದ್ರಿಂದ 35 ನಿಮಿಷಕ್ಕೆ 6 × 35 ಮಾಡಿದಾಗ 210 ಡಿಗ್ರಿ ಆಗುತ್ತೆ. ಆಗ ಇಲ್ಲಿ ಲೆಂತ್ ಆಫ್ ದ ಆರ್ಕ್ ಕಂಸದ ಉದ್ದ ಕಂಡುಹಿಡಿಬೇಕಾದ್ರೆ
ಕಂಡುಹಿಡಿದಿದ್ದೀರಾ 210 66 ಬರ್ತದೆ. ವಿಸ್ತೀರ್ಣ ಕಂಡಿದಾಗ ಸೇಮ್ ಪ್ರಾಬ್ಲಮ್ πr² ಅಂತ ಹಾಕ್ತೀರಾ 594 ಬರುತ್ತೆ. ನೆಕ್ಸ್ಟ್ ಏನು ಇದು ನೋಡಿ 0 ಮತ್ತು 6 0 ಮತ್ತು 6 ಅಂತಂದರೆ ಇಲ್ಲಿ 0 ಇಲ್ಲಿ 6 ಆಯಿತು. ನೆಕ್ಸ್ಟು 6 ಮತ್ತು 0 6 ಅಂತ ಹೇಳಿದ್ರೆ ಎಕ್ಸ್ ಅಕ್ಷದಲ್ಲಿ ನೋಡಬೇಕು. 6 ಅಕ್ಷ ಇಲ್ಲಿ ಬರುತ್ತೆ, ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಈಗ ಎಕ್ಸ್ ಇಲ್ಲಿ ಬರುತ್ತೆ. ಓಕೆನಾ? ನೀವೇನು ಮಾಡಬೇಕು, ಈ 2 ಲೈನನ್ನು ಹೀಗೆ ಜಾಯಿನ್ ಮಾಡ್ತೀರಾ. ಇಲ್ಲಿ ಮಾಡಿರೋದು ಕರೆಕ್ಟಾಗಿ ಜಾಯಿನ್ ಮಾಡ್ತೀರಾ. ನೆಕ್ಸ್ಟು 0 ಮತ್ತು 8 0 ಅಂತೇಳಿದ್ರೆ ಇಲ್ಲಿ ಕೆಲವರೆಲ್ಲ ಏನು ಮಾಡಿದ್ದೀರಾ ಅಂದರೆ ಇದನ್ನ ಫಸ್ಟ್ 0 8 ಅಂತಂದರೆ 0 ಇಲ್ಲಿ 8 ಯಾವುದು ಇದು ಅಲ್ವಾ, ಇಲ್ಲಿ ಅಲ್ವಾ ಮಾಡಬೇಕಾಗಿದ್ದು. ನೆಕ್ಸ್ಟ್ 4 ಅಂತೇಳಿದ್ರೆ ಈ ಲೈನನ್ನು ನೋಡಬೇಕು. 4 ಅಂತೇಳಿದ್ರೆ ಇಲ್ಲಿ ಲೈನ್ ಬರ್ತದೆ ನೋಡಿ. ಈ ಮೇಲೆ ಇರೋದನ್ನು ಇಲ್ಲಿ ಇದು ಎಕ್ಸ್ ಅಕ್ಷ ಯಾವಾಗಲೂ ಇದರಲ್ಲೇ ನೋಡಬೇಕು, ಈ ಲೈನಲ್ಲೇ ನೋಡಬೇಕು, ಅಡ್ಡದಲ್ಲೇ. ಅರ್ಥ ಆಯ್ತಲ್ಲ? ವೈ ಅಕ್ಷವನ್ನು ಈ ಲೈನಲ್ಲಿ ನೋಡಬೇಕು, ಈ ಉದ್ದ ಲೈನ್ ಇದೆಯಲ್ಲ ಇದರಲ್ಲಿ ನೋಡಬೇಕು. ಇದನ್ನು ನೋಡಿದಾಗ ಮಾತ್ರ ನಿಮ್ಗೆ ಸರಿಯಾಗುತ್ತೆ. ಏಂಟಾಗಿ ಕಲ್ತಿಲ್ಲ ತೇಲ್ಸನ ಪ್ರಮೇಯ ಕೇಳಿರೋದು ನಾನು ವಿಡಿಯೋ ಮಾಗಡೆ ಹಾಕಿದ್ದೀನಿ. ಒಂದು 2 ಸಲ ನೋಡಿ, 2 ಸಲ ನೋಡಿ, 3ನೇ ಸಲಕ್ಕೆ ಬರೆಯುವಷ್ಟು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಅದನ್ನು ಪ್ರಾಕ್ಟೀಸ್ ಮಾಡಿ. ಇದು ಏನು ಮಾಡಿದೆ, 3 ಬಾಹುಗಳು ಅಂತ ಕೇಳಿದಾಗ ಬಾಹು ತ್ರಿಭುಜ, ಬಾಹು ಪ್ರಮೇಯ, ಆ ಪ್ರಮೇಯವನ್ನು ಕಲಿಬೇಕಾಗುತ್ತೆ. ನೆಕ್ಸ್ಟು ಒಂದು ಸಮಾಂತರ ಶ್ರೇಣಿಯ ಎಣ್ಣೆ ನೋಡಿ ಮಕ್ಕಳೇ, ಮೊತ್ತ ಕೊಟ್ಬಿಟ್ಟಿದ್ದಾರೆ, ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಈ ಥರ ಕೊಟ್ಬಿಟ್ಟು ಮೊದಲನೇ ಪದ ಕಂಡಿದ್ದೀರಿ, 2ನೇ ಪದ ಕಂಡಿದ್ದೀರಿ ಅಂತ ಕೇಳಿದಾಗ ನೀವು ಮಾಡ್ಲಿಕ್ಕೆ ಗೊತ್ತಿರಬೇಕಂಡ್ರು. ಇದು ನೋಡಿ ಒಂದು ಅನ್ಮಾಡ ಆನ್ಸರಿಗೆ ಒಂದು ಕೇಳ್ತಾಯಿದ್ರು, AN = 5n - n², 4ನೇ ಪದ ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ರಲ್ವಾ, ಅದೇ ಥರ. ಬಟ್ ಇಲ್ಲಿ ಏನಾಗಿದೆ ಅಂದರೆ SN ಕೊಟ್ಬಿಟ್ಟಿದ್ದಾರೆ, ಮೊತ್ತ ಅಂತ ಕೊಟ್ಬಿಟ್ಟಿದ್ದಾರೆ. ಈಗ ಯೋಚನೆ ಇಟ್ಕೊಳ್ಳಿ, ಕ್ವಶನಲ್ಲಿ ಸಮ್ ಇಂಪಾರ್ಟೆಂಟ್ ಕೀವರ್ಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದು ಕೊಟ್ಟಿದ್ದಾರೆ. ಸೊ ದಟ್ ರೈಟ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ AP ಬರೀಬೇಕು. ಫೈಂಡ್ ದ 21st ಟರ್ಮನ್ನು ಫೈಂಡ್ ಔಟ್ ಮಾಡಬೇಕು. ಆಮೇಲೆ 21st ಸಮ್ ಕಂಡುಹಿಡಬೇಕು. ಸಮ್ ಆಫ್ ಫಸ್ಟ್ 21st ಟರ್ಮನ್ನು ಕಂಡುಹಿಡಬೇಕು. ಇದನ್ನು ಕಂಡುಹಿಡಲಿಕ್ಕೆ 3 ಥರ ಮಾಡ್ಬೋದು ಮಕ್ಕಳು. ಸಮ್ಮನ್ನು ಕಂಡುಹಿಡಲಿಕ್ಕೆ ಇದನ್ನು ಕಂಡುಹಿಡಿದಾದ್ಮೇಲೆ ಅಂತ ಹೇಳಿದ್ರೆ ಒಂದು ಹಾಕ್ತೀರಾ, ಆಗ A1 ಸಿಕ್ತು. A1ಗೆ ತೊಂದರೆ ಇಲ್ಲ. ಈಗ S2 ಅನ್ನು ಕಂಡುಹಿಡಿತಾರೆ. ಇಲ್ಲಿ ಸಮ್ ಅಂತ ಕೊಟ್ಟಿರೋದು ಅದಕ್ಕೆ ಕನ್ಫ್ಯೂಸ್ ಆಗಿದೆ. S2 ಅಂತ ಬರೆದ್ಬಿಟ್ಟು 5 2 10 10ರಿಂದ 4 ಕಳೆದ್ರೆ 6 ಬರುತ್ತೆ. S2 ಅಂತ ಹೇಳಿದ್ರೆ 4, ಅಂದರೆ 2 ಪದವನ್ನು ಕೂಡಿಸಿದಾಗ ನಮಗೆ 4 ಬರೋದು. ಆಗ A2 ಅನ್ನು ಕಂಡುಹಿಡಬೇಕಾದ್ರೆ S2 - S1 ಮಾಡಬೇಕು. ಆಗ 6ರಿಂದ 4 ಕಳೆದ್ರೆ ನಮಗೆ ಎಷ್ಟು ಬಂತು, A2 2 ಬಂತು. ಆಗ A1 ಅಂತ ಹೇಳೋದು 4 ಆಯಿತು, A2 ಅಂತ ಹೇಳೋದು 2 ಆಯಿತು. ಅರ್ಥ ಆಯ್ತಲ್ಲ? ಆಗ D ಕಂಡುಹಿಡಬೇಕಲ್ಲ. D ಅಂದರೆ A2 - A1. A2 - A1 ಮಾಡಿದಾಗ ಎಷ್ಟು ಬರ್ತದೆ, 4ರಿಂದ A2 ಅಂತ ಹೇಳಿದ್ರೆ 2 -4 ಮಾಡ್ತೀರಾ. ಆಗ 4ರಿಂದ 2 ಕಳೆದಾಗ -2. ಯಾಕೆ -2? ಇದೆರಡರಲ್ಲಿ ದೊಡ್ಡದು 4. 4ರ ಹಿಂದೆ ಯಾವ ಚಿಹ್ನೆ ಇದೆ, ಮೈನಸ್ ಇದೆ. ಆಗ -2 ಬರ್ತದೆ. ಡಿ ವ್ಯಾಲ್ಯೂ ಎಷ್ಟಾಯಿತು, -2 ಆಯಿತು. ನೆಕ್ಸ್ಟ್ ನೀವು ಬರಿಬೇಕು ಈ ಫಸ್ಟ್ ಟರ್ಮ್ 4. ಡೈರೆಕ್ಟ್ ಇದಕ್ಕೆ ಹಾಕ್ಬಿಟ್ಟು ಮಾಡಿದ್ರು ನಿಮಗೆ ಆನ್ಸರ್ ಸಿಗುತ್ತೆ. ಆಮೇಲೆ ಈ ಫಾರ್ಮುಲಾ ಹಾಕಿ ಮಾಡಿದ್ರು ಇದೇ ಆನ್ಸರ್ ಸಿಗುತ್ತೆ. ಅಥವಾ ಇನ್ನೊಂದು ಫಾರ್ಮುಲಾ ಹಾಕ್ಬೋದು, SN = n/2 × A + L ಅಂತ. ಅರ್ಥ ಆಯ್ತಲ್ಲ? ಅದರಲ್ಲಿ n ಅಂತ ಹೇಳಿದ್ರೆ ಎಷ್ಟು ನೋಡಿ. ಒಂದೇ ಪ್ರಾಬ್ಲಮನ್ನು ಈ ಥರ ಬೇಕಾದರೂ ಮಾಡ್ಬೋದು, ಅಥವಾ ಈ ಥರ ಬೇಕಾದರೂ ಮಾಡ್ಬೋದು, ಅಥವಾ ಈ ಥರ ಅದು ನಿಮ್ಮ ಸ್ಕಿಲ್ ಮಕ್ಕಳು. ನೀವು ಹೇಗೆ ಬೇಕಾದರೂ ಮಾಡಿ ನೋಡಿ, ಆನ್ಸರ್ ಸೇಮ್. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ -336 ಬರುತ್ತೆ. ಮಾಡಿ ನೋಡಿ. ನೆಕ್ಸ್ಟ್ ಕ್ವಶನ್, ಇದರಲ್ಲಿ 6 ಕ್ವಶನ್ ಕೇಳಿದರೆ ಪ್ರಶ್ನೆಯನ್ನು ಸ್ವಲ್ಪ ಓದ್ಕೊಳ್ಳಿ. ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕನ್ಸಿಸ್ಟ್ ಆಫ್ 30 ಟರ್ಮ್ಸ್. 30 ಟರ್ಮ್ಸ್ ಅಂತ ಹೇಳಿದ್ರೆ n ಕೊಟ್ಬಿಟ್ಟಿದ್ದಾರೆ. n ಎಷ್ಟು ಅಂತ ಕೊಟ್ಟಿದ್ದಾರೆ, n 30 ಅಂತ ಕೊಟ್ಟಿದ್ದಾರೆ. The 17th term of a progression is 4 more than ಅಂತ ಹೇಳಿದ್ರೆ ಪ್ಲಸ್ ಯಾವುದ್ರದ್ದು, thrice its 5th term. ಸಮಾಂತರ ಶ್ರೇಣಿಯಲ್ಲಿ 30 ಪದಗಳಿದೆ, n ಗೊತ್ತು. 17ನೇ ಪದ ಅಂತ ಹೇಳಿದ್ರೆ A17 ಆಯಿತಾ. A17 ಅಂತ ಹೇಳೋದು 5ನೇ ಪದ ಅಂತ ಹೇಳಿದ್ರೆ A5. 5ನೇ ಪದದ 3ರಷ್ಟಕ್ಕಿಂತ 5ನೇ ಪದದ 3ರಷ್ಟಕ್ಕಿಂತ ಎಷ್ಟು ಜಾಸ್ತಿ ಆಗಿದೆ, 4 ಜಾಸ್ತಿ ಆಗಿದೆ. ಅರ್ಥ ಆಯ್ತಲ್ವಾ? 10ನೇ ಪದ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, A10 ಅಂತ ಹೇಳೋದು 31 ಅಂತ ಕೊಟ್ಟಿದ್ದಾರೆ. ಕೊನೆಯ 3 ಪದಗಳನ್ನು ಕಂಡುಹಿಡಿದು ಶ್ರೇಣಿಯನ್ನು ಬರೀರಿ ಅಂತ ಹೇಳಿದ್ದಾರೆ. ನೋಡಿ ಹೇಗೆ ಮಾಡೋದು. ಇದು ಕನ್ನಡ ಮೀಡಿಯಂ ಅವ್ರದ್ದು ಟರ್ಮ್ ಹೀಗಿದೆ ಅಲ್ಲ. 5ನೇ ಪದದ 3ರಷ್ಟಕ್ಕಿಂತ 4 ಜಾಸ್ತಿ ಇದೆ ಅಂತ. ಆಗ 3ರಷ್ಟು ಅಂದರೆ 3 A5 ಪ್ಲಸ್ 4 ಜಾಸ್ತಿ ಆಗಿದೆ. ಇಲ್ಲಿ 4 more than 3 times the 5th term ಅಂತಿದೆ ಇಂಗ್ಲೀಷ್ ಮೀಡಿಯಮ್ಗೆ. ಆಗ 3 more than 5th term A5 ಹೇಗೆ ಬರೆದ್ರು ಸೇಮ್. ಆದರೆ ಅರ್ಥ ಮಾಡ್ಕೊಳ್ಳಿ. = A10 ಕೊಟ್ಬಿಟ್ಟಿದ್ದಾರೆ. A10 ಅಂತಂದರೆ A + n - 1 × ಡೈರೆಕ್ಟ್ 10ರಿಂದ 1 ಕಳೆದ್ರೆ 9D. ಇದನ್ನು ಈಕ್ವೇಷನ್ ನಂಬರ್ 1 ಎಲಿಮಿನೇಷನ್ ಮೆಥಡ್ ವರ್ಜಿಸೋ ವಿಧಾನ ಮಾಡಬೇಕು. ಇದು ಸ್ವಲ್ಪ ಮಾಡಲಿಕ್ಕಿದೆ. A17 ಅಂತ ಹೇಳಿದ್ರೆ A + n - 1 ಒಂದಕ್ಕಿದೆ. ಅದನ್ನು ಹಾಕಿದಾಗ ನಮಗೆ 91 ಸಿಕ್ತು. A30th ಅಂತ ಹೇಳಿದ್ರೆ 91 ಟರ್ಮ್ಸ್ ಇದೆ ಅಂತ. ಆಗ ಲಾಸ್ಟ್ ಟರ್ಮ್ 91.
91ಇಂದ ಡಿ ಅಂತ ಹೇಳಿದ್ರೆ ಎಷ್ಟು ಅಂತ ಗೊತ್ತು ನಮಗೆ, ಡಿ ಕಂಡಿಡಿದ ಎಷ್ಟು 3, 91ಇಂದ 3 ಮೈನಸ್ ಮಾಡಿ ಆಗ ಎಷ್ಟು 88, 88ಇಂದ 3 ಮೈನಸ್ ಮಾಡಿ 50, ಆಗ ಲಾಸ್ಟ್ 3 ಟರ್ಮ್ಸ್ ಕೇಳಿದಲ್ವಾ 91, 88, 85 ಅಂತ ಬರ್ತದೆ. ಫಸ್ಟ್ ಟರ್ಮ್ ಅಂತ ಫಸ್ಟಿಂದ ಎ ಪಿ ಬರೀಡಿ ಅಂತ ಕೇಳಿದ್ರೆ ಫಸ್ಟ್ ಟರ್ಮ್ ಡಿ ಅಂತ ಹೇಳಿದ್ರೆ ಇಲ್ಲಿ ಕಂಡಿಡಿದ್ದೀರಾ, ಇಲ್ಲಿ ಕಂಡಿದ್ದೀರಾ 3, 4ಕ್ಕೆ 3 ಸೇರಿಸಿ ಎಷ್ಟು ಬಂತು 7, 7ಕ್ಕೆ 3 ಸೇರಿಸಿ ಇಲ್ಲಿಗೆ ಅದು ಮುಗೀತು. ಓಕೆನಾ. ನೆಕ್ಸ್ಟ್ ಕ್ವಶನ್. ಸ್ವಲ್ಪ ಇದರ ಎತ್ತರ ಕೊಟ್ಟಿದ್ದಾರೆ, ಕಟ್ಟಡದ ಎಷ್ಟು ಇವಾಗ ಇದು ಸಹ ಇಲ್ಲಿಂದ ಇಲ್ಲಿ ಗಂಟ ಎಲ್ಲಿ ಗಂಟ, ಯಾಕೆ ಅಂತ ಹೇಳಿದ್ರೆ ಇದು ಆಯತಾಕಾರ ಅಂತ ತಗೊಂಡ್ರು, ಇಲ್ಲಿ 15 ಇದ್ದರೆ ಈ ಕಡೆ ಸೈಡು 15 ಇರುತ್ತೆ ಅಂತ ಆಗುತ್ತೆ. ಗೋಪುರ ಮತ್ತು ಕಟ್ಟಡದ ಪಾದಗಳ ನಡುವಿನ ದೂರವನ್ನು ಕಂಡುಹಿಡಿಬೇಕು. ಇದೆರಡರ ದೂರವನ್ನು ಕ್ಯೂ ಟಿಯನ್ನು ಕಂಡುಹಿಡಿಬೇಕು. ಏನೆಲ್ಲ ಕಂಡುಹಿಡಿಬೇಕು, ಕ್ಯೂ ಟಿ ಈಕ್ವಲ್ ಟು ಎಷ್ಟು ಅಂತ ಕಂಡುಹಿಡಿಬೇಕು. ಗೋಪುರ ಮತ್ತು ಕಟ್ಟಡದ ತುದಿಗಳ, ಈಗ ಇದು ಗೋಪುರ, ಇದು ಕಟ್ಟಡ ತುದಿ, ಇದರ ಹೆಸರೇನು ಪಿ ಆರ್ ಎಷ್ಟು ಅಂತ ಕಂಡುಹಿಡಿಬೇಕು. ಮತ್ತು ಕಟ್ಟಡಗಳ ನಡುವಿನ ದೂರವನ್ನು ಕೊಟ್ಟಿರಬೇಕು. ನೋಡಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ. ನೋಡಿದ್ದೀರಲ್ವಾ, ಎಲ್ಲ ಟವರ್ನ ನೋಡಿರ್ತೀರಾ. ಇದು ಟವರ್, ಟಿ ಅಂತ ಹೇಳೋದು ಟವರ್, ಇದು ಟವರ್ ಯಾವುದು ಆರ್ ಟಿ, ಇದು ನೋಡಬೇಕು. ಈಗ ಟ್ಯಾನ್ 30 ಅಂತ ಹೇಳಿದ್ರೆ ತ್ರಿಭುಜ ನಾವು ಯಾವುದನ್ನು ತೊಗೊಳ್ತೀವಿ, ಆರ್ ಟಿ ಯು ಅನ್ನು ತೊಗೊಳ್ತೀವಿ. ಓಕೆ, ಈ ತ್ರಿಭುಜವನ್ನು ತೊಗೊಳ್ತೀವಿ. ಎಷ್ಟು ಆರ್ ಪಿ ಸಿಕ್ತು. ಈಗ ಟ್ಯಾನ್ 45 ಈಕ್ವಲ್ ಟು ಆರ್ ಎಸ್ ಡಿವೈಡೆಡ್ ಬೈ ಪಿ ಎಸ್. ಯಾವ ಟ್ರಯಾಂಗಲಲ್ಲಿ, ಇದೇ ಟ್ರಯಾಂಗಲಲ್ಲಿ ತೊಗೊಳ್ತೀರಾ ಟ್ಯಾನ್. ಇದನ್ನೇನು ಕೊಡಿದರೆ ಎ ವಾಟರ್ ವೆಸಲ್, ಇದೊಂದು ಪಾತ್ರೆ, ನೀರಿನ ಪಾತ್ರೆ, ಇದರಲ್ಲಿ ಒಂದು ಸಿಲಿಂಡರ್ ಇದೆ, ಒಂದು ಹೆಮಿಸ್ಪಿಯರ್ ಇದೆ. ಇದನ್ನ ಏನು ಜಾಯಿನ್ ಕರ್ಡ್ ಸರ್ಫೇಸ್, ಹೆಮಿಸ್ಪಿಯರ್ದು ಕರ್ಡ್ ಸರ್ಫೇಸ್ ಏರಿಯಾ ಕೊಟ್ಟಿದ್ದಾರೆ. ಹೈಟ್ ಆಫ್ ದ ಸಿಲಿಂಡರ್ ಕೊಟ್ಟಿದ್ದಾರೆ. ವಾಟರ್ ಲೆವೆಲ್ ಆಫ್ ದ ಇಂಡಿಕೇಟರ್ ಫಿಕ್ಸ್ಡ್ ಅಟ್ ದ ಹೈಟ್ ಆಫ್ 20 ಸೆಂಟಿಮೀಟರ್ ಬಿಲೋ ದ ಟಾಪ್ ಆಫ್ ದ ಸಿಲಿಂಡರ್ ಆ್ಯಸ್ ಶೋನ್ ಇನ್ ದ ಫಿಗರ್. ವಾಟರ್ ಲೆವೆಲ್ ಇಷ್ಟು ಕಡಿಮೆ, ಇಲ್ಲಿ ಗಂಟ ಇದೆ, 20 ಸೆಂಟಿಮೀಟರ್ಗೆ ಕೆಳಗಿದೆ. ಅಂದರೆ ಟೋಟಲ್ 140 ಆದರೆ ಎಷ್ಟು, 140ರಿಂದ 20 ಕಳೆದ್ರೆ 120 ಸೆಂಟಿಮೀಟ್ರಷ್ಟು ನೀರು ತುಂಬಿಕೊಂಡಿದೆ ಈ ಸಿಲಿಂಡ್ರಲ್ಲಿ. ಅರ್ಥ ಆಯ್ತಲ್ವಾ. ಫಸ್ಟು ಕರ್ವ್ ಸರ್ಫೇಸ್ ಏನು ಕಂಡುಹಿಡಿಯೋಕ್ಕೋಸ್ಕರ, ಆರ್ ಕಂಡುಹಿಡಿಯೋಕ್ಕೋಸ್ಕರ, ಆರ್ ಕೊಟ್ಟಿಲ್ವಲ್ಲ, ಆರ್ ಕಂಡುಹಿಡಿತೀರಾ, 441 ಬರೆದು ವರ್ಗಮೂಲ ಕಂಡುಹಿಡಿದಾಗ 21 ಆಗುತ್ತೆ. ನೆಕ್ಸ್ಟ್ ಹೈಟ್ ಕೊಟ್ಟಿದ್ದಾರೆ, ನಮ್ಗೆ ನೀರು ತುಂಬಿಸೋಕ್ಕಾಗೋದು 20 ಬಿಟ್ಬಿಟ್ಟೆ ಅದೊಂದು ಲೆವೆಲ್ ಇಂಡಿಕೇಟರ್ ಕೊಟ್ಬಿಟ್ಟವ್ರೆ, ಅಷ್ಟರ ಕೆಳಗೇ ನೀರು ತುಂಬಿಸೋದು. ಆಗ 120 ಸೆಂಟಿಮೀಟರ್ ತನಕ ಮಾತ್ರ ನಾವು ಸಿಲಿಂಡರ್ ನೀರು ತುಂಬಿಸೋದು. ಹೈಟ್ ಆಫ್ ದ ಸಿಲಿಂಡರ್ ಅಥವಾ ಸಿಲಿಂಡರಿನ ಎತ್ತರ ಅಂತ ಬರ್ಕೊಳ್ತೀವಿ, 120 ಅಂತ ತೊಗೋಬೇಕು. ಆಯಿತಾ. ಮೈನಸ್ ಮಾಡಿದಾಗ ನಮಗೆ ಘನಫಲ ಎಷ್ಟು ಬಂತು, 166.320 ಬರ್ತದೆ ಸೆಂಟಿಮೀಟರ್ ಲೀಟ್ರು. ಇಷ್ಟು ನೀರನ್ನು ತುಂಬಿಸ್ಬೋದು ಅಂತ ಏನು ಮಾಡಿದೆ, ಇಷ್ಟನ್ನು ಘನಫಲವನ್ನು ಕಂಡುಹಿಡಿದು ಭಾಗಿಸು 1000 ಮಾಡಿದಾಗ ನಮಗೆ 166.324 ಬರೋದು. ಅರ್ಥ ಆಯ್ತಲ್ಲ ಮಕ್ಕಳೇ. ನೆಕ್ಸ್ಟು ಅಮೌಂಟ್ ಆಫ್ ಏರ್ ಸ್ಟೋರ್ಡ್ ಇನ್ ದ ರಿಮೈನಿಂಗ್ ಪೋರ್ಷನ್, ಗಾಳಿ ತುಂಬಿದ ಜಾಗ ಎಷ್ಟು ಅಂತ. ಸಿಲಿಂಡರ್ನ ಘನಫಲ ಮತ್ತು ಅರ್ಧಗೋಳದ ಸಿಲಿಂಡರ್ನ ಘನಫಲ ಆಗ ಎತ್ತರ ಎಷ್ಟು ತೊಗೋಬೇಕಾಗುತ್ತೆ, 20 ತೊಗೋಬೇಕಾಗುತ್ತೆ. ಯಾಕೆಂತಂದರೆ ಉಳ್ಕೊಳ್ಳೋದು 20 ತಾನೆ. ಸಿಲಿಂಡರ್ ಘನಫಲ ಸೂತ್ರ ಹಾಕೋದು 20 ಅಂತ ಹಾಕೊಳ್ಳೋದು ಎತ್ತರದ ಜಾಗದಕ್ಕೆ. ಆಮೇಲೆ ಇದ್ರದ್ದು 6 ಗೊತ್ತಿದೆ, ಪೈ ಗೊತ್ತಿದೆ, ಇದನ್ನು ಹಾಕಿ ಬೆಲೆಯನ್ನು ಕಂಡಿದಾಗ ಸಪ್ರೇಟ್ ಆದರೆ ಸಪ್ರೇಟ್ ಮಾಡ್ಬೋದು. ಇಷ್ಟು ಬರ್ತದೆ, ಎಷ್ಟು 47,124 ಸೆಂಟಿಮೀಟರ್ ಕ್ಯೂಬ್ ಅಷ್ಟು ಘನಫಲವನ್ನು ಕಂಡುಹಿಡಿತೀರ. ನೆಕ್ಸ್ಟು ಕರ್ವ್ ಸರ್ಫೇಸ್ ಏರಿಯಾ ಆಫ್ ಅ ಕೋನನ್ನು ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನು ಕೇಳಿದ್ದಾರೆ ಅಂತ ಅದರಲ್ಲಿ ಚಿತ್ರ ಕೊಟ್ಟಿದ್ದಾರೆ. ಇದರಲ್ಲಿ ಜೋಡಿಸಿ ಅರ್ಧಗೋಳದವರು ಕೊರೆದು ತೆಗೆಯಲಾಗಿದೆ. ಅರ್ಧಗೋಳವನ್ನು ತೆಗೆದ ಘನಾಕೃತಿಯನ್ನು ಇಲ್ಲಿಂದ ಇದನ್ನು ಕೊರೆದು ತೆಗೆಯಲಾಗಿದೆ ಅಂತ ಕೆಳಗೆ. ಓಕೆ, ಸಿಲಿಂಡರ್, ಶಂಕು, ಅರ್ಧಗೋಳಗಳ ತ್ರಿಜ್ಯಗಳು ಸಮಾನವಾಗಿದೆ. ಎಲ್ಲದರದ್ದು ತ್ರಿಜ್ಯ ಸಮ, ರೇಡಿಯಸ್ ಸಮ. ಶಂಕುವಿನ ಓರೆ ಎತ್ತರ ಮತ್ತು ವಕ್ರ ಮೇಲ್ಮೈ ವಿಸ್ತೀರ್ಣನ ಕೊಟ್ಟಿದ್ದಾರೆ. ಶಂಕುದು ಸಿಲಿಂಡರ್ನ ಎತ್ತರ ಕೊಟ್ಟಿದ್ದಾರೆ. ಒಟ್ಟು ಘನಫಲವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಘನಫಲ ಅಂತ ಹೇಳಿದ್ರೆ ವಾಲ್ಯೂಮನ್ನು ಕೇಳಿದ್ದಾರೆ. ಈ ಚಿತ್ರದಲ್ಲಿ ಇಲ್ಲೇ ಕೊಟ್ಟಿದ್ದಾರೆ ಪ್ಲೇಸಿಂಗ್ ಎ ಕೋನ್. ಇದ್ರ ಮೇಲೆ ಕೋನ್ ಇದೆ, ಇದು ಸಿಲಿಂಡರು, ಇದನ್ನು ಕೆಳಗಿರೋದು ಹೆಮಿಸ್ಪಿಯರ್ ಅರ್ಧಗೋಳ. ಅರ್ಥ ಆಯ್ತಲ್ಲ. ಇಷ್ಟು ಇದೆ. ಆದರೆ ಈ ಅರ್ಧಗೋಳವನ್ನು ಕೊರೆದು ತೆಗೆದಿದ್ದೀವಿ ಅಂತ ತೆಗೆದುಬಿಟ್ಟಿದ್ದಾರೆ. ಆಗ ಸಿಲಿಂಡರ್ ಡ್ರಿಲ್ಲಿಂಗ್ ನೋಡಿ, ಡ್ರಿಲ್ಡ್ ಔಟ್ ಹೆಮಿಸ್ಪಿಯರ್ನ ಡ್ರಿಲ್ ಔಟ್ ಮಾಡಿದ್ದಾರೆ. ಈಗ ನನಗೆ ಕೋನ್, ಸಿಲಿಂಡರ್ ಮತ್ತು ಹೆಮಿಸ್ಪಿಯರ್ದು ರೇಡಿಯಸ್ ಎಲ್ಲ ಸಮ ಅಂತ ಕೊಟ್ಟಿದ್ದಾರೆ, ರೇಡಿಯಸ್ ಈಕ್ವಲ್ ಅಂತ. ಸ್ಲ್ಯಾಂಟ್ ಹೈಟ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ 3.5. ಆಮೇಲೆ ಕರ್ವ್ಡ್ ಸರ್ಫೇಸ್ ಏರಿಯಾನು ಕೊಟ್ಟಿದ್ದಾರೆ 23.5. ಈಗ ಹೈಟ್ ಆಫ್ ದ ಸಿಲಿಂಡರ್ ಕೊಟ್ಟಿದ್ದಾರೆ. ಏನನ್ನು ಕಂಡುಹಿಡಬೇಕು, ಟೋಟಲ್ ವಾಲ್ಯೂಮ್ ಆಫ್ ದ ಸಿಲಿಂಡರ್ನ ಫೈಂಡ್ ಔಟ್ ಮಾಡಬೇಕು. ಯಾಕೆ ಈ ಕೆಳಗೆ ಕೊರೆದು ತೆಗೆದಿದ್ದು ಯೋಚನೆ ಇರಬೇಕಾಯ್ತಾ. ಆಗ ನಾವು ಫಸ್ಟು ಮಾಡ್ತೀರಾ, ಆಗ ಇಲ್ಲಿ ಎಲ್ಲಿ ಕಂಡುಹಿಡಬೇಕಾಗ್ತದೆ, ಫಾರ್ಮುಲಾ ಎಲ್ಲಿ ಕೊಟ್ಟು R² + H² ಮಾಡಿದಾಗ ಮೈನಸ್ ಮಾಡಿದಾಗ 7.85 ಬಂತು. ಇದ್ರದ್ದು ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಬೇಕು. ಯಾವ ಮೆಥಡು, ಭಾಗಾಕಾರ ವಿಧಾನದಿಂದ. 2 2 4, 7ರಿಂದ 4 ಕಳೆದ್ರೆ 3. ಈ 2 ಮತ್ತು 2 ಕೂಡಿಸ್ತೀರಾ, 2 + 2 4 ಆಗುತ್ತೆ. ಈ ಪಾಯಿಂಟನ್ನು ಇಲ್ಲಿ ಬರೆದ್ಬಿಟ್ಟು 85 ಒಟ್ಟಿಗೆ ಇಳಿಸ್ಕೊಳ್ತೀರಾ. ಆಗ 8 ಇಲ್ಲಿ ಬರೆದ್ರೆ ಇಲ್ಲೂ 8 ಬರ್ತಾರೆ. ಆಗ 384 ಬರ್ತದೆ. 8 ಮತ್ತು 48 ಗುಣಿಸಿದಾಗ ಮಲ್ಟಿಪ್ಲೈ ಮಾಡಿದಾಗ. ಸೊ 2.8 ಅಪ್ರಾಕ್ಸಿಮೇಟ್ಲಿ 2.8 ಅಂತ ಹೆಚ್ಚನ್ನು ತೊಗೊಳ್ತೀವಿ. ಹೆಚ್ಚನ್ನು ತೊಗೊಂಡು ವಾಲ್ಯೂಮ್ ಇದಕ್ಕೆ ಫಾರ್ಮುಲಾಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ
12.94 ಬರ್ತದೆ, 936 ಬರ್ತದೆ ಮಲ್ಟಿಪ್ಲೈ ಮಾಡಿದಾಗ. 6 ಇರೋದ್ರಿಂದ ಇದನ್ನು ರೌಂಡ್ ಫಿಗರ್ ಮಾಡಿ 12.94 ಅಂತ ಬರಿತೀವಿ. ನೆಕ್ಸ್ಟ್ ಅರ್ಧಗೊಳ್ಳೋದು 2/3 πr³ ಎಲ್ಲಕ್ಕೆ ಸೇಮ್ ಅಂತ ಕೊಟ್ಟಿರೋದ್ರಿಂದ ಅದನ್ನೇ ತೊಗೊಳ್ತೀರಾ. ಸಿಂಪ್ಲಿಫೈ ಮಾಡಿದಾಗ ನಮಗೆ 19.4 ಬರ್ತದೆ, 4 ಬರುತ್ತೆ, ನಾವು 19.4. ಈಗ ನಮಗೆ ಇಲ್ಲಿ ಏನು ಕೆಳಗೆ ಕರ್ವ್ಡ್ ಔಟ್, ಡ್ರಿಲ್ಡ್ ಔಟ್ ಹೊರಗೆ ತೆಗೆಯಲಾಗಿದೆ, ಏನೋ ನಾವು ಕೊರೆದು ತೆಗೆದಿರಲ್ಲ, ಇದನ್ನು ಮಾತ್ರ ಮೈನಸ್ ಮಾಡೋದು. ಇದೆರಡನ್ನ ಕೂಡಿಸ್ಬಿಟ್ಟು ಇದನ್ನು ಮೈನಸ್ ಮಾಡಿದಾಗ ನಮಗೆ